ಗುಡ್ ಮಾರ್ನಿಂಗ್ ಮಕ್ಕಳು. ವರ್ಗಗಳ ಮತ್ತು ವರ್ಗಮೂಲಗಳ ಮೇಲಿದ್ದಂತಹ ಎಲ್ಲ ವಿವರಣೆ, ಎಲ್ಲ ರೀತಿಯ ಪ್ರಶ್ನೆಗಳನ್ನು ನಾವು ಮಾಡಿದ್ದೀವಿ ಶರತ್, ರೈಟ್? ಇವತ್ತಿನ ತರಗತಿಯಲ್ಲಿ ಘನ ಮತ್ತು ಘನಮೂಲಗಳ ಬಗ್ಗೆ ಸ್ವಲ್ಪ ನೋಡೋಣ. ಘನ ಮತ್ತು ಘನಮೂಲಗಳು. ಘನದ ಬಗ್ಗೆ ಪರಿಚಯ ಇತ್ತು ನಿಮಗೆ? ಘನ ಅಂದ್ರೇನು? ಪರಿಸರ ಅಧ್ಯಯನದಲ್ಲಿ ಘನ ಅಂದರೆ ಎಲ್ಲಿ ಬರುತ್ತೆ ಗೊತ್ತಾ? ಗಟ್ಟಿಯಾದ ಪದಾರ್ಥಕ್ಕೆ ಘನಸ್ಥಿತಿ ಅಂತೀವಿ. ಘನಸ್ಥಿತಿ ವಸ್ತುಗಳಲ್ಲಿ 3 ಸ್ಥಿತಿಯಲ್ಲಿ ಇರ್ತವೆ. ವಸ್ತುಗಳು, ಪದಾರ್ಥಗಳು 3 ಸ್ಥಿತಿಯಲ್ಲಿ ಇರ್ತವೆ: ಅನಿಲ ಸ್ಥಿತಿ, ದ್ರವ ಸ್ಥಿತಿ, ಘನಸ್ಥಿತಿ. ಹೌದಲ್ವಾ? ಘನಸ್ಥಿತಿಯಲ್ಲಿ ಇರತಕ್ಕಂತಹ ವಸ್ತುಗಳು ಅದರ ಸಾಂದ್ರತೆ ಜಾಸ್ತಿ ಇರುತ್ತೆ, ಅದರ ತೂಕ ಜಾಸ್ತಿ ಇರುತ್ತೆ. ಇಂಗ್ಲೀಷಲ್ಲಿ ಸಾಲಿಡ್ಸ್ ಅಂತಾರೆ. ಸಾಲಿಡ್ಸ್, ಸಾಲಿಡ್ ಲಿಕ್ವಿಡ್ ಗ್ಯಾಸ್. ಕರೆಕ್ಟ್. ಸಾಲಿಡ್ ಲಿಕ್ವಿಡ್ ಗ್ಯಾಸ್, ಘನ, ದ್ರವ ಮತ್ತು ಅನಿಲ ಅಂತ ಹೇಳ್ತಾರೆ. ಆದರೆ ಇಲ್ಲಿ ಮ್ಯಾಥ್ಸಲ್ಲಿರೋ ಘನನೇ ಬೇರೆಯಪ್ಪ. ಮ್ಯಾಥ್ಸಲ್ಲಿರುವ ಘನನೇ ಬೇರೆ ಸೌಮ್ಯ. ಇಲ್ಲಿ ಏನು ಮಾಡ್ತೀವಂದರೆ, ಒಂದು ಸಂಖ್ಯೆಯನ್ನು ಪದೇ ಪದೇ ಅದನ್ನೇ 3 ಸಾರಿ ಸತತವಾಗಿ ಗುಣಿಸೋದಾದರೆ ಅವಕ್ಕೆ ಏನಂತ ಕರಿತೀವಿ? ಘನಗಳು. ಇಂಗ್ಲೀಷಲ್ಲಿ ಹೇಳೋದಾದರೆ ವಿ ಕಾಲ್ ದೆಮ್ ಆಸ್ ಕ್ಯೂಬ್ಸ್. ವಾಟ್ ವಿ ಕಾಲ್ ದೆಮ್ ಆಸ್? ವಿ ಕಾಲ್ ದೆಮ್ ಆಸ್ ಕ್ಯೂಬ್ಸ್. ಕನ್ನಡದಲ್ಲಿ ಘನಗಳಂತೀವಿ. ಫಾರ್ ಎಕ್ಸಾಂಪಲ್, 2 × 2 × 2 ಇದನ್ನೇನಂತ ಕರಿಬೋದು? 2ರ ಘನ. 2ರ ಘಾತ 3. 2 3 ಸಾರಿ ಗುಣಿಸ್ತಾ ಇದ್ದೀವಿ. 2ನ್ನು 3 ಸಾರಿ ಗುಣಿಸ್ತಾ ಇದ್ದೀವಿ. ಅದನ್ನೇನಂತ ಕರಿಬೋದು? 2ರ ಘಾತ 3 ಅಂತ ಕರಿಬೋದು. ರೂಢಿಯಲ್ಲಿರುವ ಪದ, ಈ ರೂಢಿಯಲ್ಲಿರುವ ಪದ ಏನು? 2ರ ಘಾತ 3 ಅನ್ನೋ ಬದಲು 2ರ ಘನ ಅಂದ್ಬಿಡ್ತೀವಿ. ಅಂತೀವಿ 2ರ ಘನ ಅಂದ್ಬಿಡ್ತೀವಿ. ಇದು ಜಾಮಿತೀಯ ವಿಭಾಗದಲ್ಲೂ ಸಹ ಇದರ ಬಳಕೆ ಇದೆ. ಈ ಜಾಮಿತೀಯ ವಿಭಾಗದಲ್ಲೂ ಸಹ ಒಂದು ಬಳಕೆ ಇದೆ. ಒಂದು ಚೌಕ ಇರುತ್ತೆ, ಒಂದು ಬಾಕ್ಸ್ ಇರುತ್ತೆ. ಆ ಬಾಕ್ಸ್ ಒಳಗಡೆ ಎಷ್ಟು ನೀರಿಡಿಸ್ಬೋದು, ಆ ಬಾಕ್ಸ್ ಒಳಗಡೆ ಎಷ್ಟು ಜಾಗ ಇದೆ ಅನ್ನೋದನ್ನು ಸಹ ಘನಗಳಲ್ಲಿ ಹೇಳ್ತೀವಿ ನಾವು. ಅದನ್ನು ಸಹ ಘನಗಳಲ್ಲಿ ಹೇಳ್ತೀವಿ. ಅದು ಮುಂದೆ ಬಂದಾಗ, ಪಾಠ ಬಂದಾಗ ಹೇಳ್ಕೊಡ್ತೇನೆ. ಸದ್ಯಕ್ಕೆ ಘನ ಅಂದ್ರೇನು? ಇದು. ಇದರ ಘನದ ಮೌಲ್ಯ ಏನು ಬರುತ್ತೆ? 2ರ ಘಾತ 3 ಏನು ಬರುತ್ತೆ? 8. ಕರೆಕ್ಟಾ? 2ರ ಘನ 8. 2ರ ಘನ 8 ಮೌಲ್ಯ. ಅದೇ ನಾನು ಘನಮೂಲ ಬರೆಯೋದಾದರೆ ಮಕ್ಕಳೇ, ಘನಮೂಲ ಬರೆಯೋದಾದರೆ ಈ ಥರ ಬರಿತೀನಿ. ಅದೇ 8ರ ಘನಮೂಲ ಈ ಥರ ಬರಿತೀನಿ. ವ್ಯತ್ಯಾಸ ಗೊತ್ತಾಗ್ತಿದೆಯಾ? ವರ್ಗಮೂಲಕ್ಕೆ ಏನು ಮಾಡ್ತಿದ್ವಿ? ಬರೀ ಹೀಗೆ ಬರೆದು ಬಿಟ್ಬಿಡ್ತಿದ್ವಿ. ಇಲ್ಲ, ಹಿಂಗೆ ಬರೆದುಬಿಟ್ಟು ಇದು ವರ್ಗಮೂಲ ಅಂತ ಸ್ಪೆಸಿಫಿಕ್ಕಾಗಿ ಮೆನ್ಷನ್ ಮಾಡ್ತಿದ್ವಿ. ಈ ಥರ 2 ಬರೆದ್ರೂ ನಡೀತಿತ್ತು, 2 ಬರಿದಿದ್ರೂ ನಡೀತಿತ್ತು. ಇದು ಕೂತ್ರೆ ಏನು ಬರ್ತಿತ್ತು? 4ರ ವರ್ಗಮೂಲ 2. ಇಲ್ಲಿ ಘನಮೂಲ ಬಂದಾಗ 8 ಘನಮೂಲ. ಇದಕ್ಕೆ ಘನಮೂಲ ತೆಗೆದ್ರೆ ಎಷ್ಟು ಬರುತ್ತೆ? 2 ಬರುತ್ತೆ. ಅರ್ಥ ಆಗ್ತಿದೆಯಾ? ಅಷ್ಟೇ ವ್ಯತ್ಯಾಸ ಇರೋದು. ನಾವು ಹಿಂದೆ ಹೇಳಿದಂತೆ ಮಕ್ಕಳೇ, ನಿಮಗೆ 10ರವರೆಗೆ ಕನಿಷ್ಠ ಅಂತೂ ಬರಲೇಬೇಕು. ನನ್ನ ಒಂದು ಅಭಿಲಾಷೆ ಏನಿದೆ ಅಂದರೆ 20ರವರೆಗೂ ಕಲ್ತ್ಬಿಡ್ರಿ. ನಿಮಗೆ ಯಾರೂ ಯಾವುದೇ ರೀತಿ ತೊಂದರೆ ಕೊಡೋಕ್ಕೆ ಸಾಧ್ಯ ಇಲ್ಲ. ಯಾವ ಲೆಕ್ಕಗಳು ನಿಮಗೆ ತಪ್ಪಾಗೋಕ್ಕೆ ಸಾಧ್ಯ ಇಲ್ಲ. ಆಯಿತಾ? ಭಾಳಷ್ಟು ಜನ 10ರ ತನಕ ಹೇಳ್ತಾರೆ, ಬಟ್ 20ರ ತನಕ ಘನಗಳನ್ನು ಕಲ್ತ್ಬಿಡಿ. ಆನ್ಲೈನಲ್ಲಿ ನೋಡ್ತಿರುವ ಮಕ್ಕಳು ಸಹ ಇಷ್ಟೊತ್ತಿಗೆ ನೀವು ವರ್ಗಗಳನ್ನು ಕಲ್ತಿರಬೇಕು. 30ರವರೆಗೆ ವರ್ಗಗಳನ್ನ ಕಲ್ತಿಲ್ಲ ಅಂತ ಯಾರೂ ಹೇಳಬಾರ್ದು. ಐ ಆಮ್ ಸಾರಿ. ಇಷ್ಟೊತ್ತಿಗೆ ಕಲ್ತಿರ್ಬೇಕು ನೀವು. ಲೆಕ್ಕ ಮಾಡ್ತಾನೆ ಎಷ್ಟೋ ಸರಿ ವರ್ಗಗಳು ಬಂದೋಗಿದ್ದಾವೆ, ಅದನ್ನು ನೋಡ್ರಾದ್ರೂ ಕಲ್ತಿರಬೇಕು, ನೆನಪಿರಬೇಕು. ಆ ಕಡೆ ಪಕ್ಷ ಬರ್ತಾ ಇಲ್ಲ ಅಂದರೆ ಈಗಲೂ ಸಮಯ ಇದೆ, ಮಾಡಿ. ಸ್ವಲ್ಪ ಶ್ರಮ ಪಡಿ, ಬಂದೇ ಬರುತ್ತೆ. ಅದನ್ನು ಬರೆದು ಪ್ರಾಕ್ಟೀಸ್ ಮಾಡಿ. ಹೇಳ್ತಾ ಬರಿಬೇಕು, ಸ್ಪಷ್ಟವಾಗಿ ಹೇಳ್ಕೊತ ಬರಿತಿರ್ಬೇಕು. ಪದೇ ಇದರ ಪುನರಾವರ್ತನೆ ಮಾಡ್ತಿದ್ರೆ ಖಂಡಿತ ಬರುತ್ತೆ. ಇನ್ನು ಬೆಸ್ಟ್ ಏನಪ್ಪ ಅಂದರೆ ಸ್ನೇಹ ಬೆಸ್ಟ್ ಏನು ಮಾಡ್ಬೋದು ಅಂದರೆ, ಪ್ರತಿನಿತ್ಯ ಒಂದು ಸರಿ ಬರೆದು ಬಿಡಬೇಕು ಅಂತ. ಅದಕ್ಕೆ ಸಪ್ರೇಟ್ ಒಂದು ಬುಕ್ ಇಟ್ಬಿಡಿ. ನಿತ್ಯ ಒಂದು ಸರಿ ಮಗ್ಗಿಗಳನ್ನು ಒಂದು ಸರಿ ಬರಿಬೇಕು, ವರ್ಗಗಳನ್ನು ಒಂದು ಸರಿ ಬರಿಬೇಕು, ಘನಗಳನ್ನು ಒಂದು ಸರಿ ಬರಿಬೇಕು, ಅವಿಭಾಜ್ಯ ಸಂಖ್ಯೆಗಳನ್ನು ಒಂದು ಸರಿ ಬರಿಬೇಕು. ಇದನ್ನು ಪ್ರತಿನಿತ್ಯ ಒಂದು ಪೇಜಲ್ಲಿ ಬರಿತಿರ್ರಿ. ಖಂಡಿತ ಯಾವ ಕಾರಣಕ್ಕೂ ನೀವು ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ನೆನಪು ಭಾಳ ಚೆನ್ನಾಗಿರುತ್ತೆ. ಈಗ 11ರ ಘನ ನೀವು ಕಂಡುಹಿಡಿಯೋದಾದ್ರೆ ನಿಮಗೆ ಗೊತ್ತಿದೆ ಅಲ್ವಾ? ಇದನ್ನು ಏನಂತ ಮಾಡ್ಬೋದು? 11 × 11 × 11. ಕರೆಕ್ಟ್? ಈ ರೀತಿ ಮಾಡಿದ್ರೆ ಇದರ ಘನ ಮೌಲ್ಯ ಬರುತ್ತೆ. ಯಾವುದೇ ಘನ ಕೇಳಿದ್ರೆ ಅದನ್ನು 3 ಸರಿ ಗುಣಿಸಿದ್ರೆ ಬಂದ್ಬಿಡುತ್ತೆ ನಮಗೆ ಮೌಲ್ಯ. ಹೌದಲ್ವಾ? ಇದು ಎಷ್ಟಿದೆ ಮಕ್ಕಳಿಗೆ ಮೌಲ್ಯ ಇದ್ರದ್ದು? ಇದನ್ನು ಈ ರೀತಿ ಬರಿಬೋದಾ ನಾನು? ಹಲೋ ಈ ರೀತಿ ಬರಿಬೋದಾ? 11 × 11 ನನಗೆ ಗೊತ್ತು 121. ತಪ್ಪರ್ದನ? 11 121. ಯಾಕೆ ಹೇಳ್ರಿ? 11 × 11 ಅಂದರೆ 11ರ ವರ್ಗ. 11 ಎಷ್ಟು ಬರುತ್ತೆ? 121 × 11 ಎಷ್ಟಾಗುತ್ತೆ? ಈಗ 11ರಿಂದ ಗುಣಿಸೋದು ಹೇಳ್ಕೊಟ್ಟಿದ್ದೆ ನಾನು. ಶಾರ್ಟ್ಕಟ್ ಹೇಳ್ಕೊಟ್ಟಿದ್ದೆ. ಮೊದಲನೇ ನಂಬರ್ ಹಾಗೆ ಬರಿಬೇಕು ಇಲ್ಲಿ, ಆಯಿತಾ?
ನೆಕ್ಸ್ಟು ಇದನ್ನು ಇದಕ್ಕೆ ಕೂಡಿಸ್ಬೇಕು. 1 + 2 3, 2 + 1 3, 1 ಹಾಗೆ ಬರಿಬೇಕು ಮತ್ತೆ. ಗೊತ್ತಾಗಲಿಲ್ವಾ ಮಕ್ಕಳೇ? ನಾವು 11ರಿಂದ ಗುಣಿಸೋದು ಭಾಳ ಸುಲಭ. 11ರಿಂದ ಗುಣಿಸೋದು ಭಾಳ ಸುಲಭ. ಇಲ್ಲಿ 11 11 121 ಇಂಟು 11 ಇದೆ. ಫಾರ್ ಎಕ್ಸಾಂಪಲ್ ಇನ್ನೊಂದು ನಂಬರ್ ತಗೊತೀನಿ. 1 2 3 4 ಇಂಟು 11 ಅಂತ ಇದೆ. ಕರೆಕ್ಟಾ? 1 2 3 4 ಇಂಟು 11. ಇದನ್ನು ಗುಣಿಸೋದಾದರೆ ಶಾರ್ಟ್ಕಟ್ ಇದೆ. ಏನು ಶಾರ್ಟ್ಕಟ್ಟು? ಮೊದಲನೇ ನಂಬರ್ ನಾನು ಹಾಗೆ ಬರಿತೀನಿ, ಆಯಿತಾ? ಈ ನಂಬರ್ಗೆ ಈ ನಂಬರ್ ಕೂಡಿಸ್ತೀನಿ. 4 + 3 4 + 3 7, ಆಯಿತಾ? ಅದಾದಮೇಲೆ 3 + 2 5, 2 + 1 3, 1 ಇದೇ ಆನ್ಸರು. ಚೆಕ್ ಮಾಡ್ತೀರಾ? ಮಾಡಿ ನೋಡಿರಿ. ಯು ಆರ್ ಫ್ರೀ ಟು ಚೆಕ್ ಮಾಡ್ತೀರಾ? ಚೆಕ್ ಮಾಡಿ ನೋಡಿರಿ. ಚೆಕ್ ಮಾಡ್ತಿದ್ದೀರಾ? ಬಂತಾ? ಬೇರೆ ಉತ್ತರ ಬರ್ತಾ ಇದೆಯಾ? 1 2 3 4 ಇಂಟು 11, 11 4 44ಕ್ಕೆ 4 ದಶಕ 4, 11 3 33, 33 + 4 37ಕ್ಕೆ 7 ದಶಕ 3, 11 2 22, 22 + 3 22 + 3 25ಕ್ಕೆ 5 ದಶಕ 2, 11 1 11 + 2 13. ಸೇಮ್ ಆನ್ಸರ್. ಇದಕ್ಕೇನು ಮಾಡ್ಬೋದು? 1 ಹಾಗೆ ಬರಿತೀನಿ, 1 ಹಾಗೆ ಬರಿತೀನಿ. 1 + 2 3, 2 + 1 3, 1 ಕೊನೆಗಿರೋ 1 ನಾನು ಹಾಗೆ ಬರಿತೀನಿ. ಹಾಂ ಬರುತ್ತೆ. 11ರಿಂದ ಗುಣಿಸೋದು ಬರುತ್ತೆ. ನಾನು ಇದು ಶಾರ್ಟ್ಕಟ್ ಹೇಳ್ತಾ ಇದ್ದೀನಿ. 11ರ ಮಗ್ಗಿಯಿಂದ ಯಾವ ರೀತಿ ಗುಣಿಸ್ಬೋದು ಅಂತ. ಇನ್ನೊಂದು ಉದಾಹರಣೆ ಬೇಕಾ? ಗೌತಮ್, ಯಾವುದಾದ್ರೂ ಒಂದು ನಂಬರ್ ಕೊಡಿ. ಅಷ್ಟೇನು ಯೋಚನೆ ಮಾಡ್ತೀಯಪ್ಪ. ಯಾವುದಾದ್ರೂ ಒಂದು ನಂಬರ್ ಕೊಡು. 2013. ಓಕೆ, 2013 ನೋಡಿರಿ ಎಷ್ಟು ಜಲ್ದಿ ಕೊಡ್ತಾರೆ. 11ರಿಂದ ಗುಣಿಸ್ಬೇಕು. ಸೇಮ್ 3 ಹಾಗೆ ಇಟ್ಬಿಡ್ತೀನಿ, ಸರಿನಾ? 3ಕ್ಕೆ 1 ಕೂಡಿಸ್ತೀನಿ. 3 ಏನು ಬರುತ್ತೆ? 3 + 1 4, 1 + 0 1, 0 + 2 2, 2ಕ್ಕೆ 2. ದಟ್ಸ್ ಇಟ್. ಈಸಿ. ಗೊತ್ತಾಗ್ತಿದೆ 11ರಿಂದ ಗುಣಿಸೋದು ಮಕ್ಕಳೇ? ಹಾಂ, ಇನ್ನು ಹೆಚ್ಚಿನ ಅಭ್ಯಾಸ ಮಾಡಿದಾಗ ಗೊತ್ತಾಗ್ತದೆ. ಇದು ಸದ್ಯಕ್ಕೆ ಸಾಕೀಗ. ಬರ್ರಿ ಇಲ್ಲಿ ವಾಪಸ್ ಬರೋಣ. ಇದು ಬಂತಲ್ವಾ? ಸರಿಯಾದ ಉತ್ತರ ಬಂತ? 1331 ಇದೆ ಅಲ್ವಾ 11ರ ಘನ? ನೀವು ಬಾಯಿಪಾಠ ಮಾಡಿರೋದು ಇದೇ ಮೌಲ್ಯ ತಾನೇ? ಫ್ಯಾಂಟಾಸ್ಟಿಕ್. 15ರ ಘನ ಕಂಡುಹಿಡಿಬೇಕಂದ್ರೆ 15 × 15 × 15. ನಾನು ಇದನ್ನು ಯಾವ ರೀತಿ ಮಾಡ್ಬೋದು? ನಮಗೆ ಇದರ ಮೌಲ್ಯ ಗೊತ್ತಿದೆ. 15ರ ವರ್ಗ 225 ಇಂಟು 15 ಏನು ಬರುತ್ತೆ ಮಕ್ಕಳೇ? 15 5 75ಕ್ಕೆ 5 ದಶಕ 7, 15 2 30, 30 + 7 37ಕ್ಕೆ 7 ದಶಕ 3, 15 2 30 + 3 33, 3375. ಇದು ಎಲ್ಲ ಸುಲಭ ಆಗ್ತದೆ, ಯಾಕಂದರೆ ನೀವೆಲ್ಲ ಕಂಠಪಾಠ ಮಾಡಿದ್ದೀರಲ್ಲ. 20ರವರೆಗೂ ಕಂಠಪಾಠ ಮಾಡಿದ್ರೆ ಬಹುತೇಕ ಎಲ್ಲ ನಮಗೆ ಘನದ ಮೇಲೆ ಬರುವ ಎಲ್ಲ ಪ್ರಶ್ನೆಗಳು ಸುಲಭ ಆಗ್ತವೆ. ಈಗ ನಾವು ಬರ್ತಿರೋದು ಘನಮೂಲ. ವರ್ಗಮೂಲ ಅರ್ಥ ಆಗಿದ್ದರೆ ಘನಮೂಲ ಸುಲಭ. ವರ್ಗಮೂಲ ಅರ್ಥ ಆಗಿದ್ದರೆ ಘನಮೂಲ ಸುಲಭ. ವರ್ಗಮೂಲ ಅರ್ಥ ಆಗಿದೆ ಏನಂತ ಮಾಡ್ತಿದ್ವಿ? 2ರ ಘನ 2ರ ವರ್ಗ = 4 ಅಂತಿದ್ವಿ. ಅದೇ 4ರ ವರ್ಗಮೂಲ ತೆಗೆದುಬಿಟ್ರೆ ಏನಂತಿದ್ವಿ? 2 ಅಂತಿದ್ವಿ. ರಿವರ್ಸ್ ಬರ್ತಾ ಇದ್ವಿ. ಕರೆಕ್ಟಾ? ಇಲ್ಲೂ ಸಹ ಅಷ್ಟೇ ಮಕ್ಕಳೇ. 2ರ ಘನ ಅಂದರೆ 8. 8ರ ಘನಮೂಲ ನೋಡ್ರಿ, ಈ ಥರ ಬರ್ತೀವಿ ಮಕ್ಕಳೇ. 3 ಬರೆಯೋದು ಮರೆಯೋವಾಗಿಲ್ಲ. ವರ್ಗಮೂಲದಲ್ಲಿ 2 ಬರೀದಿದ್ರೂ ನಡೆಯುತ್ತಿಲ್ಲ, ಇಲ್ಲಿ 2 ಬರೀದಿದ್ರೂ ನಡೆಯುತ್ತೆ. ಘನಮೂಲದಲ್ಲಿ 3 ಬರೀಲೇಬೇಕು ಮೇಲಲ್ಲಿ. ಆ 3 ಇದ್ದರೆ ಅದು ಘನಮೂಲ ಅಂತ ಕರೆಯಲ್ಪಡ್ತದೆ. ಅರ್ಥ ಆಯ್ತಾ? ಘನಮೂಲ 8 ಏನು ಬರುತ್ತೆ? 8ರ ಘನಮೂಲ 2. ಅರ್ಥ ಆಗ್ತಿದೆಯಾ? ಇಷ್ಟೇ ಇರೋದು ವ್ಯತ್ಯಾಸ, ಇನ್ನೇನಿಲ್ಲ. ಆದರೆ ಇದು ಸಹ ಅವಿಭಾಜ್ಯ ಅಪವರ್ತನೀಕರಣ ಮೂಲಕ ಮಾಡ್ಬೋದಾ ನಾವು? ಈ ಘನಮೂಲಗಳನ್ನು ಸಹ ಅವಿಭಾಜ್ಯ ಅಪವರ್ತನೀಕರಣ ಮೂಲಕ ಮಾಡ್ಬೋದಾ? ಖಂಡಿತ ಮಾಡ್ಬೋದು ಮಕ್ಕಳೇ. ಯಾವ ರೀತಿ ಮಾಡ್ಬೋದು ನೋಡಿ, ಯಾವ ರೀತಿ ಮಾಡ್ಬೋದು? 2 4 8, 2 2 4, 2 1 2. ಅವಿಭಾಜ್ಯ ಅಪವರ್ತನಗಳು ಯಾವ್ಯಾವ ಬಂದವು? ಘನಮೂಲ ನೆನ್ಪಿಡಿ ಮಕ್ಕಳೇ, ಇಲ್ಲಿ 3 ಬರಿಬೇಕು. ಘನಮೂಲ 2 × 2 × 2. ಘನಮೂಲ 2 × 2 × 2. ನೋಡ್ರಿ ಮಕ್ಕಳೇ, ಇದು ಘನಮೂಲ ಆಗಿರೋದಕ್ಕೆ ನಾವು 2 ಜೋಡಿ ಮಾಡೋದಿಲ್ಲ. ಎಷ್ಟು ಜೋಡಿ ಮಾಡ್ತೀವಿ? 3 ಜೋಡಿ ಮಾಡ್ತೀವಿ. 3ರ ಜೋಡಿ ಒಂದಿತ್ತಂದರೆ ಅದರಿಂದ ಒಬ್ಬರು ಹೊರಗೆ ಬರ್ತಾರೆ.
ಇದು ಕರೆಕ್ಟ್ ಬಂತಲ್ವ ಉತ್ತರ ನಮಗೆ. 8ರ ಘನಮೂಲ 2 ಬಂತಲ್ವಾ? ಎಸ್, 3 ಜೋಡಿ ಮಾಡ್ತೀವಿ. ಘನ ಇರೋ ಕಾರಣಕ್ಕೆ 3 ಜೋಡಿ ಮಾಡ್ತೀವಿ. ವರ್ಗ ಇದ್ದಿದ್ರೆ ಇಬ್ಬಿಬ್ಬರು ಜೋಡಿ ಮಾಡ್ತಿದ್ವಿ ನಾವು. ಅರ್ಥ ಆಯ್ತಾ? ಅಷ್ಟೇ ವ್ಯತ್ಯಾಸ ಇರೋದು, ಜಾಸ್ತಿ ಇಲ್ಲ. ಇಲ್ಲಿ ಇದರಲ್ಲಿ ಕಲಿಯುವಂಥದ್ದು ಭಾಳಷ್ಟು ಏನಿಲ್ಲ, ಇಷ್ಟು ಸಣ್ಣ ವ್ಯತ್ಯಾಸ ಇದೆ. ಮುಂದೆ ಹೋಗ್ಬೋದಾ ಮಕ್ಕಳೇ? ಹಾಂ, ಹಲೋ ರೆಡಿ? ಇಲ್ಲೇನಿದೆ 64ರ ಘನಮೂಲ ಅವಿಭಾಜ್ಯ ಅಪವರ್ತನೀಕರಣ ಮೂಲಕ ಮಾಡಬೇಕು. ನನಗೆ ಗೊತ್ತು 64ರ ಘನಮೂಲ 4 ಬರುತ್ತೆ. ಹೇಗೆ ಬರುತ್ತೆ? 64 ಇದರ ಅವಿಭಾಜ್ಯ ಅಪವರ್ತನೀಕರಣ ಮಾಡೋಣ ಮಕ್ಕಳೇ. ಅವಿಭಾಜ್ಯ ಅಪವರ್ತನೀಕರಣ ಮಾಡೋಣ. ಸ್ಟಾರ್ಟ್ ಮಾಡ್ತಿದ್ದೀರಿ ಎಲ್ಲರೂ? ಸ್ವಂತ ಮಾಡಬೇಕು. ಇಷ್ಟು ಸಾಕಷ್ಟು ಲೆಕ್ಕಗಳನ್ನು ಮಾಡಿದ್ದೀವಿ ಈ ಸಮಯಕ್ಕೆ. ನಾವು ಅವಿಭಾಜ್ಯ ಅಪವರ್ತನೀಕರಣ ಮಾಡೋಕ್ಕೆ ಬರ್ಬೇಕು ನಿಮಗೆ. ಸರಿ ಸಂಖ್ಯೆ ಇದೆ ಅಂದರೆ ನಾವು 2ರ ಮಗ್ಗಿಂದ ಮಾಡ್ತಾ ಹೋಗ್ತೀವಿ. ಕರೆಕ್ಟ್? ಅಪ್ಪ ಸಮರ್ಥ, ಸ್ವಲ್ಪ ನಿಧಾನ ಕಾಟಾಕು. ಹಾಂ, ಅಷ್ಟುದ್ದಲ್ಲ ಏನು ಹೇಳಿದ್ರೆ ಹೇಗಪ್ಪ? ಸಣ್ಣ ಲೈನ್ ಎಳಿಬೇಕು. 2ರಿಂದ ಶುರು ಮಾಡ್ತೀರಿ. 2 3 6, 2 2 4, 2 16 32, 2 8 16, 2 4 8, 2 2 4, 2 1 2. 1 ಬರುವವರೆಗೂ ನಾವು ಅವಿಭಾಜ್ಯ ಅಪವರ್ತನೀಕರಣ ಮುಂದುವರಿಸ್ತೀವಿ. ಕರೆಕ್ಟಾ? ಎಷ್ಟು ತೇಜಸ್ ಬಂತಪ್ಪ? ತೋರಿಸ್ತೀರಾ? ಎಲ್ಲಿ ಮಾಡಿದ್ದೀರಾ? ಕರೆಕ್ಟ್. ಅಲ್ಲ, ವರ್ಗಮೂಲ ಅದು ಘನಮೂಲದ ಛತ್ತಿರ ಒಳಗೆ ಹಾಕೋಣ ಈಗ. 2 × 2 × 2 × 2 × 2 × 2. ಇಲ್ಲಿ ನೋಡ್ರಿ, ಇಲ್ಲಿ ನೋಡ್ರಿ 2 × 2 × 2 × 2 × 2 × 2. ತಪ್ಪಾದರೆ ಏನು ತೊಂದರೆ ಇಲ್ಲ, ನಾವು ಸರಿ ಮಾಡ್ಕೊಬೇಕು ಅಷ್ಟೇ. ಅದನ್ನು ಏನು ತಪ್ಪೇನಿಲ್ಲ. ತಪ್ಪು ಮಾಡೋದನ್ನು ತಪ್ಪೇನಲ್ಲ. ತಪ್ಪು ಮಾಡುವುದು ತಪ್ಪಲ್ಲ, ತಪ್ಪಿಂದ ತಿಳಿಯದೆ ಮಾಡುವ ಮತ್ತೊಂದು ತಪ್ಪು. ಸೊ 3 ಜೋಡಿ ಮಾಡ್ತೀವಿ ಮಕ್ಕಳೇ. 3 ಜೋಡಿ ಮಾಡ್ತೀವಿ, ಮರಿಬಾರ್ದು. ಕರೆಕ್ಟಾ? 3 ಜೋಡಿ ಮಾಡಿದಾಗ ಏನಾಗುತ್ತೆ? 3 ಹೊರಗೆ ಬರ್ತಾರೆ. ಆನ್ಸರ್ 22 ಅಲ್ವೇ? ಇಲ್ಲಿ ಗುಣಿಸ್ಬೇಕು ತಾನೇ ಇದನ್ನು. 2 2 4, ರೈಟ್. ಕೆಲವ್ರು ಹಾಗೆ 22 ಸರ್ ಅಂತ ಅಂದ್ಬಿಡ್ತಾರೆ, ಕೆಲವ್ರು ಮಿಸ್ಸಾಗಿ. ಗುಣಾಕಾರ ಮಾಡ್ಬೇಕು ಮಕ್ಕಳೇ. ಈಸಿ ಇದೆ ಅಲ್ವಾ ಮಕ್ಕಳೇ? ವರ್ಗಮೂಲಕ್ಕೆ ಭಾಳ ಹೋಲಿಕೆ ಇದೆ ಅಲ್ವಾ? ಇದು ಮತ್ತೇನು ಜಾಸ್ತಿ ತಾಣೋದು ಬೇಡಪ್ಪ ಮುಂದೆ. ಆದರೆ ನಾವು ಅಕಸ್ಮಾತ್ ಭಾಗಾಕಾರ ವಿಧಾನದಲ್ಲಿ ಮಾಡಬೇಕು ಅಂದರೆ ನೆನಪಿದೆಯಾ ಭಾಗಾಕಾರ ವಿಧಾನ? 400 ಅಲ್ಲ, ಅದು 40. ಈ ಥರ ಬರಿತಿದ್ವಿ ಭಾಗಾಕಾರ ವಿಧಾನಕ್ಕೆ. ಸ್ವಲ್ಪ ನೋಡ್ತೀರಾ ಎಲ್ಲರೂ ಪ್ಲೀಸ್ ಗಮನ ಇಲ್ಲಿ ಕೊಡಿ ಮಕ್ಕಳೇ, ಗಮನ ಇಲ್ಲಿ ಕೊಡಿ. ಭಾಗಾಕಾರ ವಿಧಾನದಲ್ಲಿ ಮಾಡ್ಬೇಕು ನಾವೀಗ. ಕರೆಕ್ಟ್? ಓಕೆ. ಇಲ್ಲಿ ಸರ್ ವರ್ಗಮೂಲನ ಭಾಗಾಕಾರ ವಿಧಾನದಲ್ಲಿ ಮಾಡಿದರೆ ಏನು ಮಾಡ್ತಿದ್ವಿ? ಎಲ್ಲಪ್ಪ 2 ಈ ಥರ ಗುಂಪು ಮಾಡ್ತಿದ್ವಿ. ಕರೆಕ್ಟಾ? ವರ್ಗಮೂಲ ಮಾಡಬೇಕಾದ್ರೆ. ರೈಟ್? ಇದು ಘನಮೂಲ ರೀ, ವರ್ಗಮೂಲ ಅಲ್ಲ. ಘನಮೂಲ ಇದ್ದಾಗ ನಾವು ಎಷ್ಟು ಗುಂಪು ಮಾಡ್ತೀವಿ? 3 ಗುಂಪು ಮಾಡ್ತೀವಿ. ಕರೆಕ್ಟ್. ಘನಮೂಲ ಇದ್ದಾಗ ಎಷ್ಟು ಗುಂಪು ಮಾಡ್ತೀವಿ ನಾವು? 3 ಗುಂಪು ಮಾಡ್ತೀವಿ. ಲಕ್ಷ್ಮಿ 1 2 3, ಮತ್ತು ಇಲ್ಲಿ 3 ಇಲ್ಲ, ಹಾಗೆ ಬಿಡ್ತೀವಿ. ಅವರಿಬ್ಬರೇ ಇರ್ತಾರೆ. ಈಗ ಇದು ಘನಮೂಲದ ಭಾಗಾಕಾರ ಆಗಿರೋದಕ್ಕೆ ನಾವು ಯಾವ ಘನ ಸಂಖ್ಯೆಯಿಂದ ಭಾಗಿಸಬಹುದು? 4ರ ಘನದಿಂದ. 4ರ ಘನದಿಂದ ಭಾಗಿಸ್ಬೋದು. ಕರೆಕ್ಟ್? 4ರ ಘನದಿಂದ ಭಾಗಿಸ್ಬೋದು. ಏನು ಬರುತ್ತೆ? 64. ಕರೆಕ್ಟಾ? ಶೇಷ ಏನು ಬರುತ್ತೆ ಮಕ್ಕಳೇ? ಶೇಷ 0 ಬರುತ್ತೆ. ಕರೆಕ್ಟ್? ಶೇಷ 0 ಬರುತ್ತೆ. 3 0ಗೆ 1 0. ಏನು ಬರ್ತದೆ ಘನಮೂಲ? 40. ಫ್ಯಾಂಟಾಸ್ಟಿಕ್. 40 ಇದಕ್ಕೆ ಉತ್ತರ. ಇದಕ್ಕೆ ಸರಿಯಾದ ಉತ್ತರ 40 ಮಕ್ಕಳೇ. ಗೊತ್ತಾಯ್ತಾರೆ? ಅಲ್ಲಿ ವರ್ಗಮೂಲದಲ್ಲಿ ಏನು ಮಾಡ್ತಿದ್ವಿ? 2 ಸಂಖ್ಯೆ ತಗೊತಿದ್ವಿ. ಇದು ಘನಮೂಲ ಮಕ್ಕಳೇ. ಘನಮೂಲದಲ್ಲಿ ಎಷ್ಟು ತಗೊತೀವಿ ಸಂಖ್ಯೆಗಳನ್ನು? ನಾವು 3 ಗುಂಪು ಮಾಡ್ತೀವಿ ಅಷ್ಟೇ. 3 ಜೊತೆ ತಗೊತೀವಿ ಅಷ್ಟೇ. ಇನ್ನೇನು ವ್ಯತ್ಯಾಸ ಇಲ್ಲ. ಇನ್ನೊಂದು ಉದಾಹರಣೆ ನೀವೇ ಮಾಡಿ. ಎಷ್ಟು ಬರುತ್ತಂತ ಹೇಳಿ. 3 ಗುಂಪು ಮಾಡಿ ಮತ್ತು ಘನಗಳಲ್ಲಿ ಭಾಗಾಕಾರ ಮಾಡಿರಿ. ಕಷ್ಟ ಆಗ್ತದೆ ಅಲ್ವಾ? ಭಾಳ ಟೈಮ್ ತಗೊಂತದೆ ಅಲ್ವಾ? ಬೆಸ್ಟ್ ಏನು ಮಾಡ್ಬೋದು ಗೊತ್ತಾ ಮಕ್ಕಳೇ? ನಾನು ಹೇಳ್ತೀನಿ ಕೇಳ್ರಿ. ಬೆಸ್ಟ್ ಏನು ಮಾಡ್ಬೋದು? ಉತ್ತರ ಏನು ಬಂತು ನಿಮಗೆ? 77 ಬರೋಕ್ಕೆ ಸಾಧ್ಯನೇ ಇಲ್ಲ. ಹೇಗೆ ಮಾಡ್ಬೋದು ಇದನ್ನು? ನಿಮಗೆ ಘನ ಸಂಖ್ಯೆಗಳು ಬರ್ತಾವೆ ಮಕ್ಕಳೇ?
1ರಿಂದ 10ವರೆಗೂ ಘನ ಸಂಖ್ಯೆಗಳು ಬರ್ತವೆ. 1ರ ಘನ ಏನಾಗುತ್ತೆ 1, 2ರ ಘನ ನೀವು ಹೇಳ್ತಾ ಹೋಗ್ತೀರಾ, ಸ್ವಲ್ಪ ನಾನು ಬರಿತಾ ಹೋಗ್ತೀನಿ. 1ರ ಘನ 1, 2ರ ಘನ 8, 3ರ ಘನ 27, 4ರ ಘನ 64, 5ರ ಘನ 125, 6ರ ಘನ 216, ವೆರಿ ಗುಡ್. 7ರ ಘನ 343, ಫ್ಯಾಂಟಾಸ್ಟಿಕ್. 8ರ ಘನ 512, 9ರ ಘನ ವೆರಿ ಗುಡ್ 729, 10ರ ಘನ ಮಕ್ಕಳೇ 729, ಓಕೆ ಸಾರಿ 10ರ ಘನ 1000, ಕರೆಕ್ಟಾ? ನೀವು ಗಮನಿಸಿ ನೋಡ್ರಿ, ಇಲ್ಲಿ ಬಿಡಿ ಸ್ಥಾನದಲ್ಲಿ ಏನೇನಿದಾವೆ ನೋಡ್ರಿ ಸ್ವಲ್ಪ. ಸರಿ ಸಂಖ್ಯೆನೂ ಇದ್ದಾವೆ, ಬೆಸ ಸಂಖ್ಯೆನೂ ಇದ್ದಾವೆ. ಸರಿ ಸಂಖ್ಯೆಗಳು ಇದ್ದಾವೆ, ಬೆಸ ಸಂಖ್ಯೆಗಳು ಇದ್ದಾವೆ. ಓಕೆ, ಆದರೆ ಈಗ ನೀವು ಇದನ್ನು ಭಾಗಾಕಾರ ವಿಧಾನದಲ್ಲಿ ಮಾಡೋಕ್ಕೆ ಹೋಗ್ತೀರಪ್ಪ. 3, 8, 9, 0, 1, 7 ಅಂತ ಇದೆ, ಆಯಿತಾ? ಇದು ಯಾವ ಘನ ಸಂಖ್ಯೆಗೆ ಹತ್ತಿರ ಇದೆ? 7ರ ಘನ, ಹೌದಾ? ಇದಕ್ಕೆ 7 ಬರೆದು ಬಿಡ್ತೀನಿ ನಾನು, ಇದಕ್ಕೆ 7 ಬರೆದು ಬಿಡ್ತೇನೆ. ಸರಿನಾ? ತದನಂತರ ಇದು ಭಾಗಾಕಾರ ಮಾಡಿರಿ ಸರ್ ಅಂತ ಕೇಳ್ತಿರ್ಬೋದು. ಭಾಳ ತಲೆ ಬಿಸಿದೆ ರೀ, ಭಾಳ ತಲೆ ಬಿಸಿದೆ. ಆ ರೀತಿ ಲೆಕ್ಕಗಳು ಬರೋದು ಕಡಿಮೆ, ಆ ರೀತಿ ಲೆಕ್ಕಗಳು ಬರೋದು ಸಹ ಭಾಳ ಕಡಿಮೆ, ಆಯಿತಾ? ಸೊ ನಾವೇನು ಮಾಡ್ಬೋದು, ಇದು ಯಾವ ಘನ ಸಂಖ್ಯೆಗೆ ಹತ್ತಿರ ಇದೆ? 7ರ ಘನ ಏನಿದೆ 343, ಇದೇ ತಾನೇ ಅದಕ್ಕೆ ಹತ್ತಿರ ಇರೋ ನಂಬರು. ಅದಕ್ಕಿಂತ ಕಡಿಮೆ ಮತ್ತು ಅದಕ್ಕೆ ಹತ್ತಿರ ಇರೋ ನಂಬರ್ 7ರ ಘನ. ಈ ಕೊನೆಗೆ 7 ಬರೋ ಸಂಖ್ಯೆ ಎಲ್ಲಿದೆ? 27. ಅದರ ವರ್ಗಮೂಲ ಏನು? ಘನಮೂಲ ಏನು? 3. ಅಷ್ಟೇ ರೀ ಆನ್ಸರ್, ಅಷ್ಟೇ. ಈ 389 ಯಾವ ಘನ ಸಂಖ್ಯೆಯಿಂದ ಭಾಗಾಕಾರ ಮಾಡ್ಬೋದು? 7ರ ಘನ. 7 ಬರ್ದೆ ಅದಕ್ಕೆ. ಕೊನೆಗೆ 7 ಬರೋ ರೀತಿ ಎಲ್ಲಿದೆ ಘನ? ಅದರ ಘನಮೂಲ 3. ಅಲ್ಲ, ನನಗೆ ಗೊತ್ತಿದ್ದು ಈಸಿ ಇದೆ ಅಂತ. ಇದ್ರ ಮೇಲೆ ಜಾಸ್ತಿ ಲೆಕ್ಕ ಮಾಡಿದ್ರೆ ಏನು ಪ್ರಯೋಜನ ಇಲ್ಲ ಮಕ್ಕಳೇ, ಆಯಿತಾ? ಆಯ್ತು, ತಗೊಳ್ರಿ, ಮಾಡ್ತೀರಾ? ಇಲ್ಲಿ ಸ್ವಲ್ಪ ಎಡುತ್ತೀರಾ, ಮತ್ತು ಇದಕ್ಕೂ ಅದೇ ಉತ್ತರ ಬರುತ್ತೆ ನೋಡ್ರಿ. ಯಾರಾದ್ರೂ ಆ ಥರ ಮಾಡಿದ್ರೆ ಅಂದರೆ ತಪ್ಪಾಗಿದೆ ಅಂತ. ಯಾಕೆ? ನೀವು ಗುಂಪು ಮಾಡಿಲ್ಲ. 3 ಗುಂಪು ಮಾಡಿ 35 ಬಂತು ಈಗ ಮೊದಲನೇ ಜೋಡಿ. 35ಕ್ಕೆ ಸಮೀಪ ಇರೋ ಘನ ಯಾವುದು? 3ರ ಘನ 27, ಕರೆಕ್ಟಾ? ಸೊ 3 ಬರುತ್ತಲ್ಲಿ. 7 ಬರುವ ಸಂಖ್ಯೆ ಯಾವುದು ಕೊನೆಗೆ? ಘನಮೂಲ 3ರ ಘನ 27 ಮತ್ತೆ 3, 33ರ ಘನ. ಚೆಕ್ ಮಾಡೋಣ, ಬೇಕಾದ್ರೆ ಚೆಕ್ ಮಾಡೋಣ. 33 × 33 × 33 ಏನು ಬರುತ್ತೆ ನೋಡ್ರಿ? 3 × 24 = 26, 3 × 3. ಬಂತ್ರ? 33ರ ಘನ ಬಂತಲ್ವಾ? ಹಾಂ, ಹೌದಲ್ವಾ? ಅಲ್ಲ, ನಾನು ಟ್ಯಾಲಿ ಮಾಡಿ ತೋರಿಸೋದಮ್ಮ. ಇದ್ರ ಘನಮೂಲ 33 ಅಂದರೆ ಮತ್ತು 33ರ ಘನ ಅದೇ ಆಗಿರ್ಬೇಕಾ ನಂಬರು? ಅದನ್ನು ಗುಣಿಸಿ ತೋರಿಸ್ತೇನೆ ನಾನು ನಿಮಗೆ, ಆಯಿತಾ? ಇಷ್ಟೇ ಇರೋದು. ಅರ್ಥ ಆಯ್ತಾ? ಇನ್ನೂ ಅರ್ಥ ಆಗಲಿಲ್ವಾ? ಅವನು ಎಷ್ಟು ಮಾಡಿದ್ರು ಅಷ್ಟೇ ಮಕ್ಕಳೇ, ಅದು ಭಾಳ ಸುಲಭ ಇದೆ. ಸುಲಭ ಇರೋದನ್ನೇ ಜಾಸ್ತಿ ಮಾಡಿದ್ರೆ ನಾವೇನು ಆಗಲ್ಲ. ನಾವು ಕಷ್ಟ ಇರೋದನ್ನ ಮತ್ತೆ ಮಾಡಿದ್ರೆ ಶಕ್ತಿಶಾಲಿಗಳಾಗ್ತೀವಿ, ಆಯಿತಾ? ಅದು ಘನಗಳನ್ನ ಕಂಠಪಾಠ ಮಾಡಿದರೆ ಸಾಕಷ್ಟು ಲೆಕ್ಕಗಳನ್ನು ನಾವು ಮಾಡ್ಬೋದು. ಸಂಖ್ಯೆಗಳು ಅಂತ ನಾವು ಶುರು ಮಾಡಿದ್ದೀವಿ ಪಾಠ, ನೆನಪಿದೆಯಾ? ಸಂಖ್ಯೆಗಳು ಅಂತ ಶುರು ಮಾಡಿ ನಾವು ಎಲ್ಲೆಲ್ಲೆಲ್ಲೋ ಹೋಗಿ ಬಂದಿದ್ದೀವಿ ವಾಪಸ್ಸು, ಆಯಿತಾ? ಇಲ್ಲಿಗೆ ಘನಗಳು ಘನಮೂಲಗಳು ಕಂಠಪಾಠ ಮಾಡಿ ಅದರ ಭಾಳ ಸರಿಯಾದ ಪ್ರಯೋಗ ಹೆಚ್ಚಾಗಿ ಜಾಮಿತೀಯ ವಿಭಾಗದಲ್ಲಿ ಮಾಡ್ತೀವಿ. ಇಲ್ಲಿ ಹೆಚ್ಚಿನ ಪ್ರಯೋಗ ಇರೋದಿಲ್ಲ ಮಕ್ಕಳೇ. ಸ್ವಾಭಾವಿಕ ಸಂಖ್ಯೆಗಳು ಗೊತ್ತಾ ನಿಮಗೆ? ನೆನಪಿದೆಯಾ ಸ್ವಾಭಾವಿಕ ಸಂಖ್ಯೆಗಳಂದರೆ? ಎಣಿಕೆ ಸಂಖ್ಯೆಗಳು. ನಾವು ಎಣಿಸುವ ಸಂಖ್ಯೆಗಳಿಗೆ ಏನಂತ ಕರಿತೀವಿ? ಸ್ವಾಭಾವಿಕ ಸಂಖ್ಯೆಗಳಂತ ಕರಿತೀವಿ. ನೆನಪಿದೆ? ರೈಟ್. ಪೂರ್ಣ ಸಂಖ್ಯೆಗಳಂತ ಯಾರಿಗೆ ಕರಿತೀವಿ? ಅದೇ ಸ್ವಾಭಾವಿಕ ಸಂಖ್ಯೆಗಳು. ನಾವೇನಂತ ಇದ್ವಿ? ಎಣಿಕೆ ಸಂಖ್ಯೆಗಳು ಅಂತಿದ್ವಲ್ಲ, ರೆಡಿ 1 2 3 ಸ್ಟಾರ್ಟ್ ಅಂತ. ಸೊ ಅದ್ರ ಜೊತೆಗೆ 0 ಸೇರಿಸ್ಬಿಟ್ರೆ ಅದೇನಾಗುತ್ತದು
ಪೂರ್ಣ ಸಂಖ್ಯೆ. ಯಾರಾದರೂ ಹೇಳ್ತೀರಾ ಅತ್ಯಂತ ಚಿಕ್ಕ ಸ್ವಾಭಾವಿಕ ಸಂಖ್ಯೆ ಯಾವುದು? ಅತ್ಯಂತ ಚಿಕ್ಕ ಸ್ವಾಭಾವಿಕ ಸಂಖ್ಯೆ, ಅತ್ಯಂತ ಚಿಕ್ಕ ಪೂರ್ಣ ಸಂಖ್ಯೆ. ಒಂದು ಲೆಕ್ಕ ಕೊಡಲ, ಇಲ್ಲೇ ಮೈಂಡಲ್ಲೇ ಮಾಡ್ಬೋದು, ಒಂದು ಮೈಂಡಲ್ಲೇ ಮಾಡ್ಬೋದು, ಬುಕ್ ತೆಗಿಯೋ ಆಗಿಲ್ಲ. ಅತ್ಯಂತ ಚಿಕ್ಕ ಸ್ವಾಭಾವಿಕ ಸಂಖ್ಯೆ ಮತ್ತು ಅತ್ಯಂತ ಚಿಕ್ಕ ಪೂರ್ಣ ಸಂಖ್ಯೆಗಳ ಮೊತ್ತವೆಷ್ಟು? ಅತ್ಯಂತ ಚಿಕ್ಕ ಸ್ವಾಭಾವಿಕ ಸಂಖ್ಯೆ ಮತ್ತು ಅತ್ಯಂತ ಚಿಕ್ಕ ಪೂರ್ಣ ಸಂಖ್ಯೆಗಳ ಗುಣಲಬ್ಧ 0. 1 ಸೊನ್ನೆಲೇ, 0 1ಲೇ. ನಮ್ಮ ಸ್ನೇಹ 0 ಪ್ರಿಯಳು. 0 ಅಂದರೆ ಭಾರಿ ಇಷ್ಟ ಅವರಿಗೆ. ನೀವು ಹಂಗೆಲ್ಲ ತಪ್ಪು ಮಾಡಬೇಡ್ರಿ. ಹೇಳಪ್ಪ. ಓಕೆ, ಸಮ ಸಂಖ್ಯೆಗಳು ಗೊತ್ತಲ್ವಾ? ಬಿಡಿ ಸ್ಥಾನದಲ್ಲಿ 2, 4, 6, 8 ಮತ್ತು 0 ಬಂತಂದರೆ ಬಿಡಿ ಸ್ಥಾನದಲ್ಲಿ ಯಾವ ಸಂಖ್ಯೆ ಏನಾದರೂ ಆಗಿರಲಿ, ಅಪರಿಮಿತ ಸಂಖ್ಯೆಗಳಿದ್ದಾವೆ. ಅದರಲ್ಲಿ ಬಿಡಿ ಸ್ಥಾನದಲ್ಲಿ ಯೂನಿಟ್ಸ್ ಪ್ಲೇಸಲ್ಲಿ ಕಲಿಸಿ 2, 4, 6, 8, 0 ಬಂತಂದರೆ ನಾವು ಅಂಥ ಸಂಖ್ಯೆಗಳನ್ನ ಏನಂತ ಕರಿಬೋದು? ಸಮ ಸಂಖ್ಯೆಗಳಂತ ಕರಿಬೋದು. ಕರೆಕ್ಟ್. ಬೆಸ ಸಂಖ್ಯೆಗಳಾದರೆ ಏನಾಗುತ್ತೆ ಮಕ್ಕಳೇ? 1, 3, 5, 7, 9. ಬೆಸ ಸಂಖ್ಯೆ ಇಷ್ಟು ಬಂದರೆ ಸಾಕು. ಬಿಡಿ ಸ್ಥಾನದಲ್ಲಿ 1, 3, 5, 7, 9 ಬಂತಂದರೆ ಆ ಸಂಪೂರ್ಣ ಎಲ್ಲ ಸಂಖ್ಯೆಗಳಿಗೆ ಬೆಸ ಸಂಖ್ಯೆ ಅಂತ ಕರಿತಿದ್ವಿ. ವರ್ಗ ಸಂಖ್ಯೆಗಳು ಕಂಠಪಾಠ ಮಾಡಿದ್ದೀರಾ? ಘನ ಸಂಖ್ಯೆಗಳು ನೋಡಿದ್ದೀವಿ. ಭಾಜ್ಯ ಅವಿಭಾಜ್ಯ ಸಂಖ್ಯೆಗಳು ಗೊತ್ತಾ? ಅವಿಭಾಜ್ಯ ಸಂಖ್ಯೆ ಅಲ್ಲದ ಸಂಖ್ಯೆಗಳು ಭಾಜ್ಯ ಸಂಖ್ಯೆಗಳು ಅಷ್ಟೇ. 1 ಅನ್ನೋದು ಯಾವ ಸಂಖ್ಯೆ? ಭಾಜ್ಯವೇ ಅವಿಭಾಜ್ಯವೇ? ಸೊ ಈ ಚಾಪ್ಟರಿಗೆ ನಾವು ಟಾಟಾ ಬಾಯ್ ಬಾಯ್ ಹೇಳುವ ಸಮಯ ಭಾಳ ಸಮೀಪಿಸಿದೆ. ಸ್ವಲ್ಪ ಅಭ್ಯಾಸ ಮಾಡೋಣ. ಭಾಜ್ಯ ಮತ್ತು ಅವಿಭಾಜ್ಯ ಸಂಖ್ಯೆಗಳು, ಬಾಧ್ಯತೆ ನಿಯಮಗಳು ಎಲ್ಲ ಕಲ್ತಿದ್ವಿ. ಅದನ್ನೆಲ್ಲವನ್ನು ಬಳಸಿಕೊಂಡು ಇವತ್ತು ಸ್ವಲ್ಪ ಎಕ್ಸಸೈಸ್ ಮಾಡೋಣ, ವ್ಯಾಯಾಮ ಮಾಡೋಣ ರೀ. ರೆಡಿ ಇದ್ದೀರಿ? ಸಮರ್ಥ? ಮತ್ತು ಮಾಡೋಣ ಬರ್ರಿ. 3 ಅಂಕಿಯ ಸಂಖ್ಯೆಗಳು ಎಷ್ಟಿದ್ದಾವೆ? ಇದನ್ನ ಹೇಗೆ ಮಾಡಿದ್ವಿ ನಾವು? 3 ಅಂಕಿಯ ಸಂಖ್ಯೆಗಳು ಎಷ್ಟಿದ್ದಾವೆ? ಹೇಗೆ ಕಂಡುಹಿಡಿಯೋದು? ನೆನಪಾಗ್ತಿದೆಯಾ? ಅಲ್ಲ, 3 ಅಂಕಿಯ ಸಂಖ್ಯೆಗಳು. ವೆರಿ ಗುಡ್, ಸೂಪರ್, ಸಿಂಪಲ್. 1 ಅಂಕಿಯ ಸಂಖ್ಯೆಗಳು ಎಷ್ಟಿದೆ ಹೇಳ್ರಿ ನೀವೇ? 90. 1 ಅಂಕಿಯ ಸಂಖ್ಯೆಗಳು ಎಷ್ಟಿದ್ದಾವೆ? 9. 2 ಅಂಕಿಯ ಸಂಖ್ಯೆಗಳು ಎಷ್ಟಿದ್ದಾವೆ? 9 1 0 90. 3 ಅಂಕಿಯ ಸಂಖ್ಯೆಗಳು, 4 ಅಂಕಿಯ ಸಂಖ್ಯೆಗಳು, 5 ಅಂಕಿಯ ಸಂಖ್ಯೆಗಳು. ನೋಡ್ತಿದ್ದೀರಾ? ಗೊತ್ತಾಗ್ತಿದೆಯಾ? ಇಷ್ಟೇ ಇರೋದು. ನಮಗೆ ಬೇಕಾಗಿರೋದು 3 ಅಂಕಿಯ ಸಂಖ್ಯೆಗಳು ಇಷ್ಟಿದ್ದಾವೆ ಅಂತ ಹೇಳ್ಬೋದು ಅಷ್ಟೇ. ಎಷ್ಟರ ಕೇಳ್ಬೋದು ಅವ್ರ ಮಕ್ಕಳೇ ನಮಗೆ? ಮತ್ತು ಹೇಳಲೇ ಇಲ್ಲ, ಮರ್ತೋಗಿದ್ದೀರೆಲ್ಲ. ರಿವಿಷನ್ ಇಲ್ಲಾಂದರೆ ಮರ್ತೋಗ್ಬಿಡ್ತೀರಿ. 5 ಅಂಕಿಯ ಸಂಖ್ಯೆಗಳು ಎಷ್ಟಿದ್ದಾವೆ ಹೇಳ್ರಿ? ಬರ್ತಾ ನೆನಪಾಯ್ತಾರ? 5 ಅಂಕಿಯ ಸಂಖ್ಯೆಗಳು ಎಷ್ಟಿದಾವೆ? ಮತ್ತು ಎಣಿಸ್ಕೊಂತ ಕುಂತೀರಾ? 5 ಅಂಕಿಯ ಅತ್ಯಂತ ಚಿಕ್ಕ ಸಂಖ್ಯೆ 10,000 ಸರ್. 10,000. 5 ಅಂಕಿಯ ಅತ್ಯಂತ ಚಿಕ್ಕ ಸಂಖ್ಯೆ. ಇದು ಎಷ್ಟಿದಾವಂತ ತಡ್ರಿ ಸರ್, ನಾನು 2 ದಿನ ಟೈಮ್ ಕೊಡ್ರಿ. ನಾವೇನು ಮಾಡ್ತೀವಿ ಅಂದ್ರೆ 10,001, 10,002, 10,003 ಈ ಥರ ನಾವು 99,999 ತನಕ ಬರೆದುಬಿಟ್ಟು 1 2 3 4 5 6 7 8 9 10 11 12 ಅಂತ ಎಣಿಸ್ಬಿಟ್ಟು ನಾವು 2 ದಿನ ಬಿಟ್ಟು ಹೇಳ್ತೀವಿ ಸರ್. ಆ ಥರ ಏನು ಮಾಡೋದು ಅವಶ್ಯಕತೆ ಇಲ್ಲ ಮಕ್ಕಳೇ. 5 ಅಂಕಿಯ ಸಂಖ್ಯೆ ಅಲ್ವಾ? 1 2 3 4 5 0 ಹಾಕ್ತಾ ಹೋಗಿ ಕೊನೆಗೊಂದು 9 ಇಟ್ಬಿಡಿ. ಅದೇ ನಿಮಗೆ ಬೇಕಾದ ಉತ್ತರ. ಆಯಿತಾ? 5 ಅಂಕಿಯ ಸಂಖ್ಯೆಗಳು ಎಷ್ಟಿದ್ದಾವೆ? 90,000 ಸಂಖ್ಯೆಗಳಿದ್ದಾವೆ. ಮುಂದಿನ ಪ್ರಶ್ನೆ, 3 ಅಂಕಿಯ ಚಿಕ್ಕ ಸಂಖ್ಯೆ ಮತ್ತು 4 ಅಂಕಿಯ ಚಿಕ್ಕ ಸಂಖ್ಯೆಗಳ ನಡುವೆ ಇರುವ ಮೊತ್ತವೆಷ್ಟು? 3 ಅಂಕಿಯ ಚಿಕ್ಕ ಸಂಖ್ಯೆ ಮತ್ತು 4 ಅಂಕಿಗಳ ಚಿಕ್ಕ ಸಂಖ್ಯೆಗಳ ನಡುವಿರುವ ಮೊತ್ತವೆಷ್ಟು? ವೆರಿ ಗುಡ್ ತೇಜಸ್. 3 ಅಂಕಿಯ ಚಿಕ್ಕ ಸಂಖ್ಯೆ ಯಾವುದು? ಚಿಕ್ಕ ಸಂಖ್ಯೆ ಅಂದರೆ 0 0 ಇಲ್ಲಿ 0 ಇಟ್ಟರೆ 3 ಅಂಕಿ ಆಗಲ್ಲ, ಅದಕ್ಕೆ 1 ಇಡ್ತೀವಿ. ಕರೆಕ್ಟ್. 4 ಅಂಕಿಯ ಚಿಕ್ಕ ಸಂಖ್ಯೆ 0 0 0 1. ಕರೆಕ್ಟಾ? ಇವುಗಳ ಮೊತ್ತ ಅಂದರೆ ಏನು ಮಾಡಬೇಕು? ಮೊತ್ತ ಅಂದರೆ ಕೂಡಿಸ್ಬೇಕಮ್ಮ ಸುಷ್ಮಿತಾ. ಮೊತ್ತ ಅಂದರೆ ಕೂಡಿಸೋಣ. 0 0 0 0 0 0 1 + 0 1 1ಕ್ಕೆ 1. 1100 ಸರಿನಾ ಮಕ್ಕಳೇ? 1100. ಓ ಏನಂದ್ರಮ್ಮ? ಇಲ್ಲಿ 1 ಹೆಂಗೆ ಬಂತು ಅಂತನಾ? 4 ಅಂಕಿಯ ಚಿಕ್ಕ ಸಂಖ್ಯೆ 1000. 4 ಅಂಕಿಯ ಚಿಕ್ಕ ಸಂಖ್ಯೆ 1000. 3 ಅಂಕಿಯ ಚಿಕ್ಕ ಸಂಖ್ಯೆ ಯಾವುದು?
3 ಅಂಕಿಯ ಚಿಕ್ಕ ಸಂಖ್ಯೆ 100. 1 ಅಂಕಿ ಸಾರಿ 4 ಅಂಕಿಯ ಚಿಕ್ಕ ಸಂಖ್ಯೆ ಯಾವುದು? 1000 ತಾನೆ. ಬಿಡಿ ಕೆಳಗೆ ಬಿಡಿ, 10ರ ಕೆಳಗೆ 10, 100ರ ಕೆಳಗೆ 100, 1000 ಕೆಳಗೆ 1000 ಬರ್ಕೊಂಡೆ ತಾನೆ ನಾವು ಕೂಡಿಸ್ತಾ ಇದ್ದೀವಿ. 1000ಕ್ಕೆ 100 ಒಂದು ಬರುತ್ತೆ ಗೊತ್ತಾ? ಏನಿದೆ ಸಮಸ್ಯೆ? ಏನು ಪ್ರಾಬ್ಲಮ್ ಆಗ್ತಾಯಿದೆ? 9 ಬರ್ದಿದ್ವಾ? ಹಾಂ, ಓಕೆ, ನೀವಿನ್ನು ಹಳೆ ಲೆಕ್ಕದಲ್ಲೇ ಇದ್ದೀರಿ. ನಾವು ಅವಾಗಲೇ 5 ಅಂಕಿಯ ಸಂಖ್ಯೆಗೆ 90,000 ಅಂತ ಬರ್ದಿದ್ದೀರಾ ಸರ್, ಹೌದಾ? ಮತ್ತು 3 ಅಂಕಿಯ ಸಂಖ್ಯೆಗೆ 900 ಅಂತ ಹೇಳಿದ್ದೀರಾ ಸರ್ ನೀವು ಆನ್ಸರ್ ಅಂತ. ಈಗ ಅಲ್ಲಿ ಏನು ಬಂದಿದೆ ಸರ್? 4 ಅಂಕಿಯ ಸಂಖ್ಯೆ ಬಂದರೆ 9,000 ಬರಬೇಕಲ್ವ ಸರ್? ಅದೇ ಸರ್ ಓಡ್ತಾ ಇರೋದು. ಅಮ್ಮ 4 ಅಂಕಿಯ ಗರಿಷ್ಠ ಸಂಖ್ಯೆ ಕನಿಷ್ಠ ಸಂಖ್ಯೆ ಬಗ್ಗೆ ಮಾತಾಡ್ತಿರೋದಲ್ಲ ನಾವು. 3 ಅಂಕಿಯ ಸಂಖ್ಯೆಗಳು ಎಷ್ಟಿದಾವೆ ಅಂದರೆ 900 ಇದ್ದಾವೆ. 3 ಅಂಕಿಯ ಕನಿಷ್ಠ ಸಂಖ್ಯೆ ಎಷ್ಟು? 100. 3 ಅಂಕಿಯ ಗರಿಷ್ಠ ಸಂಖ್ಯೆ ಎಷ್ಟು? 999. ಅರ್ಥ ಆಯ್ತಾ? ಸೊ ಅಲ್ಲಿ ನಮಗೇನು ಕೇಳಿದ್ದಾರೆ? 3 ಅಂಕಿಯ ಕನಿಷ್ಠ ಸಂಖ್ಯೆ ಚಿಕ್ಕ ಸಂಖ್ಯೆ ಎಷ್ಟು? 100. ಮತ್ತು 4 ಅಂಕಿಯ ಚಿಕ್ಕ ಸಂಖ್ಯೆ 1000. 4 ಅಂಕಿಯ ಸಂಖ್ಯೆಗಳು ಎಷ್ಟಿದಾವೆ ಅಂದರೆ ಏನು ಮಾಡಬೇಕಿತ್ತು? 4 ಅಂಕಿಯ ಸಂಖ್ಯೆಗಳು ಸರ್ 9,000 ಇದಾವೆ ನೋಡಿ ಸರ್ ಅಂತ ಹೇಳ್ಬೋದು. 4 ಅಂಕಿಯ ಚಿಕ್ಕ ಸಂಖ್ಯೆ ಯಾವುದು? 1000. 4 ಅಂಕಿಯ ಸಂಖ್ಯೆಗಳು ಎಷ್ಟಿದ್ದಾವೆ? 9,000. 4 ಅಂಕಿಯ ಚಿಕ್ಕ ಸಂಖ್ಯೆ ಯಾವುದು? 1000. 4 ಅಂಕಿಯ ಸಂಖ್ಯೆಗಳು ಎಷ್ಟಿದ್ದಾವೆ? 9,000 ಇದ್ದಾವೆ. 4 ಅಂಕಿಯ ಅತ್ಯಂತ ಚಿಕ್ಕ ಸಂಖ್ಯೆ ಯಾವುದು? 1000. 4 ಅಂಕಿಯ ಸಂಖ್ಯೆಗಳು ಎಷ್ಟಿದ್ದಾವೆ? 4 ಅಂಕಿಯ ಅತ್ಯಂತ ಚಿಕ್ಕ ಸಂಖ್ಯೆ ಯಾವುದು? 4 ಅಂಕಿಯ ಸಂಖ್ಯೆಗಳು ಎಷ್ಟಿದ್ದಾವೆ? 4 ಅಂಕಿ ಅತ್ಯಂತ ಚಿಕ್ಕ ಸಂಖ್ಯೆ ಯಾವುದು? 4 ಅಂಕಿ ಅತ್ಯಂತ ಚಿಕ್ಕ ಸಂಖ್ಯೆ ಯಾವುದು? 4 ಅಂಕಿಯ ಸಂಖ್ಯೆಗಳು ಎಷ್ಟಿದ್ದಾವೆ? 90,000 ಅಲ್ಲ 9,000. ಇನ್ನೊಂದು ಸರಿ ಹೇಳ, ಅರ್ಥ ಆದ್ರೆ? ಥ್ಯಾಂಕ್ ಯು. ಸೊ ಇದರ ಮೊತ್ತ ಕೇಳಿದ್ದಾರೆ. ಮೊತ್ತ ಅಂದರೆ ಪ್ಲಸ್ ಮಾಡ್ತೀವಿ, ಕರೆಕ್ಟ್? ಮೊತ್ತ ಅಂದರೆ ಪ್ಲಸ್ ಮಾಡ್ತೀವಿ. 0ಗೆ 0 ಕೊಡಿಸಿದ್ರೆ 0, 0ಗೆ 0 ಕೊಡಿಸಿದ್ರೆ 0, 1ಕ್ಕೆ 0 ಕೊಡಿಸಿದ್ರೆ 1, 1ಕ್ಕೆ 1. 1100. ತೇಜಸ್ ಅವರು ಹೇಳಿದ ಉತ್ತರ ಕರೆಕ್ಟ್ ಇದೆ. ವೆರಿ ಗುಡ್ ತೇಜಸ್. ನೆಕ್ಸ್ಟ್ ಹೋಗ್ಬೋದಾ? ಇದು ಸರ್ ಕರೆಕ್ಟಾಗಿ ಕೂರಪ್ಪ. 5 ಅಂಕೆಗಳ ಅತ್ಯಂತ ದೊಡ್ಡ ಸಂಖ್ಯೆಗೂ 3 ಅಂಕೆಗಳ ಅತ್ಯಂತ ಚಿಕ್ಕ ಸಂಖ್ಯೆಗೂ ಇರುವ ವ್ಯತ್ಯಾಸ ಯಾರು ಹೇಳ್ತೀರಾ? 5 ಅಂಕೆಗಳ ಅತ್ಯಂತ ದೊಡ್ಡ ಸಂಖ್ಯೆಗೂ 3 ಅಂಕೆಗಳ ಅತ್ಯಂತ ಚಿಕ್ಕ ಸಂಖ್ಯೆಗೂ. ವೆರಿ ಗುಡ್ ತೇಜಸ್. 5 ಅಂಕೆಗಳ ಅತ್ಯಂತ ದೊಡ್ಡ ಸಂಖ್ಯೆ ಅಂದರೆ ಯಾವುದು? 5 ಸರಿ 9 ಬರಿತೀರಿ. 5 ಅಂಕೆಗಳ ಅತ್ಯಂತ ದೊಡ್ಡ ಸಂಖ್ಯೆ ಅಂದರೆ 5 ಸರಿ 9 ಬರಿತೀವಿ, ಕರೆಕ್ಟ್? 5 ಅಂಕೆ ಅತ್ಯಂತ ದೊಡ್ಡ ಸಂಖ್ಯೆ ಅಂದರೆ 5 ಸರಿ ಈ ಥರ 9 ಬರಿತೀವಿ ಪಂಡಿತರಾಧ್ಯ. 3 ಅಂಕೆಗಳ ಅತ್ಯಂತ ಚಿಕ್ಕ ಸಂಖ್ಯೆ 3 ಅಂಕೆಗಳ ಅತ್ಯಂತ ಚಿಕ್ಕ ಸಂಖ್ಯೆ ಅಂದರೆ 100 ಇದೆ ಅಲ್ವಾ? ಇವುಗಳಿಗಿರುವ ವ್ಯತ್ಯಾಸ ಅಂದರೆ ಏನು ಮಾಡ್ತೀವಿ? ಮೈನಸ್ ಮಾಡ್ತೀವಿ. 9 0 ಇದ್ರೆ 9, 9 0 ಇದ್ರೆ 9, 9 1 ಹೋದರೆ 8, 9ಕ್ಕೆ 9. ಪ್ರಾರ್ಥನಾ 9ಕ್ಕೆ 9 ಬರುತ್ತೆ, ಯಾಕಂದರೆ ಇಲ್ಲೇನೂ ಇಲ್ಲ. 9ಕ್ಕೆ 9. ಸೊ 99,899. ತೇಜಸ್ ಅವರು ಹೇಳಿದ ಉತ್ತರ ಕರೆಕ್ಟ್ ಇದೆ. ವೆರಿ ಗುಡ್. ಮುಂದಿನ ಪ್ರಶ್ನೆ ನೀವೇ ಮಾಡಿ ಮಕ್ಕಳೇ, ನೀವೇ ಹೇಳಬೇಕು. 3 ಅಂಕಿಯ ಅತಿ ಚಿಕ್ಕ ಸಂಖ್ಯೆ ಮತ್ತು 4 ಅಂಕಿಯ ಅತಿ ದೊಡ್ಡ ಸಂಖ್ಯೆಗಳ ನಡುವಿನ ಮೊತ್ತವೆಷ್ಟು? 3 ಅಂಕಿಯ ಅತಿ ಚಿಕ್ಕ ಸಂಖ್ಯೆ ಮತ್ತು 4 ಅಂಕಿಯ ಅತಿ ದೊಡ್ಡ ಸಂಖ್ಯೆಗಳ ನಡುವಿನ ಮೊತ್ತವೆಷ್ಟು? 3 ಅಂಕಿಗಳ ಅತ್ಯಂತ ಚಿಕ್ಕ ಸಂಖ್ಯೆ ಯಾವುದು? 100. ವೆರಿ ಗುಡ್. 3 ಅಂಕಿ ಅತ್ಯಂತ ಚಿಕ್ಕ ಸಂಖ್ಯೆ 100. 4 ಅಂಕಿಗಳ ಅತ್ಯಂತ ದೊಡ್ಡ ಸಂಖ್ಯೆ? ಇಲ್ಲಿ ತಪ್ಪಿದೆ. ಯಾರು 1000 ಅಂದದ್ದು? 1000 ಅಲ್ಲ, 9,999. 4 ಅಂಕಿಗಳ ಸಂಖ್ಯೆ ಎಷ್ಟಿದಾವಂತ ಕೇಳಿಲ್ಲ. 4 ಅಂಕಿಗಳ ಅತ್ಯಂತ ದೊಡ್ಡ ಸಂಖ್ಯೆ 9,999. ನೀವು 9,000 ತಗೊಂಬಾರ್ದು, ತಪ್ಪಾಗುತ್ತೆ. ಭೈರವಿ ಮಾಡಿದ್ದು ಹೋದ್ಸರಿ ಅದೇ ತಪ್ಪು. ಇಲ್ಲಿ 4 ಅಂಕಿಗಳ ಅತ್ಯಂತ ದೊಡ್ಡ ಸಂಖ್ಯೆ ಯಾವುದು? 9,000. ಸುಸ್ಮಿತಾ 9,999. ಸೊ ಏನಾಗುತ್ತೆ, ಅದನ್ನು ಕೂಡಿಸಿದ್ರೆ ಇದ್ರಗಳ ಮೊತ್ತ ಎಷ್ಟು ಅಂತ ಕೇಳಿದರೆ, ಮೊತ್ತ ಅಂದರೆ ಏನು ಮಾಡ್ತೀವಿ? ಕೂಡಿಸ್ತೀವಿ ಮಕ್ಕಳೇ, ಕೂಡಿಸ್ತೀವಿ. 10,099 ಮಂತ್ರ ತೇಜಸ್. 10,099. ಗಮನಿಸಿ ಮಕ್ಕಳೇ, ನಾವು ಇದನ್ನು ಹಿಂದಿನ ತರಗತಿಯಲ್ಲಿ ಒಮ್ಮೆ ಮಾಡಿದ್ದೀವಿ. ನಾವು ಮಾಡ್ತಿರೋದು ಬರೀ ಪುನರಾವರ್ತನೆ ಅಷ್ಟೇ. ಇಲ್ಲಿ ಒಂದು ವರ್ಕ್ಶೀಟು ಕೊಟ್ಟಿದ್ದೀನಿ. ಮುಂದಿನ ಪ್ರಶ್ನೆ, ಮೊದಲ 10 ಸರಿ ಸಂಖ್ಯೆಗಳ ಮೊತ್ತವೆಷ್ಟು? ನೋಡೋಣ ಯಾರು ಹೇಳ್ತೀರಿ. ಮೊದಲ 10 ಸರಿ ಸಂಖ್ಯೆಗಳ ಮೊತ್ತ 2, 4, 6, 8 ಅಂತ. 20 ಅಂತ ಯಾರ್ಯಾರು ಹೇಳ್ತಿದ್ದೀರಿ? ನೀವು ನೋಡ್ರಿ ಫಸ್ಟು. ಮೊದಲ 10 ಸರಿ ಸಂಖ್ಯೆ ತಗೊಂಡಿದ್ದೀರಾ ಹೇಗೆ?
110. ಗುಡ್. ನೀವು ಮೊದಲ 10 ನಂಬರ್ ತೊಗೊಂಡಿದ್ದೀರಿ, ಸರಿ ಸಂಖ್ಯೆಗಳ ನಂಬರು. ಮೊದಲ 5 ನಂಬರ್ ಅಷ್ಟೇ ತೊಗೊಂಡಿದ್ದೀರಿ. ಮೊದಲ 10 ಸರಿ ಸಂಖ್ಯೆಗಳು ಯಾವ್ಯಾವು ಷರತ್ತು? 2 ಹಿಂಗೆ ಬರೆದು ಬಿಡಲ. 2, 4, 6, 8, 10, 12, 14, 16, 18, 20. ಕರೆಕ್ಟಾ? ಇವೇ ತಾನೇ ಮೊದಲ 10 ಸರಿ ಸಂಖ್ಯೆಗಳು. 10 ಸರಿ ಸಂಖ್ಯೆಗಳಿವೆ ಅಲ್ವ ಮಕ್ಕಳೇ? ನಾನು ಇದನ್ನು ಕೂಡಿಸ್ತಾ ಹೋಗ್ತೀನಿ. 2 + 4 6, 6 + 6 12, 12 + 8 20, 20 + 10 30. ಇಲ್ಲಿ ಬರೆದು ಬಿಡ್ತೀನಿ 30. ಆಯಿತಾ? ಇಲ್ಲಿ ಏನಾಗ್ತದೆ? 14 + 16 ಇದು 30 ಬರುತ್ತೆ. ಕರೆಕ್ಟಾ? 12 + 18 ಅದು ಸಹ 30 ಬರುತ್ತೆ. ಪ್ಲಸ್ ಕೊನೆಗೆ 20 ಇದೆ. 33 90 ಪ್ಲಸ್ 20 ಪ್ಲಸ್ 20 ಎಷ್ಟಾಗುತ್ತೆ? 110. 110 ಸರಿಯಾದ ಉತ್ತರ. 110 ಸರಿಯಾದ ಉತ್ತರ. ಕೆಲವು ಮಕ್ಕಳು ಎಷ್ಟನ್ನಷ್ಟೇ ತಗೊಂಡು ಕೂಡ್ಸಕ್ಕೆ ಹೋಗಿದ್ದಾರೆ. ಅವ್ರಿಗೆ 30 ಬಂದಿದೆ ಆನ್ಸರ್. ಕೇವಲ 10 ಮೊದಲ 10 ಸರಿ ಸಂಖ್ಯೆಗಳಂತಂದ್ವಲ್ವ, 10ರವರೆಗೆ ಇರುವ ಸರಿ ಸಂಖ್ಯೆಗಳನ್ನು ತಗೊಂಡು ಕೂಡ್ಸಕ್ಕೆ ಹೋಗಿದ್ದಾರೆ. ಅಲ್ಲಿಗೆ ಅದು ಸರಿ ಆಗೋತಿಲ್ಲ, ತಪ್ಪಾಗ್ತದೆ. ಮೊದಲ 10 ಸರಿ ಸಂಖ್ಯೆಗಳಿವು. 5 ಓಕೆ. ಮೊದಲ 5 ಪೂರ್ಣ ಸಂಖ್ಯೆಗಳ ಮೊತ್ತವೆಷ್ಟು? ಯಾರು ಹೇಳ್ತೀರಾ ನೋಡೋಣ. ಇದಕ್ಕೆ ಕರೆಕ್ಟ್ ಯಾರು ಹೇಳ್ತೀರಾ ನೋಡ್ತೀನಿ. ಮೊದಲ 5 ಪೂರ್ಣ ಸಂಖ್ಯೆಗಳ ಮೊತ್ತ ಮಾಡಿ. ಮೊದಲ 5 ಪೂರ್ಣ ಸಂಖ್ಯೆಗಳ ಮೊತ್ತ. ವೆರಿ ಗುಡ್. 14 ಬರ್ತಿಲ್ಲಲ್ರಿ? ಮೊದಲ 5 ಪೂರ್ಣ ಸಂಖ್ಯೆಗಳ ಮೊತ್ತ. ಪೂರ್ಣ ಸಂಖ್ಯೆಗಳು ನೆನಪಿದವ್ರೆ? ಯಾವ್ಯಾವು? 0 1 2 3 4 5 6 7 8 ಎಲ್ಲಿವರೆಗೂ ಹೋಗ್ತದೆ? ಅಪರಿಮಿತ ತನಕ ಹೋಗುತ್ತೆ. ಅಲ್ಲ ಮಕ್ಕಳೇ, ನೀವು ಹೇಳ್ರಿ ನನಗೆ ಒಂದು ಮಾತು. ಮೊದಲ 5 ಪೂರ್ಣ ಸಂಖ್ಯೆಗಳೆಲ್ಲಿದ್ದಾವೆ? 1 2 3 4 5 ಇವೆ ತಾನೆ? ಸೊ 0 + 1 + 2 + 3 + 4. ನನಗೆ ಗೊತ್ತು, ಭಾಳ ಜನ 1ರಿಂದ ಶುರು ಮಾಡಿರ್ತೀರಿ. ನೀವು ಭಾಳಷ್ಟು ಜನ 1ರಿಂದ ಕೂಡ್ಸಕ್ಕೆ ಶುರು ಮಾಡಿರ್ತೀರಿ. 0ನೂ ಸಹ ಒಂದು ಪೂರ್ಣ ಸಂಖ್ಯೆ, ಅದನ್ನು ಸಹ ನೀವು ಸೇರಿಸ್ಕೊಳ್ಬೇಕು. ನಾವು ಸ್ವಾಭಾವಿಕ ಸಂಖ್ಯೆಯಲ್ಲಿ 0ನ ಸೇರಿಸಲ್ಲ, ಆದರೆ ಪೂರ್ಣ ಸಂಖ್ಯೆಯಲ್ಲಿ 0ನ ಸೇರಿಸಲೇಬೇಕು ನಾವು. 1 2 3 4 5 ಸಂಖ್ಯೆ ಇದ್ದಾವೆ. 0 + 1 1, 1 + 2 3, 3 + 3 6, 6 + 4 10. ಇದಕ್ಕೆ ಉತ್ತರ, ಸರಿಯಾದ ಉತ್ತರ 10. ಭಾಳ ಜನಕ್ಕೆ 15 ಬಂದಿದೆ, ತಪ್ಪದು. 10 ಬಂದಿದೆ ಅಂದರೆ ಫ್ಯಾಂಟಾಸ್ಟಿಕ್, ಒಳ್ಳೆ ಸರಿಯಾದ ಉತ್ತರ. ಎಲ್ಲಪ್ಪ ಮುಂದೆ ಹೋಗ್ಬೋದಾ? ಅತಿ ಚಿಕ್ಕ ಸ್ವಾಭಾವಿಕ ಸಂಖ್ಯೆ ಅಲ್ಲಪ್ಪ, ಅತಿ ಚಿಕ್ಕ ಸ್ವಾಭಾವಿಕ ಸಂಖ್ಯೆ ಮತ್ತು ಅತಿ ಚಿಕ್ಕ ಪೂರ್ಣ ಸಂಖ್ಯೆಗಳ ಮೊತ್ತವೆಷ್ಟು? ಅತಿ ಚಿಕ್ಕ ಸ್ವಾಭಾವಿಕ ಸಂಖ್ಯೆ ಯಾವುದು? 1. ಅತಿ ಚಿಕ್ಕ ಪೂರ್ಣ ಸಂಖ್ಯೆ ಅವುಗಳ ಮೊತ್ತ? ಇದು ನಾವು ಮಾಡಿದ್ವಲ್ವ, ಶುರುದಲ್ಲೇ ಹೇಳಿದ್ವಿ ನಾವು. ಒಂದು ಮಾತು ಕೇಳಿದ್ದೆ ನಾನು. ವೆರಿ ಗುಡ್. ಮೊದಲ 10 ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ. ಮೊದಲ 10 ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ n × n + 1/2 ಅದು ಬರುತ್ತೆ. ಆ ಒಂದು ಸೂತ್ರನೂ ಸಹ ಹಾಕಿ ಮಾಡ್ಬೋದು. n × n + 1/2 10 × 10 + 1/2 1 2 5 5 × 10 + 1 11 55 ಬರುತ್ತೆ ಆನ್ಸರ್. ಈ ಸೂತ್ರದ ಮೇಲೆ ಲೆಕ್ಕಗಳನ್ನು ಮುಂದೆ ಮಾಡೋಣ, ಈಗ ಬೇಡ. ಭಿನ್ನರಾಶಿ ಪಾಠ ಆದಮೇಲೆ ಮಾಡ್ತೀವಿ ನಾವು, ಈಗ ಮಾಡೋದಿಲ್ಲ. ಆ ಸೂತ್ರನ ಬಳಸಿ ಮಾಡೋದನ್ನ ಭಿನ್ನರಾಶಿಗಳ ಪಾಠ ಆದಮೇಲೆ ಮಾಡ್ತೀವಿ, ಈಗ ಮಾಡೋದಿಲ್ಲ, ಕನ್ಫ್ಯೂಷನ್ ಆಗ್ತದೆ. 55 ಸರಿಯಾದ ಉತ್ತರ. 55 ಸರಿಯಾದ ಉತ್ತರ. ಮಕ್ಕಳೇ, ನೀವು ನೋಡಲಿಲ್ಲ, ನಾನು ಮಾಡಿದ ಕ್ಯಾಲ್ಕುಲೇಷನ್ ನೀವು ನೋಡಿಲ್ಲ. ಇದಕ್ಕೊಂದು ಭಾಳ ಸರಳ ಮೆಥಡ್ ಇದೆ. ಅದಕ್ಕೊಂದು ಸೂತ್ರ ಇದೆ, n × n + 1/2 ಅಂತ. n ಅಂದರೆ ಎಷ್ಟಿದಾವೆ? 10 ನಂಬರ್ ಇದ್ದಾವೆ. 10 ನಂಬರ್ಗೆ ಇನ್ನೊಂದು ನಂಬರ್ ಸೇರಿಸ್ಬೇಕು, ಅದನ್ನು 2ರಿಂದ ಭಾಗಿಸ್ಬೇಕು. ಅದನ್ನೇನಂತ ಬರಿಬೋದು?
10 ಇಂಟು 10 + 1 11 ಭಾಗಾಕಾರ 2 2 ಒಂದಲೇ 2 5ಲೇ 5 ಇಂಟು 11 55 ಇಷ್ಟು ಆನ್ಸರ್. ಹಿಂಗೂ ಮಾಡ್ಬೋದು. ಇದನ್ನು ಈಗ ನಿಮಗೆ ಹೇಳ್ಕೊಡಲ್ಲ ನಾನು, ಕಾರಣ ಭಿನ್ನ ರಾಶಿಗಳು ಬಂದಮೇಲೆ ಹೇಳ್ಕೊಡ್ತೀನಿ, ಸರಿನಾ? ಸೊ ಇಲ್ಲಿ ಮೊದಲ 10 ಸ್ವಾಭಾವಿಕ ಸಂಖ್ಯೆಗಳು ಯಾವ್ಯಾವಪ್ಪ? 1 2 3 4 5 6 7 8 9 10 ಇವೇ ತಾನೇ ಮೊದಲ 10 ಸ್ವಾಭಾವಿಕ ಸಂಖ್ಯೆಗಳು. 1 + 2 3 3 + 3 6 6 4 10 10 5 15 15 6 ಸೇರಿಸಿದ್ರೆ 21 21ಕ್ಕೆ 7 ಸೇರಿಸಿದ್ರೆ 28 28ಕ್ಕೆ 8 ಸೇರಿಸಿದ್ರೆ 28ಕ್ಕೆ 8 ಕೂಡಿಸಿದ್ರೆ 36 36ಕ್ಕೆ 9 ಕೂಡಿಸಿದ್ರೆ 45. ವೆರಿ ಗುಡ್. 45ಕ್ಕೆ 10 ಕೂಡಿಸಿದ್ರೆ ವೆರಿ ಗುಡ್ 55. 55 ಸರಿಯಾದ ಉತ್ತರ. ವೆರಿ ಗುಡ್. ನೆಕ್ಸ್ಟ್ ಕ್ವೆಶನ್. ಸಂಖ್ಯೆ 525ರಿಂದ ಹಾಲೇಶ್, ಸಂಖ್ಯೆ 525ರಿಂದ 548ರವರೆಗೆ ಎಷ್ಟು ಸಂಖ್ಯೆಗಳಿದ್ದಾವೆ? ಭಾಳ ಜನ ಇಲ್ಲಿ ತಪ್ಪು ಮಾಡ್ತೀರಿ. ಭಾಳ ಮಂದಿ ಏನು ಮಾಡ್ತಾರೆ ಗೊತ್ತಾ? 548ರಿಂದ 548ರಲ್ಲಿ 525 ಕಳೆದು ಬಿಡ್ತೀರಿ. ಹೌದ್ರಿ? 8ರಾಗ 5 3 ಸಾರ್, 4ರಲ್ಲಿ 2 ಹೋದ್ರೆ 2 ಸಾರ್, 5ರಲ್ಲಿ 5 ಹೋದ್ರೆ 0 ಸಾರ್. ಹೌದಾ? ನಾನೊಂದು ಕ್ವಶನ್ ಕೇಳಿ, ಇದನ್ನು ಸಿಂಪಲ್ ಮಾಡಿ, ಇದು ನನಗೆ ನಿಮಗೆ ಅರ್ಥ ಆಗಿಲ್ಲ ಅಂದ್ಕೊತೀನಿ. ಇದನ್ನ ಇನ್ನೂ ಸರಳ ರೂಪಕ್ಕೆ ತರೋಣ. ಸಂಖ್ಯೆ 1ರಿಂದ 5ರವರೆಗೆ 1ರಿಂದ 5ರವರೆಗೆ ಎಷ್ಟು ನಂಬರ್ ಅದಾವೆ? 1 2 3 4 5 ಎಷ್ಟು ನಂಬರ್ ಇದ್ದಾವೆ? ನಾವೇನಂತೀವಿ? 5 - 1 ಸರ್ 4 ಅಂದ್ಬಿಡ್ತೀವಿ. ಹಾಂ, 24 ಮಾಡಬೇಕು. ಯಾವಾಗಲೂ ಮಕ್ಕಳೇ 2 ಸಂಖ್ಯೆಗಳ ನಡುವೆ ಎಷ್ಟು ಸಂಖ್ಯೆಗಳಿದಾವೆ ಅಂತ ಕೇಳಿದ್ರೆ, ಇಲ್ಲಿಂದ ಇದುವರೆಗೆ ಎಷ್ಟು ಸಂಖ್ಯೆ ಇದಾವೆ ಅಂತ ಕೇಳಿದ್ರೆ ಏನು ಮಾಡಬೇಕು? ನೀವು ಮಾಡಿದ್ದು ಒಂದು ರೀತಿ ಕರೆಕ್ಟೇ ಇದೆ. 5 - 1 ಮಾಡ್ತೀರಿ. 5 - 1 ಏನಾಗುತ್ತೆ? 4 ಬರುತ್ತೆ. ಹೌದಾ? ಆದರೆ ಅದಕ್ಕೆ ಇನ್ನೊಂದು ಕೂಡಿಸ್ಲೇಬೇಕು ನೀವು, ಅವಾಗ ಕರೆಕ್ಟ್ ಆಗುತ್ತೆ ಅದು. ನೋಡಿರಿ, ಬೇಕಾದ್ರೆ ನೀವು ಹಾಗೆ ಹೇಳ್ರಿ. 5ರಿಂದ ಈಗ ನೀವೇ ಹೇಳ್ರಿ 5ರಿಂದ 9ರವರೆಗೆ ಎಷ್ಟು ನಂಬರ್ ಇದ್ದಾವೆ? 5 6 7 8 9 5 ನಂಬರ್ ಇದ್ದಾವೆ. 5 ನಂಬರ್ ಇದ್ದಾವಲ್ವಾ? ನನ್ನ ಹತ್ರ ದುಡ್ಡಿದೆ. ದುಡ್ಡಿಗೆ ನಂಬರ್ ಇರುತ್ತೆ, ನೋಟ್ ಕೆಳಗೆ ನಂಬರ್ ಇರುತ್ತೆ, ಸೀರಿಯಲ್ ನಂಬರ್ ಇರುತ್ತೆ. ಅದಕ್ಕೆ ನನ್ನ ಹತ್ರ ಸೀರಿಯಲ್ ನಂಬರ್ ಇರೋ ದುಡ್ಡಿದೆ, ಆಯಿತಾ? ಆ ದುಡ್ಡಿನಲ್ಲಿ ನಂಬರ್ 14ರಿಂದ 19ರವರೆಗೂ ನಂಬರ್ ಇದ್ದಾವೆ. 14ರಿಂದ 19 ತನಕ ನಂಬರ್ ಇದ್ದಾವೆ. ಎಷ್ಟು ನೋಟ್ ಇದ್ದಾವೆ? 5 ಅಲ್ವಾ? ಹಾಂ, ಒಂದು ನಿಮಿಷ 14ರಿಂದ 19 ತನಕ ನಂಬರ್ಗಳಿದ್ದಾವೆ ನಮ್ಮಲ್ಲಿ, ಸೀರಿಯಲ್ ವೈಸ್ ನಂಬರ್ ನೋಟು. 14 ಸೇರಿಸ್ತೀವಲ್ವಾ? 14 ಸೇರಿಸ್ಬೇಕಲ್ವ ಅಲ್ಲಿ ನಾವು? ಈ ಗೊಂದಲಕ್ಕೆ ಒಳಗಾಗ್ಬೇಡ್ರಿ ನೀವು, ಆಯಿತಾ? ಅರ್ಥ ಆಯ್ತಾ? ಇಲ್ಲಿ ಒಂದು ಪದ, ಒಂದು ಸಣ್ಣ ಒಂದೇ ಒಂದು ಬಿಟ್ಬಿಡ್ತೀರ ನೀವು. 14 ನೋಟಿದೆ, 15 16 17 18 19 ಅಲ್ಲಿಗೆ 6 ಆಗ್ತದೆ ತಾನೆ? ಹಾಂ, 14 15 16 17 18 19 ಕರೆಕ್ಟಾ? 6 ಆದ್ವಲ್ವಾ? ಇಲ್ಲಿ ನೀವು ಮಾಡೋಕ್ಕೆ ಹೋದ್ರೆ ಏನಾಗುತ್ತೆ? 19ರಲ್ಲಿ 14 ಕಳೆದು ಬಿಡ್ತೀರ ಬಾಲಾಜಿ. ಕರೆಕ್ಟಾ? ಏನು ಬರುತ್ತೆ ಬಾಲಾಜಿ? 5 ಬಂದ್ಬಿಡುತ್ತೆ. 5 ನೋಟ್ ಇದಾವೆ ಸರ್ ಅಂತ ಅಂದ್ಬಿಡ್ತೀರಿ. ಅದಕ್ಕೆ ಯಾವಾಗಲೂ ಏನು ಸೇರಿಸ್ಬೇಕು? 1 ಸೇರಿಸ್ಬೇಕು. ಅವಾಗ ಏನಾಗುತ್ತೆ? 6 ಆಗುತ್ತೆ. ಅರ್ಥ ಆಯ್ತಾ ಎಲ್ಲರಿಗೂ? ತಡಾ ಪಡಾ ನಡಾ ಯಾವ ಭಾಷೆ ನನಗೆ ಗೊತ್ತಿಲ್ಲ. ಎನಿವೇಸ್, ಸೊ 1 ಯಾವಾಗಲೂ ಸೇರಿಸ್ಬೇಕು ಮಕ್ಕಳೇ. ಈಗ ನೀವೇ ಹೇಳ್ರಿ, ಇಲ್ಲಿ 525ರಿಂದ 548ರವರೆಗೆ ಎಷ್ಟು ನಂಬರ್ ಇದ್ದಾವೆ? 548ರಲ್ಲಿ 525 ಕಳೆದು ಬಿಡ್ರಿ. 8ರಲ್ಲಿ 5 ಹೋದರೆ 3, 4ರಲ್ಲಿ 2 ಹೋದರೆ 2, 5ರಲ್ಲಿ 5 ಹೋದರೆ 0. ಬಟ್ ಇದು ಕೊನೆಗೊಂದು ಸೇರಿಸ್ರಿ, ಯಾಕಂದರೆ 548 ಬಿಟ್ಟಿರ್ತೀರಾ. ಸೊ ಎಷ್ಟು ನಂಬರ್ ಆಗ್ತವೆ? 24 ನಂಬರ್ಗಳಾಗ್ತವೆ. ಎಷ್ಟು ಸಂಖ್ಯೆಗಳಿದಾವೆ? 24 ಸಂಖ್ಯೆಗಳಿದ್ದಾವೆ. ಸೇಮ್ ಅದರ ಮೇಲೆ ಒಂದು ಕ್ವಶನ್ ಕೊಟ್ಟಿದ್ದೀನಿ ನಾನೀಗ. ನನ್ನ ಹತ್ರ 2000 ರೂಪಾಯಿ ನೋಟ್ ಇದ್ದಾವೆ. ಈಗ ಬಂದಾಗಿದೆ, ಈಗ 2000 ರೂಪಾಯಿ ನೋಟ್ ನಡೆಯಲ್ಲ. ನನ್ನ ಹತ್ರ 2000 ರೂಪಾಯಿಗಳು ನೋಟ್ ಇದ್ದಾವೆ ಅಂತ ತಿಳ್ಕೊಳ್ರಿ, ಆಯಿತಾ? ಆ ನೋಟ್ಗಳ ಮೇಲೆ 15,998ರಿಂದ 16,014ರವರೆಗೆ ಸರಣಿ ಸಂಖ್ಯೆ ಬರೆಯಲಾಗಿದೆ. ಸೀರಿಯಲ್ ನಂಬರ್ಗಳು ಬರೆದಿದ್ದಾರೆ.
ಆಯಿತಾ? ಹಾಗಾದರೆ 2000 ನೋಟ್ಗಳ ಸಂಖ್ಯೆ ಎಷ್ಟು ಎಷ್ಟು ನೋಟ್ ಇದ್ದಾವೆ ನನ್ನ ಹತ್ರ? ಎಷ್ಟು ನೋಟ್ ಇದ್ದಾವೆ? ಏನು ಮಾಡಬೇಕು? ದೊಡ್ಡ ಸಂಖ್ಯೆಯಲ್ಲಿ ಸಣ್ಣ ಸಂಖ್ಯೆ ಕಳೆದಿದ್ವಿ. ಸರಿ ಇದೇ ತಾನೇ ಮಾಡಿದ್ದು ನಾವು. ದೊಡ್ಡ ಸಂಖ್ಯೆಯಲ್ಲಿ ಸಣ್ಣ ಸಂಖ್ಯೆ ಕಳೆದಿದ್ವಿ. ಎಷ್ಟು ಬರುತ್ತೆ ಅದಕ್ಕೆ ಒಂದು ಕೂಡಿಸಿದ್ವಿ. ಅವು ಅಷ್ಟು ನಂಬರ್ ಇದ್ದಾವೆ, ಹೌದಾ? ಅಲ್ಲೂ ಸಹ ಎಷ್ಟು ಬರುತ್ತೆ? 16,014. ಅದರಲ್ಲಿ ದೊಡ್ಡ ಸಂಖ್ಯೆನ ಕಳೆಯೋಣ ಮಕ್ಕಳೇ. ಏನಾಗುತ್ತೆ ನೋಡ್ರಿ, ಏನಾಗುತ್ತೆ ನೋಡಿ. 4ರಲ್ಲಿ 8 ಹೋಗೋದಿಲ್ಲ ಮಕ್ಕಳೇ, 4ರಲ್ಲಿ 8 ಹೋಗೋದಿಲ್ಲ, ಕರೆಕ್ಟಾ? 14ರಲ್ಲಿ 8 ಹೋದರೆ 6, 0ಲಿ 9 ಹೋಗೋದಿಲ್ಲ, ಇಲ್ಲಿಂದ ತರೋಣ. 10ರಲ್ಲಿ 9 ಹೋದರೆ 1, 9ರಲ್ಲಿ 9 ಹೋದರೆ 0, 5ರಲ್ಲಿ 5 ಹೋದರೆ 0, 1ರಲ್ಲಿ 1 ಹೋದರೆ 0. ಬಟ್ ಇದಕ್ಕೆ ನಾವು ಯಾವಾಗಲೂ ಒಂದು ಕೂಡಿಸ್ಬೇಕಾ? ಒಂದು ಕೂಡಿಸ್ಬೇಕು ತಾನೇ ಯಾವಾಗಲೂ ಮಕ್ಕಳೇ. ಒಂದು ಸೇರಿಸ್ಬೇಕು. ಅವಾಗ ಏನಾಗುತ್ತೆ? 17. ಎಷ್ಟು ನೋಟ್ಗಳಿದಾವೆ ನನ್ನ ಹತ್ರ? 17. ಅರ್ಥ ಆಯ್ತಾ ಹೇಗೆ ಎಣಿಸ್ಬೇಕಂತ? ಯಾವಾಗಲೂ ಒಂದು ಬಿಡ್ತೀವಿ ನಾವು ಮಕ್ಕಳೇ. ಮರಿಬಾರ್ದದನ್ನು, ಕೂಡಿಸೋದನ್ನ ಮರಿಬಾರ್ದು, ಸರಿನಾ? ಅದೇ ತೊಂದರೆ ಇಲ್ಲ. 17 ಅಂತಾರಪ್ಪ ಅವರು, 17 ಅಂದರು. ಮೊದಲ 10 ಸ್ವಾಭಾವಿಕ ಸಂಖ್ಯೆಗಳ ಮೊತ್ತಕ್ಕೂ ಮೊದಲ 4 ಅವಿಭಾಜ್ಯ ಸಂಖ್ಯೆಗಳ ಮೊತ್ತಕ್ಕೂ ಇರುವ ವ್ಯತ್ಯಾಸ. ಇದನ್ನು ಮಾಡೋಕ್ಕೆ ಹೋಗಬೇಡಿ ಮಕ್ಕಳೇ. ಮೊದಲ 10 ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಏನು ಬಂದಿತ್ತಾ? 55 ಬಂದಿತ್ತಾ? ಇದ್ರ ಮೊತ್ತ ಬಂತು ನಮಗೆ. ಮತ್ತು ಮೊದಲ 4 ಅವಿಭಾಜ್ಯ ಸಂಖ್ಯೆಗಳ ಮೊತ್ತ ಎಷ್ಟು? ಮೊದಲ 4 ಅವಿಭಾಜ್ಯ ಸಂಖ್ಯೆಗಳ ಮೊತ್ತ 1, 3, 5, 7 ಅವು ಬೆಸ ಸಂಖ್ಯೆಗಳು. 2, 3, 5, 7 ಅವು ಸ್ವಾಭಾವಿಕ ಸಂಖ್ಯೆಗಳು. ಮೊದಲ 4 ಸ್ವಾಭಾವಿಕ ಸಂಖ್ಯೆಗಳು ಯಾವಿದಾವೆ ಮಕ್ಕಳೇ? ಇವೇ ತಾನೇ ಮೊದಲ 4 ಸ್ವಾಭಾವಿಕ ಸಂಖ್ಯೆಗಳು. ಒಂದು ತಾಣಕ್ಕೆ ಬರೋದಿಲ್ಲ, ಯಾಕಂದರೆ ಮೊದಲ 4 ಅವಿಭಾಜ್ಯ ಸಂಖ್ಯೆಗಳು. ಸಾರಿ, ತಪ್ಪು ಹೇಳಿದೆ ನಾನು. ಮೊದಲ 4 ಅವಿಭಾಜ್ಯ ಸಂಖ್ಯೆಗಳು. ಮೊದಲ 4 ಅವಿಭಾಜ್ಯ ಸಂಖ್ಯೆಗಳು. ಕ್ಷಮಿಸ್ರಪ್ಪ, ತಪ್ಪಾದ ಉಚ್ಚಾರಣೆ. ಇದನ್ನು ಕೂಡಿಸೋಣ. 2 + 3 5, 5 5 10, 10ಕ್ಕೆ 7 ಸೇರಿಸಿದ್ರೆ 17 ಬರುತ್ತೆ. ಮೊದಲ 10 ಸ್ವಾಭಾವಿಕ ಸಂಖ್ಯೆಗಳ ಮೊತ್ತಕ್ಕೂ ಮತ್ತು ಮೊದಲ 4 ಅವಿಭಾಜ್ಯ ಸಂಖ್ಯೆಗಳ ಮೊತ್ತಕ್ಕೂ ಇರುವ ವ್ಯತ್ಯಾಸವೆಷ್ಟು? ಅದರ ಮೊತ್ತ 17. ಇದಕ್ಕಿರುವ ವ್ಯತ್ಯಾಸ ಎಷ್ಟು? 55ರಲ್ಲಿ 17 ಕಳಿಬೇಕು ಮಕ್ಕಳೇ. ಏನಾಗುತ್ತೆ ನೋಡ್ರಿ, 4, 8, 3. ಸೊ ಗೌತಮ್, ನೀವು ಹೇಳಿದ ಉತ್ತರ ಕರೆಕ್ಟ್ ಇದೆ. 38 ಉತ್ತರ ಬರ್ತಾ? ಸರಿ ಆಯ್ತಾ? ಎಲ್ಲಪ್ಪ, ಗುಡ್ ಮಾರ್ನಿಂಗ್. ನೆಕ್ಸ್ಟ್ ಹೋಗ್ಬೋದ್ರಾ? 20 ಮತ್ತು 30ರ ನಡುವೆ ಎಷ್ಟು ಅವಿಭಾಜ್ಯ ಸಂಖ್ಯೆಗಳಿವೆ? 20 ಮತ್ತು 30ರ ನಡುವೆ ಎಷ್ಟು ಅವಿಭಾಜ್ಯ ಸಂಖ್ಯೆಗಳಿವೆ? 11 ಇದಾವ್ರಿ. ಒಂಬತ್ತು. 11 ಯಾರ್ದಿದೆ ಆನ್ಸರು? ಅಪ್ಪ ದೇವ್ರೆ. 20, 21, 22, 23, 24, 25, 26, 27, 28, 29, 30. ನೀವು ಬರಿತಿದ್ದೀರಿ ದಿನ 200ರವರೆಗೆ ಅವಿಭಾಜ್ಯ ಸಂಖ್ಯೆಗಳನ್ನು. ಇದರಲ್ಲಿ ಅವಿಭಾಜ್ಯ ಸಂಖ್ಯೆ ಯಾವುದಿದ್ದಾವೆ? ಯಾವಿದಾವ್ರಿ ಅಂದರೆ ಯಾವುದೂ ಇಲ್ಲ ಸರ್ ಅಂತಂದರೆ. 23 ಎಷ್ಟಿದ್ದಾವೆ? ಪ್ರಶ್ನೆನ ಚೆನ್ನಾಗಿ ಓದಬೇಕು. ಅದು ಅವ್ರು ಏನು ಮಾಡಿದ್ದಾರೆ ಗೊತ್ತಾ? 30ರಾಗೆ 20ನ್ನು ಕಳೆದು ಬಿಟ್ಟು ಅದಕ್ಕೆ ಒಂದು ಸೇರಿಸ್ಬಿಟ್ಟಿದ್ದಾರೆ ಸರ್ 11. ಹಳೆ ಲೆಕ್ಕಗಳನ್ನು ಮತ್ತೆ ಪುನರಾವರ್ತನೆ ಮಾಡೋಕ್ಕೆ ಹೋಗಿದ್ದಾರೆ ಇಲ್ಲಿ. ಅದು ಪ್ರಶ್ನೆ ಏನು ಕೊಟ್ಟಿದ್ದಾರೆ ಮಕ್ಕಳೇ? 20 ಮತ್ತು 30ರ ನಡುವೆ ಎಷ್ಟು ಅವಿಭಾಜ್ಯ ಸಂಖ್ಯೆಗಳಿದ್ದಾವೆ? 20 ಮತ್ತು 30 ಇವ್ರುಗಳ ನಡುವೆ ಎಷ್ಟು ಅವಿಭಾಜ್ಯ ಸಂಖ್ಯೆ ಇದ್ದಾವೆ? 2. ಅಷ್ಟೇ ಇರೋದು ಪ್ರಶ್ನೆ. ಅಲ್ಲಿ ಸ್ವಾಭಾವಿಕ ಸಂಖ್ಯೆಗಳ ಬಗ್ಗೆ ಕೇಳಿಲ್ಲ, ಪೂರ್ಣ ಸಂಖ್ಯೆಗಳ ಬಗ್ಗೆ ಮಾತಾಡಿಲ್ಲ, ರೈಟ್? ಸರಿ ಸಂಖ್ಯೆ ಬೆಸ ಸಂಖ್ಯೆಗಳ ಬಗ್ಗೆನೂ ಕೇಳ್ತಾ ಇಲ್ಲ. ಅಲ್ಲಿ ಕೇಳಿರೋದು ಅವಿಭಾಜ್ಯ ಸಂಖ್ಯೆಗಳು. ಪ್ರಶ್ನೆ ಓದ್ಕೊಬೇಕು. ನಾನೇನೇ ಹೇಳ್ತಿದ್ದೆ ನಿಮಗೆ ತರಗತಿಯಲ್ಲಿ,
ಕೆಲವ್ರಂಗೆ ಜಂಪ್ ಮಾಡ್ತಿದ್ದೀರಿ, ಒಂದೇ ಸರಿ ಉತ್ತರ ಕೊಡೋಕ್ಕೆ ಹೊಡ್ತಿದ್ದೀರಿ. ಆ ಥರ ಅವಸರದಲ್ಲಿರೋರು ಜಲ್ದಿ ತಪ್ಪು ಮಾಡ್ತಾರೆ. ಪ್ರಶ್ನೆ ಭಾಳ ಚೆನ್ನಾಗಿ ಓದ್ಕೊಬೇಕು. ಎಲ್ಲ ಪ್ರಶ್ನೆಗಳು ಒಂದೇ ಥರ ಇರೋದಿಲ್ಲ. ಕೆಳಗೆ ನೀಡಿರುವ ಅವಿಭಾಜ್ಯ ಸಂಖ್ಯೆಗಳ ಮೊತ್ತವೆಷ್ಟು? ಇಲ್ಲಿ ಅವಿಭಾಜ್ಯ ಸಂಖ್ಯೆಗಳಿದಾವೆ, ಅದರ ಮೊತ್ತವೆಷ್ಟು? ಅವಿಭಾಜ್ಯ ಸಂಖ್ಯೆಗಳು ಯಾವಿದಾವೆ ಇಲ್ಲಿ? 3 ಮತ್ತೆ 11 ಮತ್ತೆ 2 ಅವಿಭಾಜ್ಯ ಸಂಖ್ಯೆ. ಹಾಂ, ಎಸ್, 2 17 23. ಹೌದ್ರಿ, 97 2 ಅಂಕೆಗಳ ಅತ್ಯಂತ ದೊಡ್ಡ ಅವಿಭಾಜ್ಯ ಸಂಖ್ಯೆ. 29 3 87, 29 ಮಗ್ಗೆಯಲ್ಲಿ ಬರುತ್ತೆ, 16 ಮಗ್ಗೆಯಲ್ಲಿ ಬರುತ್ತೆ, 2 ಮಗ್ಗೆಯಲ್ಲಿ ಬರುತ್ತೆ ಇವೆರಡು. ಹಾಗಾಗಿ ಅವು ಅವಿಭಾಜ್ಯ ಸಂಖ್ಯೆ ಅಲ್ಲ. ಮಿಕ್ಕ ಎಲ್ಲ ಸಂಖ್ಯೆಗಳು ಅವಿಭಾಜ್ಯ ಸಂಖ್ಯೆಗಳು. ಕರೆಕ್ಟ್, ಅವಿಭಾಜ್ಯ ಸಂಖ್ಯೆಗಳು. ಕೂಡ್ಸೋಣ ಮಕ್ಕಳೇ. 2 3 11 97 23 17 ಕೂಡ್ಸೋಣ. ತೇಜಸ್ ಎಷ್ಟು ಬಂತಪ್ಪ? 153. ಚೆಕ್ ಮಾಡ್ತೀವಿ. 2 3 5 6 13 16 23 + 2 12 3 15. 153 ಸರಿಯಾದ ಉತ್ತರ. 153 ಸರಿಯಾದ ಉತ್ತರ. ನೋಡಿರಿ, ನಿಧಾನಕ್ಕೆ ಕೊಡ್ರಿ, 153 ನಿಧಾನಕ್ಕೆ ಕೊಡ್ರಿ. ಇನ್ನೊಂದ್ಸರಿ ಮಾಡಿರಿ, ಇನ್ನೊಂದ್ಸರಿ ಮಾಡಪ್ಪ. ತಪ್ಪಾಗ್ತದೆ ಬಾಲಾಜಿ ಮಾಡಿದ್ರೆ. ಕೆಲವು ಮಕ್ಕಳು ನಾವು ನೋಡ್ತೀವಲ್ಲ, ಜಲ್ದಿ ಸೋಲನ್ನು ಒಪ್ಕೊಂಡ್ಬಿಡ್ತಾರೆ. ನಮ್ಮ ಕೈಲಿ ಆಗಲ್ಲ ಅಂತ ಕೈ ಬಿಟ್ಬಿಡ್ತಾರೆ. ಬಿಡಬಾರ್ದು, ಯಾವುದನ್ನು ಕೈ ಬಿಡಬಾರ್ದು. ಕೆಲಸನ ಅರ್ಧಕ್ಕೆ ಕೈ ಬಿಡಬಾರ್ದು, ಪೂರ್ತಿ ಮಾಡಬೇಕು. ಸ್ವಲ್ಪ ನಿಧಾನ ಆದರೂ ಪರವಾಗಿಲ್ಲ, ತಪ್ಪಾದರೂ ಪರವಾಗಿಲ್ಲ, ಪೂರ್ತಿ ಮಾಡಬೇಕು. ಭಾಳ ಜಲ್ದಿ ಸೋಲು ಒಪ್ಕೊಂಡ್ಬಿಡ್ತೀರಿ ನೀವೆಲ್ಲ. ಅವಿಭಾಜ್ಯ ಸಂಖ್ಯೆಗಳಷ್ಟೇ. ಪ್ರಶ್ನೆ ಓದಲ್ಲ ನೀವು, ಅದೇ ಸಮಸ್ಯೆ ನಿಮ್ಮದು. ಕೆಳಗಿನವುಗಳಲ್ಲಿ ಅತಿ ಚಿಕ್ಕ 5 ಅಂಕಿಯ ಸಂಖ್ಯೆ ಯಾವುದು? ಭಾಳ ಕಷ್ಟದ ಕ್ವಶನ್ ಅಪ್ಪ. ಇದೆ ಅಲ್ವಾ? ಅತ್ಯಂತ ಚಿಕ್ಕ 5. ಎಸ್ 5 9 0 ಮತ್ತು 8 ಎಂಬ ಅಂಕೆಗಳಿಂದ ರಚಿಸಬಹುದಾದ ಅತಿ ದೊಡ್ಡ 5 ಅಂಕಿಯ ಸಂಖ್ಯೆನ ಬರೀರಿ. ಅಂಕೆಗಳನ್ನು ಪುನರಾವರ್ತಿಸುವಂತಿಲ್ಲ, ರಿಪೀಟ್ ಮಾಡೋಂಗಿಲ್ಲ. ಅತಿ ದೊಡ್ಡ ಸಂಖ್ಯೆ. ದೊಡ್ಡ ಸಂಖ್ಯೆ ಬರಿಬೇಕಂದ್ರೆ ದೊಡ್ಡ ಸಂಖ್ಯೆ ಬರಿಬೇಕಂದ್ರೆ ದೊಡ್ಡ ಸಂಖ್ಯೆ ಅಂದರೆ ಮಕ್ಕಳೇ, ದೊಡ್ಡ ಸಂಖ್ಯೆಯಿಂದ ಚಿಕ್ಕ ಸಂಖ್ಯೆ ಕಡೆಗೆ ಹೋಗ್ತೀರಾ. ದೊಡ್ಡ ಸಂಖ್ಯೆ ಯಾವುದಿದೆ? 9 8 5 0 1 0. ಕರೆಕ್ಟ್ ಇದೆಯಾ? ಇದೇ 5 ಅಂಕೆ ಅತ್ಯಂತ ದೊಡ್ಡ ಸಂಖ್ಯೆ. ದೊಡ್ಡ ಸಂಖ್ಯೆ ಬರಿಬೇಕಂದ್ರೆ ದೊಡ್ಡದ್ರಿಂದ ಚಿಕ್ಕದ ಕಡೆ ಹೋಗ್ತೀವಿ, ಚಿಕ್ಕ ಸಂಖ್ಯೆ ಬರಿಬೇಕಂದ್ರೆ ಚಿಕ್ಕದ್ರಿಂದ ದೊಡ್ಡದಕ್ಕೆ ಹೋಗ್ತೀವಿ. ನೆನಪಿದೆ ತಾನೇ? ಸೊ ಮಾಡೋಣ. ಇಲ್ಲೇನು ಮಾಡ್ಬೋದು ಮದನ್? 8 4 0 3 ಮತ್ತು 6 ಈ ಅಂಕೆಗಳನ್ನು ಉಪಯೋಗಿಸಿ ಅತಿ ಚಿಕ್ಕ 5 ಅಂಕೆಯ ಸಂಖ್ಯೆನ ಬರೀರಿ. ಚಿಕ್ಕ ಸಂಖ್ಯೆ ಬರೀಬೇಕು. ಚಿಕ್ಕದ್ರಿಂದ ದೊಡ್ಡದು 0 3 4 6 8. ಇದೇ ಅಲ್ವಾ ನಮ್ಮ 5 ಅಂಕೆ ಅತ್ಯಂತ ಚಿಕ್ಕ ಸಂಖ್ಯೆ? ಮಕ್ಕಳೇ, ಇದು 4 ಅಂಕೆ ಅತ್ಯಂತ ಚಿಕ್ಕ ಸಂಖ್ಯೆ ಆಗೈತೆ. ಎಡಬದಿಯಲ್ಲಿ ಎಷ್ಟು 0 ಇಟ್ಟರು ಏನು ಉಪಯೋಗ ಇಲ್ಲ. ಸಾರಿ ಸ್ನೇಹ, 0ಗೆ ಬೈತಿದ್ದೀವಂತ ಬೇಜಾರಾಗಬೇಡ್ರಿ. ಎಡಬದಿಗೆ ಕೋಟಿ 0 ಬಂದರೂ ಅದಕ್ಕೆ ಬೆಲೆ ಇಲ್ಲ. ಅದಕ್ಕೆ ನಾವೇನು ಮಾಡಬೇಕು? ಅದ್ರ ಬದಲು ಮಾಡ್ತೀವಿ, 0 ಅಲ್ಲದ ಸಂಖ್ಯೆಯನ್ನು ತಂದು ಈ ಜಾಗದಲ್ಲಿ ಇಡ್ತೀವಿ. 3 0 4 6 8. ಆಮ್ ಐ ಕ್ಲಿಯರ್? ಕರೆಕ್ಟ್ ಇದೆಯಾ? ಥ್ಯಾಂಕ್ ಯು. ಫ್ಯಾಂಟಾಸ್ಟಿಕ್. ಮುಂದಿನ ಪ್ರಶ್ನೆ. ಚಲೋ. 5 6 7 3 ಮತ್ತು 9 ಎಂಬ ಅಂಕೆಗಳನ್ನು ಉಪಯೋಗಿಸಿ ಅತಿ ದೊಡ್ಡ 5 ಅಂಕಿಯ ಸಮಸಂಖ್ಯೆಯನ್ನು ರಚಿಸಿರಿ. ಅತಿ ದೊಡ್ಡ 5 ಅಂಕಿಯ ಸಮಸಂಖ್ಯೆಯನ್ನು ರಚಿಸಬೇಕು. ಅತಿ ದೊಡ್ಡ 5 ಅಂಕಿಯ ಸಮಸಂಖ್ಯೆಯನ್ನು ರಚಿಸಬೇಕು. ಅತಿ ದೊಡ್ಡ 5 ಅಂಕಿಯ ಸಮಸಂಖ್ಯೆ. ಅತಿ ದೊಡ್ಡ ಸಂಖ್ಯೆ ಮಾಡಿ ಮೊದಲು. ಅತಿ ದೊಡ್ಡ ಸಂಖ್ಯೆ ಮಾಡೋಣ. ದೊಡ್ಡ ಸಂಖ್ಯೆ ಅಂದರೆ ದೊಡ್ಡದ್ರಿಂದ ಚಿಕ್ಕದಕ್ಕೆ ಹೋಗ್ಬೇಕು. ದೊಡ್ಡ ಸಂಖ್ಯೆ ಮಾಡೋಣ. ದೊಡ್ಡ ಸಂಖ್ಯೆ ಅಂದರೆ ದೊಡ್ಡದ್ರಿಂದ ಚಿಕ್ಕದಕ್ಕೆ ಹೋಗ್ತೀವಿ. ದೊಡ್ಡ ಸಂಖ್ಯೆ ಯಾವುದಿದೆ? 9. ಅದರದಕ್ಕಿಂತ ದೊಡ್ಡದು. ಅದರ ನಂತರ 7 6 5 3. ಇದೇ ಅಲ್ವೇ ಅತ್ಯಂತ ದೊಡ್ಡ ಸಂಖ್ಯೆ? ಆದರೆ ಇದು ಅತ್ಯಂತ
ದೊಡ್ಡ ಸಮಸಂಖ್ಯೆಯೇ? ಸಮಸಂಖ್ಯೆ ಅಲ್ಲ. ಸೊ ಇಲ್ಲಿಂದ ಹುಡುಕ್ತಾ ಬರೋಣ. ಸಮಸಂಖ್ಯೆ ಇದ್ದಾರಾ? ಸಮಸಂಖ್ಯೆ ಇದ್ದಾರಾ? ಅವ್ರನ್ನ ಅಲ್ಲಿ ಕಳಿಸ್ರಿ. ಈ 5 3 ಈ ಕಡೆ ಜರುಗಿಸ್ರಿ. 9 7 ಹಾಗೆ ಇರುತ್ತೆ. 5 3 ಇಲ್ಲಿ ಬರುತ್ತೆ. 6 ಕೊನೆಗೆ ಹೋಗಿರುತ್ತೆ. ಅಷ್ಟೇ ಮಕ್ಕಳು. 97,536 ರಚಿಸೋದು ಗೊತ್ತಾಗ್ತಿದೆಯಲ್ವಾ ಮಕ್ಕಳೇ? ಎಕ್ಸಾಮಿಗೆ ಬರುತ್ತೆ, ಎಕ್ಸಾಮಿಗೆ ಬಂದಿದೆ. ಜಾಗರೂಕರಾಗ್ರಿ, ಸ್ವಲ್ಪ ಸೀರಿಯಸ್ ಆಗಬೇಕು ಎಲ್ಲರೂ. ಓಕೆ, ಮುಂದಿನ ಪ್ರಶ್ನೆ ಹೋಗ್ಬೋದಾ? ಚಲೋ. 4 6 2 3 ಮತ್ತು 9 ಎಂಬ ಅಂಕೆಗಳನ್ನು ಉಪಯೋಗಿಸಿ ಅತಿ ದೊಡ್ಡ 5 ಅಂಕೆಯ ಬೆಸ ಸಂಖ್ಯೆಯನ್ನು ರಚಿಸಿರಿ. ಅತಿ ದೊಡ್ಡ 5 ಅಂಕೆಯ ಬೆಸ ಸಂಖ್ಯೆ. ಮೊದಲು ದೊಡ್ಡ ಸಂಖ್ಯೆ ಮಾಡೋಣ, ಆಮೇಲೆ ಬೆಸ ಸಂಖ್ಯೆ ಮಾಡೋಣ. ಮೊದಲು ದೊಡ್ಡ ಸಂಖ್ಯೆ ಮಾಡೋಣ, ಆಮೇಲೆ ಬೆಸ ಸಂಖ್ಯೆ ಮಾಡೋಣ. ದೊಡ್ಡ ಸಂಖ್ಯೆ ಅಂದರೆ ದೊಡ್ಡದರಿಂದ ಚಿಕ್ಕದಕ್ಕೆ ಹೋಗ್ಬೇಕು. ದೊಡ್ಡದು ಯಾವುದಿದೆ? 9 6 4 3 2. ಇದು ಅತ್ಯಂತ ದೊಡ್ಡ ಸಂಖ್ಯೆ, ಆದರೆ ಇದು ಅತ್ಯಂತ ದೊಡ್ಡ ಬೆಸ ಸಂಖ್ಯೆಯೇ ಅಲ್ಲ. ಸೊ ಬೆಸ ಸಂಖ್ಯೆ ಈಗ ಮಾಡೋಣ. ಬೆಸ ಸಂಖ್ಯೆ ಇಲ್ಲಿಂದ ಹುಡುಕ್ತಾ ಬರೋಣ. ಇಲ್ಲಿ ಬೆಸ ಸಂಖ್ಯೆ ಇದ್ದಾರಾ? ಇದ್ದಾರೆ. ಅವ್ರನ್ನ ಈ ಕಡೆ ಕಳಿಸ್ರಿ, ಇವ್ರನ್ನ ಆ ಕಡೆ ಕಳಿಸ್ರಿ. ಅಷ್ಟೇ. 9 6 4 2 3. ಇದು ನಮಗೆ ಬೇಕಾದಂತಹ 5 ಅಂಕೆಯ ಅತ್ಯಂತ ದೊಡ್ಡ ಬೆಸ ಸಂಖ್ಯೆ. ಅರ್ಥ ಆಯ್ತಾ ಸೌಜನ್ಯ? ಅರ್ಥ ಆಯ್ತಮ್ಮ? ಚಿನ್ನು ಅರ್ಥ ಆಗ್ತಿದೆಯಾ? ಮುಂದಿನ ಪ್ರಶ್ನೆ ಕಲೇಶ್. ಚಲೋ. 4 6 5 3 ಮತ್ತು 9 ಎಂಬ ಅಂಕೆಗಳನ್ನು ಉಪಯೋಗಿಸಿ 5ರಿಂದ ಭಾಗಿಸಲ್ಪಡುವ ನೆನಪಿದೆಯಾ? 5ರಿಂದ ಭಾಗಿಸಲ್ಪಡುವ ಸಂಖ್ಯೆಗಳು. 5ರಿಂದ ಭಾಗಿಸಲ್ಪಡುವ ಸಂಖ್ಯೆಗಳಲ್ಲಿ ಬಿಡಿ ಸ್ಥಾನದಲ್ಲಿ ಏನಿರಬೇಕು? 5 ಅಥವಾ 0 ಇರಬೇಕು. ಹೌದಾ? ಇಲ್ಲಿ ಏನಂತ ಕೇಳ್ತಿದ್ದಾರೆ? 5ರಿಂದ ಭಾಗಿಸಲ್ಪಡುವ ಅತಿ ಚಿಕ್ಕ 5 ಅಂಕೆ ಸಂಖ್ಯೆಯನ್ನು ರಚಿಸಿರಿ. ವಾವ್, ಐ ಲವ್ ದಿಸ್ ಕ್ವಶನ್. ಬಾಧ್ಯತೆ ನಿಯಮನೂ ಇದೆ, ಸಂಖ್ಯೆಗಳ ರಚನೆಯೂ ಇದೆ. ಹೌದಾ? ನಿದ್ದೆಯೂ ಚೆನ್ನಾಗಿ ಬರ್ತಿದೆ. ಹೌದ್ರಿ? ಹಾಂ, ಏನು ಮಾಡ್ಬೋದಲ್ಲ ನಾವು? ಚಿಕ್ಕ ಸಂಖ್ಯೆ ಮೊದಲು ಮಾಡೋಣ. ಚಿಕ್ಕ ಸಂಖ್ಯೆ ಹೇಗೆ ರಚಿಸ್ಬೋದು? ಚಿಕ್ಕದರಿಂದ ದೊಡ್ಡದಕ್ಕೆ ಹೋಗ್ತೀವಿ. ಚಿಕ್ಕದರಿಂದ ದೊಡ್ಡದಕ್ಕೆ ಹೋಗೋಣ. 3 4 5 6 9. ಕ್ಲಿಯರ್? ಅಲ್ಲ, 34,569. ಇದು ಚಿಕ್ಕ ಸಂಖ್ಯೆ. ಆದರೆ ಇದು ಚಿಕ್ಕ ಸಂಖ್ಯೆಯೂ ಸರಿ, 5ರ ಬಾಧ್ಯತೆನ ಹೊಂದಿದೆಯೇ? 5ರ ಬಾಧ್ಯತೆನ ಹೊಂದೋ ರೀತಿ ಮಾಡ್ಬೇಕು. ನಾವೇನು ಮಾಡ್ತೀವಿ? ಇಲ್ಲಿಂದ ಹುಡುಕ್ತಾ ಬರ್ತೀವಿ. ಇಲ್ಲಿಂದ 5 ಅಥವಾ 0 ಇದ್ದಾರೆ. 5 ಅಥವಾ 0 ಇದ್ದಾರಾ? ಅವ್ರನ್ನ ಆ ಕಡೆ ಕಳ್ಸೋಣ. 69 ಈ ಕಡೆ ಕಳ್ಸೋಣ. 34 69 ಈ ಕಡೆ ಬಂತು ಮಕ್ಕಳೇ. 5 ಕೊನೆಗೆ ಹೋಗ್ತದೆ. ಬಂದಿದೆಯಾ ಎಲ್ಲರಿಗೂ? ಇದು ಅರ್ಥ ಆಯ್ತಾರ? ಯಾರಿಗೆ ಅರ್ಥ ಆಗಿಲ್ಲ ಕೇಳ್ರಿ, ಇನ್ನೊಂದು ಸರಿ ಬೇಕಾದ್ರೆ ಮಾಡ್ತೀನಿ. ಗೊತ್ತಾಯ್ತಾ? 5ರಿಂದ ಭಾಗ ಆಗೋ ರೀತಿ ಮಾಡಬೇಕು. ಇಲ್ಲಿ ಬೆಸ ಸಂಖ್ಯೆ ಮಾಡಿರಿ, ಸರಿ ಸಂಖ್ಯೆ ಮಾಡಿರಿ ಅಂತ ಕೇಳಿಲ್ಲ ಅವರು. 5ರಿಂದ ಬಾಧ್ಯತೆನ ಹೊಂದೋ ರೀತಿ ಮಾಡಿರಿ. 5ರಿಂದ ಬಾಧ್ಯತೆ ಹೊಂದಬೇಕಂದ್ರೆ ಬಿಡಿ ಸ್ಥಾನದಲ್ಲಿ ಏನಿರಬೇಕು? 0 ಇರಬೇಕು, ಇಲ್ಲ 5 ಇರಬೇಕು. ಇಲ್ಲಿ 5 ಇಲ್ಲ 0 ಇಲ್ಲ. ಅದಕ್ಕೆ ಹುಡುಕ್ತಾ ಬಂದ್ವಿ. 5 ಸಿಕ್ತು, ತಾಂಡೋಗಲ್ಲ ಹಾಕ್ಬಿಟ್ವಿ ಅಷ್ಟೇ. ಕ್ಲಿಯರ್? ಅರ್ಥ ಆಗಿದೆಯಪ್ಪ? ನೆಕ್ಸ್ಟ್ ಹೋಗ್ಬೋದ್ರಾ? ಚಂದನ್, ಮುಂದಿನ ಪ್ರಶ್ನೆ ನೋಡಿ. 4 6 5 3 ಮತ್ತು 9 ಎಂಬ ಅಂಕೆಗಳನ್ನು ಉಪಯೋಗಿಸಿ ರಚಿಸಿದ 5 ಅಂಕೆಯ ಅತಿ ದೊಡ್ಡ ಸಂಖ್ಯೆಗೂ ಮತ್ತು ಅತಿ ಚಿಕ್ಕ ಸಂಖ್ಯೆಗೂ ಇರುವ ವ್ಯತ್ಯಾಸವೆಷ್ಟು? ಅತಿ ದೊಡ್ಡ ಸಂಖ್ಯೆಗೂ ಮತ್ತು ಅತಿ ಚಿಕ್ಕ ಸಂಖ್ಯೆಗೂ ಇರುವ ವ್ಯತ್ಯಾಸವೆಷ್ಟು? 5 ಅಂಕೆಯ ಅತಿ ದೊಡ್ಡ ಸಂಖ್ಯೆಗೂ ಮತ್ತು ಅತಿ ಚಿಕ್ಕ ಸಂಖ್ಯೆಗೂ ಇರುವ ವ್ಯತ್ಯಾಸವೆಷ್ಟು? 5 ಅಂಕೆಯ ಅತಿ ದೊಡ್ಡ ಸಂಖ್ಯೆಗೂ ಮತ್ತು ಅತಿ ಚಿಕ್ಕ ಸಂಖ್ಯೆಗೂ ಇರುವ ವ್ಯತ್ಯಾಸವೆಷ್ಟು? ಮೊದಲು 5 ಅಂಕೆ ಅತಿ ದೊಡ್ಡ ಸಂಖ್ಯೆ ಮಾಡೋಣ. 5 ಅಂಕೆ ಅತಿ ದೊಡ್ಡ ಸಂಖ್ಯೆ ಏನಾಗುತ್ತೆ? 5 ಅಂಕೆ ಅತಿ ದೊಡ್ಡ ಸಂಖ್ಯೆ ಮಕ್ಕಳೇ. 5 ಅಂಕೆ ಅತಿ ದೊಡ್ಡ ಸಂಖ್ಯೆ ಏನಾಗುತ್ತೆ ನೋಡಿರಿ. 5 ಅಂಕೆ ಅತಿ ದೊಡ್ಡ ಸಂಖ್ಯೆ ಅಂದರೆ 9 6 5 4 3. ಇದು 5 ಅಂಕೆ ಅತಿ ದೊಡ್ಡ ಸಂಖ್ಯೆ. 5 ಅಂಕೆ ಅತಿ ಚಿಕ್ಕ ಸಂಖ್ಯೆ ಏನಾಗುತ್ತೆ ಮಕ್ಕಳೇ? ಅದನ್ನೇ ಉಲ್ಟಾ ಬರೆಯೋದು. ಚಿಕ್ಕದ್ರಿಂದ ದೊಡ್ಡದಕ್ಕೆ ಹೋಗ್ತೀವಲ್ವಾ? ಚಿಕ್ಕದ್ರಿಂದ ದೊಡ್ಡದಕ್ಕೆ ಹೋಗ್ತೀವಿ. 5 ಅಂಕೆ ಅತಿ ದೊಡ್ಡ ಸಂಖ್ಯೆಗೂ ಅತಿ ಚಿಕ್ಕ ಸಂಖ್ಯೆಗೂ ಇರುವ ವ್ಯತ್ಯಾಸ ಅಂದರೆ ಮೈನಸ್ ಮಾಡಬೇಕು. ನೀವು ಹೇಳಿದ್ದು ಕರೆಕ್ಟ್ ಇರ್ಬೋದು ಮಕ್ಕಳೇ, ಚೆಕ್ ಮಾಡ್ತೀನಿ ನೋಡಿರಿ. ಸೊ 3 ದಶಕ ತಾಂತೀವಿ. 13ರಲ್ಲಿ 9 ಹೋದ್ರೆ 4. 13ರಲ್ಲಿ 6 ಹೋದ್ರೆ ಟಡಾ. 13ರಲ್ಲಿ 6 ಹೋದ್ರೆ 7. 4ರಲ್ಲಿ 5 ಹೋಗಲ್ಲ. 14ರಲ್ಲಿ 5 ಹೋದರೆ 9. 5ರಲ್ಲಿ 4 ಹೋದರೆ 1. 9ರಲ್ಲಿ 3 ಹೋದರೆ 6. 61,974. ಕರೆಕ್ಟ್ ಇದೆಯಾ? ತಪ್ಪಿದೆಯಾ? ಗುಡ್. 5 ಅಂಕೆಯ ದೊಡ್ಡ ಸಂಖ್ಯೆ ಮಾಡಿರಿ, 5 ಅಂಕೆಯ ಚಿಕ್ಕ ಸಂಖ್ಯೆ ಮಾಡಿರಿ, ಮತ್ತು ಅದರ ವ್ಯತ್ಯಾಸ ಕಂಡುಹಿಡಿಯಿರಿ. ಅಷ್ಟೇ, ಜಾಸ್ತಿ ಏನಿಲ್ಲ. ದೊಡ್ಡ ಸಂಖ್ಯೆ, ಚಿಕ್ಕ ಸಂಖ್ಯೆ, ವ್ಯತ್ಯಾಸ. ಪ್ರಶ್ನೆಯಲ್ಲಿ ಏನು ಕೇಳಿರ್ತಾರೆ ಅದನ್ನು ಮಾಡ್ತೀವಿ ನಾವು. ಮುಂದಿನ ಪ್ರಶ್ನೆಗೆ ಹೋಗ್ಬೋದಾ ಮಕ್ಕಳೇ?
ಓಕೆ, ಕೆಲವು ಪ್ರಶ್ನೆಗಳಿದ್ದಾವೆ, ಶೀಘ್ರದಲ್ಲೇ ಮುಗಿಸ್ಬಿಡೋಣ. 6, 8, 9 ಮತ್ತು 3 ಮತ್ತು 2 ಎಂಬ ಅಂಕಿಗಳನ್ನು ಉಪಯೋಗಿಸಿ ರಚಿಸಿದ 5 ಅಂಕಿಯ ಅತಿ ದೊಡ್ಡ ಸಂಖ್ಯೆಗೂ ಮತ್ತು ಅತಿ ಚಿಕ್ಕ ಸಂಖ್ಯೆಗೂ ಇರುವ ವ್ಯತ್ಯಾಸವೆಷ್ಟು? ಇಲ್ಲೂ ದೊಡ್ಡ ಸಂಖ್ಯೆ ಮಾಡಬೇಕು, ಚಿಕ್ಕ ಸಂಖ್ಯೆ ಮಾಡಬೇಕು, ವ್ಯತ್ಯಾಸ ಕಂಡುಹಿಡಬೇಕು. ದೊಡ್ಡ ಸಂಖ್ಯೆ ಏನು ಬರುತ್ತೆ? ಅತ್ಯಂತ ದೊಡ್ಡ ಸಂಖ್ಯೆ ಏನು ಬರುತ್ತೆ? ದೊಡ್ಡ ಸಂಖ್ಯೆ ಏನು ಬರುತ್ತೆ? ದೊಡ್ಡದ್ರಿಂದ ಚಿಕ್ಕದಕ್ಕೆ ಹೋಗ್ತೀರಿ. 9, 8, 6, 3, 2. ಅತ್ಯಂತ ಚಿಕ್ಕ ಸಂಖ್ಯೆ ಏನು ಬರುತ್ತೆ? ಚಿಕ್ಕ ಸಂಖ್ಯೆ ಏನು ಬರುತ್ತೆ ಮಕ್ಕಳೇ? 2, 3, 6, 8, 9. ಉಲ್ಟಾ ಮಾಡ್ತೀರಿ ಅಷ್ಟೇ, ಹೌದು ತಾನೆ? ಅದಕ್ಕಿರುವ ವ್ಯತ್ಯಾಸ ಅಂದರೆ ಏನು ಮಾಡ್ತೀರಿ? ಮೈನಸ್ ಮಾಡ್ತೀರಿ. ಓ, ಪರವಾಗಿಲ್ಲ, ಓದ್ತಾ ಇದ್ದೀರಿ, ಥ್ಯಾಂಕ್ಸ್ ಅಪ್ಪ. ಮೊತ್ತ ವ್ಯತ್ಯಾಸವಲ್ಲ ಮಕ್ಕಳೇ, ಎಷ್ಟಿದೆ ಮೊತ್ತ ಅಂತ ಕೇಳಿದ್ದಾರೆ ಇಲ್ಲಿ. ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ಆಯ್ತಾ? ಓ, ನೀವು ವ್ಯತ್ಯಾಸ ತಗೊಂಡಿದ್ದೀರಾ? ತೇಜಸ್ ವ್ಯತ್ಯಾಸ ತಗೊಂಡಿದ್ದಾರೆ. ಮೊತ್ತ ಕೇಳಿದರೆ ಮೊತ್ತ ಮಾಡ್ಬೇಕಷ್ಟೇ, ಇನ್ನೇನಿಲ್ಲ ಮಕ್ಕಳೇ. ಮುಂದಿನ ಪ್ರಶ್ನೆ. ಹಾಂ, ಇದರಲ್ಲಿ ಭಾಳ ಚೆನ್ನಾಗಿದೆ ಕೇಳ್ರಿ. ಸ್ಥಾನ ಬೆಲೆ ಮುಖ ಬೆಲೆ 75,898. ಇದರಲ್ಲಿ 7 ಮತ್ತು 5 ಈ ಸಂಖ್ಯೆಗಳ ಸ್ಥಾನವನ್ನು ಅದಲು ಬದಲು ಮಾಡಿದಾಗ, ಅದಲು ಬದಲು ಮಾಡ್ತೀವಂತದನ್ನು ಏನು ಮಾಡ್ತೀವಿ? ಅದಲು ಬದಲು. 5 ಎಲ್ಲೋಗುತ್ತೆ? 7ರ ಜಾಗಕ್ಕೆ ಬರುತ್ತೆ. 7 ಎಲ್ಲೋಗುತ್ತೆ? 5ರ ಜಾಗಕ್ಕೆ ಬರುತ್ತೆ. ಅದಲು ಬದಲು ಮಾಡಿದ್ವಿ, ಆಯಿತು. ಉಳಿದ ಸಂಖ್ಯೆಗಳನ್ನು ಹಾಗೆ ಬರೀತೀನಿ. 8, 9, 8. ಇದರಲ್ಲಿ 75,898ರಲ್ಲಿ 7 ಮತ್ತು 5 ಈ ಸಂಖ್ಯೆಗಳ ಸ್ಥಾನವನ್ನು ಅದಲು ಬದಲು ಮಾಡಿದಾಗ ಮೂಲ ಸಂಖ್ಯೆ ಮತ್ತು ಹೊಸ ಸಂಖ್ಯೆಗಿರುವ ವ್ಯತ್ಯಾಸವೆಷ್ಟು? ಮೂಲ ಸಂಖ್ಯೆ ಇದು ಒರಿಜಿನಲ್ ನಂಬರ್, ಇದು ಹೊಸ ನಂಬರು. ಇದಕ್ಕಿರುವ ವ್ಯತ್ಯಾಸವೆಷ್ಟು ಅಂದರೆ ಏನು ಮಾಡಬೇಕು? ಮೈನಸ್ ಮಾಡಬೇಕು ಅಷ್ಟೇ, ಸಿಂಪಲ್. ಏನು ಬರುತ್ತೆ ನೋಡ್ರಿ, ವ್ಯತ್ಯಾಸ ಎಷ್ಟು ಬರುತ್ತೆ? ಬಾಲಾಜಿ ಅರ್ಥ ಆಯ್ತು ಏನು ಮಾಡ್ತಿದ್ದೀವಿ ಅಂತ? ಬಾಲಾಜಿ 7ನ 5ರ ಜಾಗಕ್ಕೆ ಕಳಿಸೋದು, 5ನ 7ರ ಜಾಗಕ್ಕೆ ಕಳಿಸೋದು. 7ನ 5ರ ಜಾಗಕ್ಕೆ ಬರ್ತಿದ್ದೀನಿ, 5ನ 7ರ ಜಾಗಕ್ಕೆ ಬರ್ತಿದ್ದೀನಿ. ಈಗ ಮೂಲ ಸಂಖ್ಯೆಗೂ ಹೊಸ ಸಂಖ್ಯೆಗೂ ಇರುವ ವ್ಯತ್ಯಾಸವೆಷ್ಟು ಅಂದರೆ ಏನು ಮಾಡ್ತೀವಿ? ಮೈನಸ್ ಮಾಡ್ತೀವಿ. ಕರೆಕ್ಟ್, ಮೈನಸ್ ಮಾಡೋಣ. ಚಲೋ. 0, 0, 8ರಲ್ಲಿ 8 ಹೋದರೆ 0. 15ರಲ್ಲಿ 7 ಹೋದರೆ 8. ಓ, ಇದು 6 ಆಗುತ್ತಲ್ವಾ? ಸಾರಿ, 6ರಲ್ಲಿ 5 ಹೋದರೆ 1. 18,000 ಮಕ್ಕಳೇ, 18,000. ಮುಂದಿನ ಪ್ರಶ್ನೆಗೆ ಹೋಗ್ಬೋದ್ರಾ? ಇದು ಅರ್ಥ ಆಯ್ತಾ ಎಲ್ಲರಿಗೂ? ಅಂಕೆಗಳನ್ನು ಅದಲು ಬದಲು ಮಾಡಿ ಮೂಲ ಸಂಖ್ಯೆಗೂ ಹೊಸ ಸಂಖ್ಯೆಗೂ ಇರುವ ವ್ಯತ್ಯಾಸವೆಷ್ಟು? ಮೂಲ ಸಂಖ್ಯೆಗೂ ಹೊಸ ಸಂಖ್ಯೆಗೂ ಇರುವ ಮೊತ್ತವೆಷ್ಟು? ಈ ಥರ ಪ್ರಶ್ನೆಗಳು ಸಹಜವಾಗಿ ಬರ್ತವೆ. ಮುಂದಿನ ಪ್ರಶ್ನೆಗೆ ಹೋಗ್ಬೋದ್ರಾ? 5, 6, 0 ಮತ್ತು 9 ಎಂಬ ಅಂಕೆಗಳನ್ನು ಉಪಯೋಗಿಸಿ ರಚಿಸಿದ 5 ಅಂಕೆ ಅತಿ ದೊಡ್ಡ ಸಂಖ್ಯೆಗೂ ಮತ್ತು 5 ಮತ್ತು ಚಿಕ್ಕ ಸಂಖ್ಯೆಗೂ ಇರುವ ವ್ಯತ್ಯಾಸ ಎಷ್ಟು? ದೊಡ್ಡ ಸಂಖ್ಯೆ ಮತ್ತು ಚಿಕ್ಕ ಸಂಖ್ಯೆಗಿರುವ ವ್ಯತ್ಯಾಸ. ಆದರೆ ಮಕ್ಕಳೇ, ನೀವು ಗಮನಿಸ್ತಿಲ್ಲ ಒಂದು ಮಾತನ್ನು, ಒಂದು ವಿಷಯ ಗಮನಿಸ್ತಿಲ್ಲ. ನಮಗೆ ಎಷ್ಟು ಅಂಕೆ ಕೊಟ್ಟಿದ್ದಾರೆ? 5, 6, 0 ಮತ್ತು 9 ಕೊಟ್ಟಿದ್ದಾರೆ. ಕೊಟ್ಟಿರೋದು 4 ಅಂಕೆ. ನಾವು ಏನು ರಚಿಸ್ಬೇಕಂತೆ? 5 ಅಂಕಿ ಅತಿ ದೊಡ್ಡ ಸಂಖ್ಯೆ ಮತ್ತು ಚಿಕ್ಕ ಸಂಖ್ಯೆನ ರಚಿಸ್ಬೇಕಂತೆ. 5 ಅಂಕಿಯ ಅತಿ ದೊಡ್ಡ ಸಂಖ್ಯೆ ಮತ್ತು ಅತಿ ಚಿಕ್ಕ ಸಂಖ್ಯೆನ ರಚಿಸಬೇಕು. ಕೊಟ್ಟಿರೋದೇ 4 ಅಂಕೆ, ಕೊಟ್ಟಿರೋದೇ 4. ಈಗ ದೊಡ್ಡ ಸಂಖ್ಯೆ ಮಾಡೋಣ. ಫಸ್ಟ್ ಮೊದಲು ದೊಡ್ಡ ಸಂಖ್ಯೆ ಮಾಡೋಣ. ದೊಡ್ಡ ಸಂಖ್ಯೆ ಅಂದರೆ ಏನು ಮಾಡ್ತೀರಿ? 5 ಅಂಕೆ ಮಾಡ್ಬೇಕಪ್ಪ ನಾನು. 1, 2, ಕ್ಷಮಿಸಿ, 1, 2, 3, 4, 5 ಅಂಕೆ, ಹೌದಾ? ದೊಡ್ಡ ಸಂಖ್ಯೆ ಮಾಡ್ಬೇಕಂದ್ರೆ ದೊಡ್ಡದ್ರಿಂದ ಚಿಕ್ಕದಕ್ಕೆ ಹೋಗ್ತೀವಿ. ದೊಡ್ಡ ಸಂಖ್ಯೆ ಮಾಡ್ಬೇಕಂದ್ರೆ ದೊಡ್ಡದ್ರಿಂದ ಚಿಕ್ಕದಕ್ಕೆ ಹೋಗ್ತೀವಿ. ದೊಡ್ಡದು ಯಾವುದಿದೆ? 9, ನಂತರ 6, ನಂತರ 5, ನಂತರ 0. ಅಲ್ಲಿ ಇರೋದೇ ಎಷ್ಟಿದೆ ಮಕ್ಕಳು? ನಮಗೆ 4 ಅಂಕೆ ಇದೆ. 9, 6, 5, 0. ಕರೆಕ್ಟಾ? ಇನ್ನೂ ಒಂದು ಜಾಗ ಉಳಿಯುತ್ತಲ್ವಾ? ಮದನ್? ನಾವೇನು ಮಾಡೋಣ ಮದನಲ್ಲಿ? 9 ದೊಡ್ಡ ಸಂಖ್ಯೆ ಮಾಡ್ತಿದ್ರೆ ಅಂದರೆ ದೊಡ್ಡ ಸಂಖ್ಯೆನೇ ಇನ್ನೊಂದು ಸರಿ ಬರಿತೀವಿ. ದೊಡ್ಡ ಸಂಖ್ಯೆ ಮಾಡಬೇಕಾದ್ರೆ ದೊಡ್ಡ ಅಂಕೆನೇ ಇನ್ನೊಂದು ಸರಿ ಬರಿತೀವಿ. ದೊಡ್ಡ ಸಂಖ್ಯೆ ರಚನೆ ಮಾಡಬೇಕಾದ್ರೆ ದೊಡ್ಡ ಅಂಕೆನೇ ಇನ್ನೊಂದು ಸರಿ ಬರಿತೀವಿ. ಚಿಕ್ಕ ಸಂಖ್ಯೆ ಮಾಡಬೇಕಂದ್ರೆ ಏನು ಮಾಡ್ತೀವಿ? ಚಿಕ್ಕದ್ರಿಂದ ದೊಡ್ಡದಕ್ಕೆ ಹೋಗ್ತೀವಿ. ಆಯಿತಾ? ಅಲ್ಲೂ ಸಹ 5 ಅಂಕೆ ಮಾಡಬೇಕು. 1, 2, 3, 4, 5. ಚಿಕ್ಕದ್ರಿಂದ ದೊಡ್ಡದಕ್ಕೆ ಹೋಗೋಣ. ಚಿಕ್ಕದು ಯಾವುದಿದೆ? 0, 0.
5 6 9 ಕರೆಕ್ಟಾ? ಚಿಕ್ಕ ಸಂಖ್ಯೆ ಬರಿಬೇಕಾದ್ರೆ ಯಾವ ಅಂಕೆನ ಪುನರಾವರ್ತನೆ ಮಾಡ್ತೀವಿ? ಚಿಕ್ಕ ಸಂಖ್ಯೆನೇ ಪುನರಾವರ್ತನೆ ಮಾಡ್ತೀವಿ. ಚಿಕ್ಕದು ಮಾಡಬೇಕಲ್ಲ ನಾವು. ಆದರೆ ಅದು 5 ಅಂಕೆ ಸಂಖ್ಯೆ ಆಗುತ್ತೆಯೇ? ಮೊದಲು 0 ಬಂದರೆ 5 ಅಂಕೆಯ ಸಂಖ್ಯೆ ಆಗ್ತದೆ. ಸಾರಿ ಸ್ನೇಹ, 0ಗೆ ಸ್ವಲ್ಪ ಬೈತಿದ್ದೀವಿ ನಾವು, ಬೇಜಾರಾಗಬೇಡ್ರಿ. ಮೊದಲು 0 ಬಂದರೆ ಅದು ಏನು ಉಪಯೋಗ ಇಲ್ಲ. ಅದಕ್ಕೆ ಏನು ಮಾಡಬೇಕು? 0 ಅಲ್ಲದ ಸಂಖ್ಯೆ ತಂದು ಇಲ್ಲಿ ಕೂರಿಸ್ಬೇಕು. ಇವೆರಡೂ ಸಂಖ್ಯೆಗಳನ್ನು ಒಂದು ಹೆಜ್ಜೆ ಮುಂದಕ್ಕೆ ದಬ್ಬಬೇಕು ಆ ಜಾಗಕ್ಕೆ. ಏನಾಗುತ್ತೆ? 5 ಇಲ್ಲಿ ಬಂದರೆ ಏನಾಗುತ್ತೆ ಮಕ್ಕಳೇ? 5 2 0 ಕೊನೆಗೆ 69. ಇದು ನಮಗೆ ಬೇಕಾದ 5 ಅಂಕಿಯ ಅತ್ಯಂತ ಚಿಕ್ಕ ಸಂಖ್ಯೆ. ಕೊಟ್ಟಿರುವ ಅಂಕೆಗಳನ್ನು ಬಳಸಿಕೊಂಡು ನಾವು ಮಾಡಬಹುದಾದಂತಹ 5 ಅಂಕಿಯ ಅತ್ಯಂತ ಚಿಕ್ಕ ಸಂಖ್ಯೆ. ನಾವೇನು ಕಂಡುಹಿಡಿಬೇಕು? ವ್ಯತ್ಯಾಸ ಕಂಡುಹಿಡಿಬೇಕು. ದೊಡ್ಡ ಸಂಖ್ಯೆಯಲ್ಲಿದೆ, ಚಿಕ್ಕ ಸಂಖ್ಯೆಯಲ್ಲಿ ಬರೆಯೋಣ. ಚಿಕ್ಕ ಸಂಖ್ಯೆಯಲ್ಲಿ ಬರೆಯೋಣ. ವ್ಯತ್ಯಾಸ ನೋಡೋಣ ಏನು ಬರ್ತದೆ. ವ್ಯತ್ಯಾಸ ನೋಡೋಣ ಮಕ್ಳು, ಏನು ಬರುತ್ತೆ? ಓಹೋ ಸಾರಿ ಕಣಪ್ಪ. 0 9 ಹೋಗಲ್ಲ, 10 9 ಹೋದರೆ 1, 4 6 ಹೋಗಲ್ಲ, 14 900. ಓಕೆ, ಕೆಳಗಡೆ ಅಲ್ಲಮ್ಮ, ಕೆಳಗಡೆ 4 ಅಂಕೆ ಸಂಖ್ಯೆ ಬರೆದಿದ್ದೀರಲ್ಲ ನೀವು, 5 ಅಂಕೆ ಸಂಖ್ಯೆ ಬರೆದಿದ್ದೀರಿ. ಹಾಂ ಭೈರವಿ, ಇಲ್ಲಿ ತಪ್ಪು ಮಾಡಿದ್ದೀವಿ ನೋಡಮ್ಮ. ಈಗ 4 ಅಂಕೆ ಸಂಖ್ಯೆ, 4 ಅಂಕೆಗಳನ್ನು ಕೊಟ್ಟಿದ್ದಾರೆ. 5 6 0 9. ಹೌದಾ ಮಕ್ಕಳೇ? ಇದನ್ನು ಬಳಸಿಕೊಂಡು 5 ಅಂಕೆ ಅತ್ಯಂತ ಚಿಕ್ಕ ಸಂಖ್ಯೆ ಬರೀಬೇಕು. 5 ಅಂಕೆ ಸಂಖ್ಯೆ ಮೊದಲು 5 ಜಾಗ ಬಿಡ್ತೀನಿ ನಾನು. 5 ಅಂಕೆ ಸಂಖ್ಯೆ ಬರೀಬೇಕು. ಚಿಕ್ಕ ಸಂಖ್ಯೆ ಅಂದರೆ ಯಾವ ಕ್ರಮದಲ್ಲಿ ಬರಿತೀವಿ? ಚಿಕ್ಕದ್ರಿಂದ ದೊಡ್ಡದು. ಚಿಕ್ಕ ಸಂಖ್ಯೆ ಅಂದರೆ ಚಿಕ್ಕದ್ರಿಂದ ದೊಡ್ಡದಕ್ಕೆ ಬರಿತೀವಿ. ಚಿಕ್ಕದು 0 5 6 9. ಚಿಕ್ಕದ್ರಿಂದ ದೊಡ್ಡದಕ್ಕೆ ಹೋಗಿದೆ. ಆದರೆ ಇಲ್ಲಿ 5 ಅಂಕೆ ಸಂಖ್ಯೆ ಕೇಳಿದ್ದಾರೆ. ಚಿಕ್ಕ ಸಂಖ್ಯೆ ಮಾಡಿರಿ ಅಂತ ಬೇರೆ ಹೇಳ್ತಾ ಇದ್ದಾರೆ. ಚಿಕ್ಕ ಸಂಖ್ಯೆ ಮಾಡಬೇಕು, ಒಂದು ಅಂಕೆನ ಪುನರಾವರ್ತನೆ ಮಾಡಬೇಕು. ನಾನು ಏನು ಮಾಡ್ತೀನಿ? ಚಿಕ್ಕದನ್ನೇ ಪುನರಾವರ್ತನೆ ಮಾಡ್ತೀನಿ. ಚಿಕ್ಕ ಅಂಕೆನೇ ಪುನರಾವರ್ತನೆ ಮಾಡ್ತೀನಿ. ಆದರೆ ಇದು 3 ಅಂಕೆ ಸಂಖ್ಯೆ ಆಗಲಿಲ್ಲವೇ? ಹಾಂ, 5 ಎಲ್ಲಿ ತರಬೇಕು ನಾನು? ಇಲ್ಲಿ ತರಬೇಕು. ಸೊ 5 ಇಲ್ಲಿಟ್ಟರೆ ಇವೆರಡು 0ಗಳು ಇಲ್ಲಿ ಬರ್ತವೆ. 69ಕ್ಕೆ 69 ಹಾಗೆ ಬರುತ್ತದೆ. ಅದರಲ್ಲಿ ಏನು ವ್ಯತ್ಯಾಸ ಆಗಲ್ಲ. ಸರಿನಾ? 69ಕ್ಕೆ 69 ಇದೇ ರೀತಿ ಬರಿತೀವಿ. ಇದು ನಮಗೆ ಬೇಕಾದ 5 ಅಂಕೆ ಚಿಕ್ಕ ಸಂಖ್ಯೆ. ಇಲ್ಲಿ ನೀವು ತಪ್ಪು ಮಾಡಿದ್ದೀರ. ಆಯಿತಾ? ಮುಂದಿನ ಪ್ರಶ್ನೆಗೆ ಹೋಗ್ಬೋದಾ ಮಕ್ಕಳೇ? ಚಲೋ, ನೀವು ಹೇಳ್ರಿ. 7 3 5 ಮತ್ತು 9 ಎಂಬ ಅಂಕೆಗಳನ್ನು ಉಪಯೋಗಿಸಿ 6 ಅಂಕಿಯ ಅತಿ ಚಿಕ್ಕ ಸಂಖ್ಯೆಯನ್ನು ರಚಿಸಿರಿ. 6 ಅಂಕಿಯ ಅತಿ ಚಿಕ್ಕ ಸಂಖ್ಯೆ 7 3 5 9. 6 ಅಂಕಿಯ ಚಿಕ್ಕ ಸಂಖ್ಯೆ ಮಾಡೋಣ ಬರ್ರಿ. 6 ಜಾಗ ಬಿಟ್ಟಿದ್ದೀನಿ. ಮೊದಲು ಚಿಕ್ಕ ಸಂಖ್ಯೆ ಅಂದರೆ ಚಿಕ್ಕದ್ರಿಂದ ದೊಡ್ಡದಕ್ಕೆ ಬರಿಬೇಕು. ಚಿಕ್ಕದು ಯಾವುದಿದೆ? 3 5 7 9. ಕರೆಕ್ಟಾ? ಈಗ ಯಾವುದಾದ್ರೂ ಒಂದು ಸಂಖ್ಯೆಯನ್ನು ಪುನರಾವರ್ತನೆ ಮಾಡಬೇಕು ಅಂದರೆ ನಾವು ಯಾವ ಸಂಖ್ಯೆ ಪುನರಾವರ್ತನೆ ಮಾಡ್ತೀನಿ? ಚಿಕ್ಕ ಸಂಖ್ಯೆ ಅಂದಮೇಲೆ ಚಿಕ್ಕ ಸಂಖ್ಯೆನೇ ಪುನರಾವರ್ತನೆ ಮಾಡ್ತೀನಿ. ಅಷ್ಟೇ, ಮುಗೀತ್ರಿ. ಚಿಕ್ಕ ಸಂಖ್ಯೆ ಮಾಡಬೇಕಂದ್ರೆ ಚಿಕ್ಕ ಅಂಕೆನೇ ಪುನರಾವರ್ತನೆ ಮಾಡಬೇಕು. ಚಿಕ್ಕ ಸಂಖ್ಯೆ ಮಾಡಬೇಕಂದ್ರೆ ಚಿಕ್ಕ ಅಂಕೆನೇ ಪುನರಾವರ್ತನೆ ಮಾಡ್ತೀವಿ. ದೊಡ್ಡ ಸಂಖ್ಯೆ ಮಾಡಬೇಕು ಅಂದರೆ ದೊಡ್ಡ ಅಂಕೆ ಪುನರಾವರ್ತನೆ ಮಾಡ್ತೀವಿ. ಭಾಳ ಸುಲಭ. ಮುಂದಿನ ಪ್ರಶ್ನೆ. ಈ ಅಂಕೆಗಳನ್ನು ಉಪಯೋಗಿಸಿ ರಚಿಸಿದ 6 ಅಂಕಿಯ ಅತಿ ದೊಡ್ಡ ಸಂಖ್ಯೆ ಮತ್ತು 6 ಅಂಕಿಯ ಅತಿ ಚಿಕ್ಕ ಸಂಖ್ಯೆಗಳ ನಡುವಿನ ಮೊತ್ತ. ಅತಿ ದೊಡ್ಡ ಸಂಖ್ಯೆ ಮತ್ತು ಅತಿ ಚಿಕ್ಕ ಸಂಖ್ಯೆ ನಡುವಿನ ಸಂಖ್ಯೆಗಳ ಮೊತ್ತ. ದೊಡ್ಡ ಸಂಖ್ಯೆ ಏನಾಗುತ್ತೆ ಮಕ್ಕಳೇ? ದೊಡ್ಡ ಸಂಖ್ಯೆ ಏನಾಗುತ್ತೆ ನೋಡ್ರಿ. 1 2 3 4 5 6. ದೊಡ್ಡ ಸಂಖ್ಯೆ ಅಂದರೆ ದೊಡ್ಡದ್ರಿಂದ ಚಿಕ್ಕದಕ್ಕೆ ಹೋಗಬೇಕು. ದೊಡ್ಡದು ಯಾವುದಿದೆ? 8 3 2 0. ಕರೆಕ್ಟ್ರಾ? ಇಲ್ಲಿ ದೊಡ್ಡ ಸಂಖ್ಯೆ ಮಾಡಬೇಕು ಅಂದರೆ ನಾವು ಯಾವ ಅಂಕೆನ ಪುನರಾವರ್ತನೆ ಮಾಡ್ತೀವಿ? ದೊಡ್ಡ ಅಂಕೆನೇ ಪುನರಾವರ್ತನೆ ಮಾಡ್ತೀನಿ. ದೊಡ್ಡ ಅಂಕೆನೇ ಪುನರಾವರ್ತನೆ ಮಾಡ್ತೀನಿ. 8 8. ಕರೆಕ್ಟ್ರಾ? ಚಿಕ್ಕ ಸಂಖ್ಯೆ ಮಾಡ್ಬೇಕು ಮತ್ತೆ ನಾನು. ಚಿಕ್ಕ ಸಂಖ್ಯೆ ಏನಾಗುತ್ತೆ? ಚಿಕ್ಕ ಸಂಖ್ಯೆ 1 2 3 4 5 6. ಚಿಕ್ಕದ್ರಿಂದ ದೊಡ್ಡದಕ್ಕೆ ಹೋಗಬೇಕು ಸೌಜನ್ಯ. ಕರೆಕ್ಟಾ? ಚಿಕ್ಕದೇನಿದೆ? 0 2 3 8. ಕರೆಕ್ಟ್ರಾ? 0 2 3 ಮತ್ತು 8 ಇದೆ. ನಾನು ಚಿಕ್ಕ ಸಂಖ್ಯೆ ಮಾಡಬೇಕಂದ್ರೆ ಯಾವ ಅಂಕೆನ ಪುನರಾವರ್ತನೆ ಮಾಡ್ತೀನಿ? ಚಿಕ್ಕ ಅಂಕೆನೇ ಪುನರಾವರ್ತನೆ ಮಾಡ್ತೀನಿ. ಇಲ್ಲಿ ಕೊಟ್ಟಿರುವ ಅಂಕೆಗಳಲ್ಲಿ 0ಯೇ ಚಿಕ್ಕ ಅಂಕೆ, ಅದನ್ನೇ ಪುನರಾವರ್ತನೆ ಮಾಡ್ತೀನಿ. ಆದರೆ ಇದು 6 ಅಂಕೆ ಸಂಖ್ಯೆ ಐತೆ. ಮೊದಲು 0 ಬರ್ಬೋದೇ? ಇಲ್ಲ. ಅದಕ್ಕೆ 2 ಇಲ್ಲಿ ತರ್ತೀವಿ. 0 3 0 ಇಲ್ಲಿ ಬರಿತೀನಿ, 3 8 ಹಾಗೆ ಬರಿತೀನಿ.
ಇದು ನಮಗೆ ಬೇಕಾದಂತಹ 6 ಅಂಕೆಯ ಚಿಕ್ಕ ಸಂಖ್ಯೆ. ಒಪ್ತೀರಾ? ಮತ್ತು ಮುಂದೇನು ಕೇಳಿದಾರೆ ಅವರು? ಅವುಗಳ ನಡುವಿನ ಮೊತ್ತವೆಷ್ಟು ಅವೆರಡನ್ನು ಕೂಡಿಸ್ಬೇಕು. ಮತ್ತೊಮ್ಮೆ ಬರಿತೀನಿ ಇಲ್ಲಿ 8 8 8 3 2 0 2 0 0 0 3 8 ಮಕ್ಕಳೇ. ಇದರ ಮೊತ್ತ ಏನಾಗುತ್ತೆ ನೋಡ್ರಿ. ಮೊತ್ತ ಏನಿಲ್ಲ 8 3 2 5 3 3 8 8 8 8 2 10. ಕರೆಕ್ಟ್? ಯು ಆರ್ ರೈಟ್ ಗೌತಮ್, ಯು ಆರ್ ಆಬ್ಸಲ್ಯೂಟ್ಲಿ ರೈಟ್. ಥ್ಯಾಂಕ್ ಯು ಗೌತಮ್. ಮುಂದೆ ಹೋಗ್ಬೋದಾ? ಏನೋ ಮಾಡ್ತಿದ್ದೀರಾ? ಮಾಡಿ 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 ಮಾಡಿ. ಡೇಟ್ ಹಾಕಿದ್ದೀರಾ? ಅಭ್ಯಾಸ ರೂಢಿ ಮಾಡ್ಕೊಬೇಕು ಮಕ್ಕಳೇ. ಡೇಟ್ ಹಾಕಬೇಕು, ತಪ್ಪಿಸ್ಬಾರ್ದು ಅದನ್ನು. ಮುಂದಿನ ಪ್ರಶ್ನೆ. ಇಲ್ಲಿ ನೋಡಿ ಮಕ್ಕಳೇ, ನೋಡಿ 30 ಲಾಡುಗಳನ್ನು ಸಮಾನ ಸಂಖ್ಯೆಯಲ್ಲಿ ಸಮಾನ ಡಬ್ಬಿಯಲ್ಲಿ ತುಂಬಿದಾಗ 5 ಲಾಡುಗಳು ಉಳಿದರೆ ಪ್ರತಿ ಡಬ್ಬಿಯಲ್ಲಿರುವ ಲಾಡುಗಳ ಸಂಖ್ಯೆ ಎಷ್ಟು? ಮೂವತ್ತು ಲಾಡುಗಳನ್ನು ಸಮಾನ ಸಂಖ್ಯೆಯಲ್ಲಿ ಸಮಾನ ಡಬ್ಬಿಗಳಲ್ಲಿ ತುಂಬಿದಾಗ, ಸಮಾನ ಸಂಖ್ಯೆಯಲ್ಲಿ ಸಮಾನ ಡಬ್ಬಿಯಲ್ಲಿ ತುಂಬಿದಾಗ 5 ಲಾಡುಗಳು ಉಳಿದರೆ ಪ್ರತಿ ಡಬ್ಬಿಲಿರುವ ಲಾಡುಗಳ ಸಂಖ್ಯೆ ಎಷ್ಟು? 25 ಲಾಡುಗಳು 25 ಡಬ್ಬದಲ್ಲಿ ತುಂಬಿದಾರ? ಸಮಾನ ಸಂಖ್ಯೆಯಲ್ಲಿ ಸಮಾನ ಲಾಡುಗಳನ್ನು ತುಂಬಿದ್ದಾರೆ. ಫಸ್ಟ್ ಆಫ್ ಆಲ್ ಎಷ್ಟು ಲಾಡು ಉಳಿದಿದ್ದಾವೆ? ವೆರಿ ಗುಡ್, ವೆರಿ ಗುಡ್. ಎಷ್ಟು ಲಾಡು ಉಳಿದಿದ್ದಾವೆ? 30 ಲಾಡಿದ್ದಾವೆ, ಹೌದು ತಾನೇ? ಅದ್ರಾಗ ಉಳಿದಿರೋ ಲಾಡೆಷ್ಟು? 5 ಲಾಡುಗಳು ಉಳಿದಿದ್ದಾವೆ. ಅವ್ನು ಡಬ್ಬದಲ್ಲಿ ಏನೂ ತುಂಬಿಲ್ಲ ತಾನೇ ನಾವು. ಸೊ 30 ಲಾಡುಗಳಲ್ಲಿ 5 ಲಾಡುಗಳು ಉಳಿದಿದ್ದಾವೆ. ನಾವು ತುಂಬಿರುವ ಲಾಡುಗಳ ಸಂಖ್ಯೆ ಎಷ್ಟು? ಡಬ್ಬದಲ್ಲಿ ತುಂಬಿರುವ ಲಾಡುಗಳ ಸಂಖ್ಯೆ ಎಷ್ಟು? 25. ಎಷ್ಟು ಲಾಡಿದಾವೋ ಅಷ್ಟೇ ಡಬ್ಬಗಳಿದ್ದಾವೆ. ವೆರಿ ಗುಡ್ ಹರ್ಷ. ಎಷ್ಟು ಲಾಡಿದಾವೋ, ಸಮಾನ ಸಂಖ್ಯೆಯಲ್ಲಿದ್ದಾವೋ, ಎಷ್ಟು ಲಾಡಿದಾವೆ ಅಷ್ಟೇ ಡಬ್ಬಗಳು ತುಂಬಿದ್ದಾವೆ. 5 ಲಾಡಿದಾವೆ ಅಂದರೆ 5 ಡಬ್ಬದಲ್ಲಿ ತುಂಬಿದ್ದೀವಿ. 5 ಡಬ್ಬ ಇದೆ ಅಂತ, ಒಂದು ನಿಮಿಷಪ್ಪ, 5 ಡಬ್ಬ ಇದೆ, 5 ಡಬ್ಬ ಇದೆ. ಹಾಗಾದರೆ ಪ್ರತಿ ಡಬ್ಬದಲ್ಲೂ ಎಷ್ಟು ಲಾಡ್ ಆಗಿದ್ದಾವೆ? 5 ಹಾಕಿದ್ವಿ. 6 ಡಬ್ಬ ಇದ್ದರೆ ಪ್ರತಿ ಡಬ್ಬದಲ್ಲಿ ಎಷ್ಟೆಷ್ಟು ಲಾಡ್ ಹಾಕಿದ್ದೀವಿ? 6 ಡಬ್ಬ. ಸೊ ಅವ್ರಿಗೆ ನಮ್ಮ ಹತ್ರ 25 ಲಾಡಿದ್ದಾವೆ. ಎಷ್ಟು ಡಬ್ಬ ಇದ್ದಾವೋ ಅಷ್ಟೇ ಲಾಡುಗಳನ್ನು ತುಂಬಿದ್ದೀವಿ. ಸೊ ಅಲ್ಲಿಗೆ ನಮಗೆ ಅದು 25 ಕೊಡುತ್ತೆ. ಏನಾಗುತ್ತದು? ಎಕ್ಸ್ನ ವರ್ಗ ಇಸ್ ಈಕ್ವಲ್ ಟು 25. ಎಕ್ಸ್ನ ವರ್ಗ ಅಂದರೆ ಎಕ್ಸ್ನ ಬೆಲೆ ಏನಾಗುತ್ತೆ? ಅಲ್ಲಿಗೆ ವರ್ಗ ಹೋಗಿ ವರ್ಗಮೂಲ. ಪ್ರತಿ ಡಬ್ಬದಲ್ಲಿ 5 ಲಾಡಿದ್ದಾವೆ ಅಥವಾ ಒಟ್ಟಾರೆ 5 ಡಬ್ಬಗಳಿದ್ದಾವೆ. 5 25 ನೋಡ್ರಿ, 5 ಉಳಿತದಿಲ್ಲ. ನೆನ್ನೆ ಮಾಡಿದ ಪ್ರಶ್ನೆ ಅದಕ್ಕೆ ಹೇಳೋದು. ಜಂಪ್ ಓಡ್ತಿರ್ತೀರಿ, ಕುದುರೆ ಥರ ಓಡ್ತಿರ್ತೀರಿ. ಹಾಂ, ಕೊಟ್ಟಿರೋ ಸಂಖ್ಯೆಗೆ ವರ್ಗಮೂಲ ಹಾಕ್ಬಿಡೋದು ಸುಮ್ಮನೆ. ಪ್ರಶ್ನೆ ಓದಬೇಕ್ರಿ, ಪ್ರಶ್ನೆ ಓದಬೇಕು. ಪ್ರಶ್ನೆ ಓದಿದ್ರೆ ಬರ್ತದೆ. ನೋಡ್ತಾನೆ ಯಾರ್ಯಾರು ಎಕ್ಸಾಮಲ್ಲಿ ಹೇಗೆ ಮಾಡ್ತೀರಂತ ನೋಡ್ತಾನೆ, ಅವಾಗ ಗೊತ್ತಾಗ್ತದೆ. ಸೇಮ್ ಅದೇ ಥರ ಪ್ರಶ್ನೆ. 1160 ಲಾಡುಗಳನ್ನು ಸಮಾನ ಸಂಖ್ಯೆಯಲ್ಲಿ ಸಮಾನ ಡಬ್ಬಿಗಳಲ್ಲಿ ತುಂಬಿದಾಗ 4 ಲಾಡುಗಳು ಉಳಿದರೆ ಪ್ರತಿ ಡಬ್ಬಿಲಿರುವ ಲಾಡುಗಳ ಸಂಖ್ಯೆ ಎಷ್ಟು? 4 ಡಬ್ಬಿ ಉಳಿತದಾವೆ, 4 ಲಾಡು ಉಳಿತದಾವೆ. ಅವನು ಹೊರಗೆ ಹಾಕ್ಬಿಡೋಣ. 1160, ಅದರಲ್ಲಿ 4 ಲಾಡುಗಳನ್ನು ನಾವು ತುಂಬಿಸ್ತಾ ಇಲ್ಲ, ಹೊರಗೆ ಉಳಿತಾ ಇದ್ದಾವೆ. ಏನಾಗುತ್ತಿದ್ದು? 10 4 ಹೋದರೆ 6, 5 5, 1 1. 1156 ಇಷ್ಟು ಲಾಡುಗಳನ್ನು ಸಮಾನ ಡಬ್ಬಿಗಳಲ್ಲಿ ಸಮಾನ ಸಂಖ್ಯೆಯಲ್ಲಿ ಹಾಕ್ತಿದ್ದೀವಿ. ಸಮಾನ ಸಂಖ್ಯೆಯಲ್ಲಿ ಸಮಾನ ಡಬ್ಬಿಗಳಲ್ಲಿ ಹಾಕ್ತಾಯಿದ್ದೀವಿ. ಎಕ್ಸ್ ಡಬ್ಬಿಗಳಲ್ಲಿ ಎಕ್ಸ್ ಲಾಡ್ ಹಾಕ್ತಿದ್ದೀವಿ, ಎಕ್ಸ್ ಡಬ್ಬಿಗಳಲ್ಲಿ ಎಕ್ಸ್ ಲಾಡ್ಗಳನ್ನು ಹಾಕ್ತಿದ್ದೀವಿ. ಒಟ್ಟು ಎಷ್ಟು ಲಾಡ್ ಬರ್ತದೆ? 1156 ಬರ್ತದೆ. ಅಲ್ಲಿಗೆ ಎಕ್ಸ್ ಇಂಟು ಎಕ್ಸ್ ಏನಾಗುತ್ತೆ? ಎಕ್ಸ್ನ ವರ್ಗ. ಎಕ್ಸ್ನ ವರ್ಗ ಇಸ್ ಈಕ್ವಲ್ ಟು 1156. ಎಕ್ಸ್ನ ಬೆಲೆ ಏನಾಗುತ್ತೆ ಮಕ್ಕಳೇ? ವರ್ಗ ಹೋಗಿ ವರ್ಗಮೂಲ ತೊಗೊಬೇಕು. ಇಲ್ಲಿ ವರ್ಗ ಹೋಗಿ ವರ್ಗಮೂಲ ತೊಗೊಬೇಕು. 1156 ಇದರ ವರ್ಗಮೂಲ ಏನು ಬರುತ್ತೆ? 1156. 1156 ವರ್ಗಮೂಲ ಏನು ಬರುತ್ತೆ ಮಕ್ಕಳೇ? ಚೆಕ್ ಮಾಡ್ತೀನಿ ನೋಡಿರಿ, 3 3 9 ಶೇಷ 2, 3 3 ಸೇರಿಸಿದ್ರೆ 6 ಡ್ಯಾಶ್ ಡ್ಯಾಶ್ 56 ಕೆಳಗೆ ಬರುತ್ತೆ. 64 4 64 4 256 ಬರುತ್ತೆ ನೋಡ್ರಿ ಬೇಕಾರೆ. ಶೇಷ 0. ಸೊ 34 ಇದ್ರ ವರ್ಗಮೂಲ. ಸೊ ಎಷ್ಟು ಡಬ್ಬ ಇದ್ದಾವೆ? ಎಷ್ಟು ಲಾಡ್ ಇದ್ದಾವೆ? ಪ್ರತಿ ಡಬ್ಬದಲ್ಲಿ ಎಷ್ಟು ಲಾಡ್ ಇದ್ದಾವೆ? 34 ಇದ್ದಾವೆ. ಅರ್ಥ ಆಯ್ತಾರ? ನೆನ್ನೆ ಈ ಥರ ಲೆಕ್ಕಗಳನ್ನು ಮಾಡಿದ್ವಿ, ಸೇನಾಧಿಕಾರಿಗಳದ್ದು ಮಾಡಿದ್ವಿ. ಅವ್ರು ಲೈನಲ್ಲಿ ನಿಲ್ಲಕ್ಕೆ ಹೋಗ್ತಾರೆ, ಇಷ್ಟು ಜನ ಹೊರಗೆ ಹೋಗ್ತಾರೆ, ಅಷ್ಟು ಜನ ಹೊರಗೆ ಹೋಗ್ತಾರೆ, ಉಳಿದವ್ರು ಇಷ್ಟು ಜನ. ಪ್ರತಿ ಲೈನಲ್ಲಿ ಎಷ್ಟು ಜನ ಇದ್ದಾರೆ? ಪ್ರತಿ ಲೈನಿನಲ್ಲಿರುವ ಪ್ರತಿ ಸಾಲಿನಲ್ಲಿರುವ ಗಿಡಗಳ ಸಂಖ್ಯೆ ಎಷ್ಟು?
ಪ್ರತಿ ಸಾಲಿನಲ್ಲಿರುವ ಹಣ್ಣುಗಳ ಸಂಖ್ಯೆ ಎಷ್ಟು? ಕಂಬ ಸಾಲಿನಲ್ಲಿರುವ ಅಡ್ಡ ಸಾಲಿನಲ್ಲಿರುವ ಗಿಡಗಳ ಸಂಖ್ಯೆ ಎಷ್ಟು? ಇಲ್ಲೂ ಅದೇ ಥರ. ಪ್ರತಿ ಡಬ್ಬದಲ್ಲಿರುವ ಲಾಡುಗಳ ಸಂಖ್ಯೆ ಎಷ್ಟು? ಅಷ್ಟೇ. ಒಂದು ವಸತಿ ಶಾಲೆಯಲ್ಲಿರುವ 625 ವಿದ್ಯಾರ್ಥಿಗಳನ್ನು ಅಡ್ಡ ಸಾಲು ಮತ್ತು ಕಂಬ ಸಾಲುಗಳಲ್ಲಿ ಸಮಾನ ಸಂಖ್ಯೆಯಲ್ಲಿ ಬರುವಂತೆ ನಿಲ್ಲಿಸಿದರೆ, ಅಲ್ಲ, ಅಡ್ಡ ಸಾಲು ಮತ್ತು ಕಂಬ ಸಾಲು ಸಮಾನ ಸಂಖ್ಯೆಯಲ್ಲಿ ಬರೋ ರೀತಿ ನಿಲ್ಲಿಸಿದ್ದೀರಾ ಅಂದರೆ ಯಾವ ಆಕಾರದಲ್ಲಿ ನಿಲ್ಲಿಸಿದ್ದಾರೆ? ಅಡ್ಡ ಸಾಲು ಕಂಬ ಸಾಲು ಸಮ ಯಾವಾಗುತ್ತೆ? ವರ್ಗಾಕಾರದಲ್ಲಿ. ಸೊ ಒಂದು ವಸತಿ ಶಾಲೆಯಲ್ಲಿ 625 ವಿದ್ಯಾರ್ಥಿಗಳನ್ನು ಅಡ್ಡ ಸಾಲು ಮತ್ತು ಕಂಬ ಸಾಲುಗಳಲ್ಲಿ ಸಮಾನ ಸಂಖ್ಯೆಯಲ್ಲಿ ಬರುವಂತೆ ನಿಲ್ಲಿಸಿದರೆ ಪ್ರತಿ ಸಾಲಿನಲ್ಲಿ ಬರುವ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು? ಹೌದು ತಾನೇ? 625 ಜನನ ವರ್ಗಾಕಾರದಲ್ಲಿ ನಿಲ್ಲಿಸಿದ್ದಾರೆ ಅಂದರೆ ಪ್ರತಿ ಸಾಲಲ್ಲಿ ಎಷ್ಟು ಜನ ಬರ್ತಾರೆ ಅಂದರೆ ಏನು ಮಾಡ್ಬೇಕು ನಾವು? ಅವರ ವರ್ಗಮೂಲ ತಗೊಂತೀವಿ. ಅವರ ವರ್ಗಮೂಲ ಎಷ್ಟು ಬರುತ್ತೆ? 25. ನೇರವಾಗಿ ಹೇಳ್ಬೋದು ಮಕ್ಕಳೇ. ನೇರವಾಗಿ ಹೇಳ್ಬೋದು. ಅಡ್ಡ ಸಾಲುಗಳು 25 ಇದ್ದಾವೆ, ಕಂಬ ಸಾಲುಗಳು ಸಹ 25 ಇದ್ದಾವೆ. ರೈಟ್. ಮುಂದಿನ ಪ್ರಶ್ನೆ. ವೆರಿ ವೆಲ್. 1200 ಎಂಬ ಸಂಖ್ಯೆಯನ್ನು ಪೂರ್ಣ ವರ್ಗ ಸಂಖ್ಯೆಯನ್ನಾಗಿ ಮಾಡಲು ಎಷ್ಟನ್ನು ಸೇರಿಸಬೇಕು? ಇದಕ್ಕಿಂತ ಎಷ್ಟನ್ನು ಸೇರಿಸಿದ್ರೆ ಅದು ಪೂರ್ಣ ವರ್ಗ ಸಂಖ್ಯೆ ಆಗುತ್ತದೆ? ಭಾಗಾಕಾರ ವಿಧಾನ. ಎಷ್ಟು ಸೇರಿಸಬೇಕು ಎಷ್ಟು ಕಳಿಬೇಕಂದ್ರೆ ಭಾಗಾಕಾರ ವಿಧಾನದಲ್ಲಿ ಶುರು ಮಾಡ್ತೀರಾ. ಇಲ್ಲಿ ಹೇಳೋಕ್ಕಾಗುತ್ತಪ್ಪ ಯಾವ ಎರಡು ವರ್ಗ ಸಂಖ್ಯೆಗಳ ನಡುವೆ ಬರುತ್ತಂತ ಹೇಳೋಕ್ಕಾಗುತ್ತಾ? ಇದನ್ನು ಕಷ್ಟ ಆಗುತ್ತಲ್ವಾ ಹರ್ಷ? 900 ತನಕ ನಾವು ಲೆಕ್ಕ ಹಾಕ್ಬೋದು. 900ಕ್ಕಿಂತ ಜಾಸ್ತಿ ಬಂತಂದರೆ ವೆರಿ ಗುಡ್, ಡೂ ಇಟ್. 3 3 9, ಶೇಷ 3, 3ಕ್ಕೆ 3 ಸೇರಿಸಿದ್ರೆ 6, ಡ್ಯಾಶ್ ಡ್ಯಾಶ್ 0ಕ್ಕೆ 0 ಕೆಳಗೆ ಬರುತ್ತೆ. ಕರೆಕ್ಟಾ? ಓಕೆ. 6 5 30 ಬರುತ್ತಮ್ಮ. 5 ಹಾಕಿದ್ರೆ ಜಾಸ್ತಿ ಆಗುತ್ತೆ ನೋಡಿರಿ. ಚೆಕ್ ಮಾಡ್ತೀರಾ ನೋಡಿರಿ. ಎಲ್ಲಿ ಬರಿಲ್ಲಪ್ಪ? 6 ಡ್ಯಾಶ್ ಇಂಟು ಡ್ಯಾಶ್ ಏನಾಗುತ್ತೆ? 5 ಇಲ್ಲಿ ಹಾಕಿದ್ರೆ ಇಲ್ಲೂ 5 ಹಾಕಬೇಕು. ಏನಂತ ನೋಡ್ತೀರವಾಗ? 65 5 5 5 25 5 ದಶಕ್ಕೆ 2 6 5 32 32 ಜಾಸ್ತಿ ಆಗುತ್ತಲ್ವಾ? ಜಾಸ್ತಿ ಆಗುತ್ತಲ್ವಾ? ಸೊ ಏನು ಮಾಡೋಣ? 4 ತಗೊಳ್ಳೋಣ ಮಕ್ಕಳೇ. 4 4 16 ದಶಕ 1 4 5 25 ಬರುತ್ತೆ ಅದು ಕ್ಯಾನ್ಸರು. 4 6 24 1 25. 256. ಶೇಷ ಏನು ಬರುತ್ತೆ ಮಕ್ಕಳೇ? ಶೇಷ 10ರಲ್ಲಿ 6 ಹೋದರೆ 4, 9ರಲ್ಲಿ 5 ಹೋದರೆ 4, 2ರಲ್ಲಿ 2 ಹೋದರೆ 0. ಶೇಷ 44 ಬಂತು. ನಾವು ಏನು ಎಷ್ಟನ್ನು ಸೇರಿಸಬೇಕು ಅದನ್ನು ಪೂರ್ಣ ವರ್ಗ ಮಾಡೋಕ್ಕೆ? ವೆರಿ ಗುಡ್, ವೆರಿ ಗುಡ್. ಈ 34ರ ವರ್ಗಕ್ಕಿಂತ ಜಾಸ್ತಿ ಇದೆ ಈ ನಂಬರು. 34ರ ವರ್ಗ ಸಂಖ್ಯೆಗಿಂತ ಜಾಸ್ತಿ ಇದೆ ಇದು. ಹೌದಾ? ನಾವು ನಂತರದ ವರ್ಗ ಯಾವುದಿದೆ? ಯಾರಿದ್ದಾರೆ? 35ರ ವರ್ಗ. 35ರ ವರ್ಗನ ಹೇಗೆ ಕಂಡುಹಿಡಿಬೇಕು ಅಂತ ಹೇಳಿದ್ದೆ ನಾನು. 35ರ ವರ್ಗ 5ರ ವರ್ಗ ಅಂದ್ರೇನು? 25. 3 ನಂತರ ನಂಬರ್ 4, 3 4 12. ಇದೆ ತಾನೇ 35ರ ವರ್ಗ ಅಂದರೆ? 35ರ ವರ್ಗ ಇದೆ ಅಲ್ವಾ ಮಕ್ಕಳೇ? ಓಕೆ. ಅದರಲ್ಲಿ ಏನು ಕಳಿಬೇಕು ನಾವು? 1200 ಕಳಿಬೇಕು. ಎಷ್ಟು ಬರುತ್ತೆ ಆನ್ಸರು? 25 ಸರಿಯಾದ ಉತ್ತರ. 25 ಸರಿಯಾದ ಉತ್ತರ. ಗೊತ್ತಾಯ್ತಾ? ಈ ಥರ ಲೆಕ್ಕಗಳನ್ನು ಸಾಕಷ್ಟು ಮಾಡಿದ್ವು ಮಕ್ಕಳೇ ನಾವು. ಸುಷ್ಮಿತಾ, ಎಕ್ಸಾಮಿಗೆ ಬರ್ತದೆ ಕಂದ ಈ ಥರ ಲೆಕ್ಕಗಳು. ಮುಂದಿನ ಪ್ರಶ್ನೆ ಹೋಗ್ಬೋದ್ರೆ? 580 ಎಂಬ ಸಂಖ್ಯೆಯಿಂದ ಕನಿಷ್ಠ ಎಷ್ಟನ್ನು ಕಳೆದರೆ ಪೂರ್ಣ ವರ್ಗ ಸಂಖ್ಯೆ ಆಗುತ್ತದೆ? ಎಷ್ಟನ್ನು ಕಳಿಬೇಕದ್ರಿಂದ? ಎಷ್ಟನ್ನು ಕೂಡಬೇಕು? ಎಷ್ಟನ್ನು ಕಳಿಬೇಕಂದ್ರೆ ಏನು ಮಾಡಬೇಕು? ಭಾಗಾಕಾರ ವಿಧಾನದಿಂದ ಮಾಡಬೇಕು. 580 ಕನಿಷ್ಠ ಯಾವ ಸಂಖ್ಯೆಯಿಂದ ಕಳೆದರೆ ಅದು ಪೂರ್ಣ ವರ್ಗ ಸಂಖ್ಯೆ ಆಗುತ್ತದೆ? ಗುಂಪು ಮಾಡ್ತೀವಿ ಈ ಥರ. ಗುಂಪು ಮಾಡಿದ್ಮೇಲೆ 2 2 4. ಶೇಷ ಏನಾಗುತ್ತೆ ಮಕ್ಕಳು? 5ರಲ್ಲಿ 4 ಹೋದರೆ 1, 2ಕ್ಕೆ 2 ಸೇರಿಸ್ತೀರಾ 4, ಡ್ಯಾಶ್ ಡ್ಯಾಶ್ 80 ಕೆಳಗೆ ಬರುತ್ತೆ. ಕರೆಕ್ಟಾ? 80 ಕೆಳಗೆ ಬರುತ್ತೆ. 4 4 16. 44 4 ಏನಾಗುತ್ತೆ ಹಾಗಾದರೆ? 44 4 ಏನಾಗುತ್ತೆ ನೋಡಿರಿ? 4 4 16, 4 1 ಏನಾಗುತ್ತೆ? ಸಾಕಾಗುತ್ತಲ್ಲ? ಸಾಕಾಗುತ್ತಲ್ಲ ಮಕ್ಕಳೇ? 44 4 176. ಶೇಷ ಏನು ಬರುತ್ತೆ ಮಕ್ಕಳೇ? ಶೇಷ 4 ಬರುತ್ತೆ. ವೆರಿ ಗುಡ್. ಶೇಷ 4 ಬರುತ್ತೆ. ಸೊ ನಾವು ಕಳೆಯಬೇಕಾದ ಕನಿಷ್ಠ ಸಂಖ್ಯೆ ಯಾವುದು? ವೆರಿ ಗುಡ್, ಫ್ಯಾಂಟಾಸ್ಟಿಕ್. ಮುಂದಿನ ಪ್ರಶ್ನೆಗೆ ಹೋಗ್ಬೋದ್ರಾ?
ರಿಷಿತಾ ಓದ್ತೀರಾ ಜೋರಾಗಿ ಕುಂತಲ್ಲೇ? ಪರಿಪೂರ್ಣ ವರ್ಗವಾಗಲು 3528 ಭಾಗಿಸಬೇಕಾದ ಕನಿಷ್ಠ ಸಂಖ್ಯೆ ಎಷ್ಟು? ಗುಣಿಸೋದು ಭಾಗಿಸೋದು ಬಂತಂದ್ರೆ ಏನು ಮಾಡ್ತೀವಿ ಮಕ್ಕಳೇ? ವೆರಿ ಗುಡ್. ಮಾಡೋಣ 3528 ಇದರ ಅವಿಭಾಜ್ಯ ಅಪವರ್ತನೀಕರಣ ಮಾಡೋಣ ಮಕ್ಕಳೇ. ಏನಾಗುತ್ತೆ ನೋಡ್ರಿ, ಸರಿ ಸಂಖ್ಯೆ ಇರೋ ಕಾರಣಕ್ಕೆ 2ರಿಂದ ಶುರು ಮಾಡ್ತೀವಿ ನಾವು. 2 1 2 ಶೇಷ 1, 2 7 14 ಶೇಷ 1. ಆನ್ಸರ್ ಬಂತ್ರಾ? ಓಕೆ. 2 6 12 2 4 8 2 8 16 ಶೇಷ 1, 2 8 16 2 2 4 2 4 8 2 4 8 2 1 2. ಇದು 3 ಮಗ್ಗೆಲಿ ಹೋಗುತ್ತೆ ಮಕ್ಕಳೇ. ಅವಿಭಾಜ್ಯ ಅಪವರ್ತನೀಕರಣ 3 ಮಗ್ಗೆಲಿ ಹೋಗುತ್ತೆ ಇದು. 3 1 3 ಶೇಷ 1, 3 4 12 ಶೇಷ 2, 3 7 21. 21ರಿಂದ ಮಾಡಿದ್ರೂ ಸರಿ ಬರುತ್ತಮ್ಮ, ತಪ್ಪೇನಾಗಲ್ಲ. ಆನ್ಸರ್ ಜಲ್ದಿ ಬರುತ್ತೆ, ಸರಿ ಬರುತ್ತೆ. 21ರಿಂದನೂ ಮಾಡ್ಬೋದು, ಬಟ್ ಅವಿಭಾಜ್ಯ ಅಪವರ್ತನೀಕರಣ ಅನ್ನೋ ಕಾರಣಕ್ಕೆ ಅವಿಭಾಜ್ಯ ಅಪವರ್ತನೀಕರಣಕ್ಕೆ ಜೈ ಅಂತ ಹೋಗ್ತಾಯಿದ್ದೀವಿ ಈಗ. 3 4 12 ಶೇಷ 2, 3 9 27, 7 7 49, 7 1 7. ಮುಗಿತ್ರಾ? ಏನು ಬರುತ್ತೆ ನೋಡ್ರಿ, ಯಾರು ಒಂಟಿ ಇದ್ದಾರೆ? 2. ವೆರಿ ಗುಡ್. ಸೊ ಅಕಸ್ಮಾತ್ ಇದನ್ನು ಪೂರ್ಣ ವರ್ಗ ಅಂತ ಹೇಳಿದ್ರೆ ವರ್ಗಮೂಲ ತೆಗಿಯೋಕ್ಕೆ ಹೋದರೆ ನಾವು ಏನು ಬರುತ್ತೆ ಮಕ್ಕಳೇ? ಇಲ್ಲಿ 2 × 2 × 2 × 3 3 × 3 × 7 × 7 ಮಕ್ಕಳೇ. ಸೊ ಗುಂಪು ಮಾಡ್ತಾ ಹೋಗೋಣ. ಒಬ್ಬರೇ ಒಬ್ಬರು ಒಂಟಿ ಉಳಿತಾರೆ. ನಾವು ಗುಣಿಸಬೇಕಾದ ಕನಿಷ್ಠ ಸಂಖ್ಯೆ, ಭಾಗಿಸಬೇಕಾದ ಕನಿಷ್ಠ ಸಂಖ್ಯೆ. ಸೊ ನಮಗೆ ಬೇಕಾದ ಉತ್ತರ 2. ಮುಂದಿನ ಪ್ರಶ್ನೆ. ಪರಿಪೂರ್ಣ ವರ್ಗವಾಗಲು 2710ರಿಂದ ಕಳೆಯಬೇಕಾದ ಕನಿಷ್ಠ ಸಂಖ್ಯೆ. ಕಳೆಯಬೇಕಾದ ಕನಿಷ್ಠ ಸಂಖ್ಯೆ ಯಾವ ವಿಧಾನ? ಭಾಗಾಕಾರ ವಿಧಾನ. ರೈಟ್. ಆಕಳಿಸುವ ವಿಧಾನ ಮಾಡುವುದನ್ನು ಹೇಳುತ್ತೇವೆ ನಾವು ಭಾಗಾಕಾರ ವಿಧಾನವೆಂದು. ಹೌದಾ? ಬನ್ನಿ ಎಲ್ಲರೂ ಆಕಳಿಸೋಣ. ಎಲ್ಲರೂ ಒಂದ್ಸರಿ ಆಕಳಿಸೋಣ. ರೆಡಿ? 1 2 3 ಸ್ಟಾರ್ಟ್. ಕಿರಿಚ್ತಿರಲ್ರು, ಹಿಂಗೇನ್ರು ಆಕಳಿಸೋದು? ಹಾಂ, ಎಲ್ಲರಿಗೂ ನಿದ್ದೆ ಬರ್ತಾ ಇದೆಯಾ? ಆಕಳಿಸೋದು ಆ್ಯಕ್ಚುಲಿ ಇದು ಗೊತ್ತಾ ನಿಮಗೆ? ಇದು ಕಮ್ಯುನಿಕೇಬಲ್, ಇದು ಒಬ್ಬರಿಂದ ಒಬ್ರಿಗೆ ಹೋಗ್ತದೆ. ಇದು ನಿಮ್ಮ ಬೆನ್ನಿ ಹಿಂದೆ ಯಾರಾದರೂ ಆಕಳಿಸಿದ್ರು ನಿಮಗೂ ಬಂದ್ಬಿಡುತ್ತದು. ಆ ಥರ ಇದೆ. ವೆರಿ ಗುಡ್. ಸೊ ಆನ್ಲೈನ್ ಮಕ್ಕಳೇ, ನೀವು ಆಕಳಿಸ್ಬೇಡಿ, ಬನ್ನಿ. ಸೊ ಏನಾಗುತ್ತೆ ಮಕ್ಕಳೇ, ಇದನ್ನು ಭಾಗಾಕಾರ ಮಾಡೋಣ. ಬನ್ನಿ ಭಾಗಾಕಾರ ಮಾಡೋಣ. 2 2 5 5 25 6 6 36 ಆಗುತ್ತೆ ರೀ. 5 5 ಕರೆಕ್ಟ್ ಇದೆ. 5 5 25 ಶೇಷ 1 ಬರುತ್ತೆ ರೀ. ಇದಕ್ಕೆ 2 ಬರುತ್ತೆ, ಇದಕ್ಕೆ 6 ಬರಲ್ಲ. ಅದೇ ಇದಕ್ಕೆ ಉತ್ತರ 2 ಬರುತ್ತಮ್ಮ, 6 ಬರಲ್ಲ. 2 2 ಹೋದ್ರೆ 0, 1 0 ಕೆಳ ಬರುತ್ತೆ. 5 5 ಕೂಡಿಸೋಣ. 5 5 ಕೂಡಿಸಿದ್ರೆ 10 ಬರುತ್ತೆ. ಡ್ಯಾಶ್ 6 ಬರಲ್ರಿ, 1 ಬರುತ್ತೆ ರೀ. 1 ಬರುತ್ತಾ? 101 1ಲೇ ಅಲ್ಲ, 102 ಬರುತ್ತೆ. 2 ಬರುತ್ತೆ. 102 2ಲೇ 204 ಬರುತ್ತೆ ರೀ. ಹಾಂ, ಈಗ 6 ಬರುತ್ತೆ ರೀ. ಕೊನೆಗೆ 6 ಬರುತ್ತೆ ರೀ. ನೀವು ಅಲ್ಲೇ 6 ಅಂದರೆ ಎಲ್ಲ ತಪ್ಪು ಮಾಡ್ತೀರಲ್ರಿ. ಏನು ರೀ ನೀವು ಎಲ್ಲ ತಪ್ಪು ಮಾಡ್ತೀರಿ ಲೆಕ್ಕನ. ಛೇ. ಸೊ ಏನು ನಾವು ಕಳೆಯಬೇಕಾದ ಈಗ 6 ಬರುತ್ತೆ, ಅಲ್ಲಿ 6 ಬಂತಂದ್ರೆ. ಮುಂದಿನ ಪ್ರಶ್ನೆ. ಮಕ್ಕಳೇ, ಇದು ವಿಶೇಷ ಘನ 16ರ ಘನ 4096 ಮತ್ತು 4096 64ರ ವರ್ಗವೂ ಹೌದು. ಒಂದು ಪರಿಪೂರ್ಣ ವರ್ಗವಾಗಲು 512ಕ್ಕೆ ಗುಣಿಸಬೇಕಾದ ಕನಿಷ್ಠ ಸಂಖ್ಯೆ 2. ಪರಿಪೂರ್ಣ ವರ್ಗ ಮಾಡ್ಬೇಕಂತೆ, ಗುಣಿಸ್ಬೇಕು ಭಾಗಿಸ್ಬೇಕಂದ್ರೆ ಯಾವ ವಿಧಾನ? ಅವಿಭಾಜ್ಯ ಅಪವರ್ತನೀಕರಣ. ಕರೆಕ್ಟ ಮಕ್ಕಳೇ? ಶುರು ಮಾಡೋಣ. ಚಲೋ. 2 2 4 ಶೇಷ 1, 2 5 10 ಶೇಷ 1, 2 6 12. ನಾನು ಹೇಳಿದೆ ರೀ ಯಾವಾಗಲೇ. 2 1 2 2 2 4 2 8 16 ರೀ. ಕರೆಕ್ಟ್ರಾ? 2 6 12 2 4 8. ಓಕೆ. 2 32 64, 2 16 32, 2 8 16, 2 4 8, 2 2 4, 2 1 2,
ಇಲ್ಲಿಗೆ ನಮ್ಮ ಲೆಕ್ಕ ಮುಗೀತು. ಇಲ್ಲಿ ಯಾರು ಜೋಡಿ ಇಲ್ಲ? ಇವ್ರು ಜೋಡಿ ಅದಾರ್ರಿ, ಇವ್ರು ಜೋಡಿ ಅದಾರ್ರಿ, ಇವ್ರು ಜೋಡಿ ಅದಾರ್ರಿ, ಇವರು ಜೋಡಿ ಅದಾರ್ರಿ, ಇವರೊಬ್ಬರು ಮಾತ್ರ ಒಂಟಿ ಅದಾರ್ರಿ. ಸೊ ನಮಗೆ ಬೇಕಾದ ಉತ್ತರ ಇಲ್ಲಿಗೆ ನಮ್ಮ ಲೆಕ್ಕ ಮುಗೀತು. ಹೋಗೋಣ. ಇದೇ ಕೊನೆ ಪ್ರಶ್ನೆ ಆಗಿತ್ತ ಮಕ್ಕಳೇ? ಫ್ಯಾಂಟಾಸ್ಟಿಕ್. ಇಲ್ಲಿಗೆ ಈ ಪಾಠದಲ್ಲಿದ್ದಂತಹ ಬಹುತೇಕ ಎಲ್ಲ ಲೆಕ್ಕಗಳನ್ನು ಮಾಡಿದ್ದೀವಿ. ಘನ ಸಂಖ್ಯೆಗಳ ಮೇಲೆ ಹೆಚ್ಚಿನ ಲೆಕ್ಕ ನೀವು ಬಯಸಿದ್ರಿ, ಪ್ರಯೋಜನ ಇಲ್ಲ, ಬಹುತೇಕ ಕಡಿಮೆ ಬರ್ತದೆ. ನವೋದಯದಲ್ಲಿ ಬರೋದು ಘನ ಸಂಖ್ಯೆಗಳ ಮೇಲೆ ಬರುವ ಲೆಕ್ಕಗಳು ಭಾಳ ಕಡಿಮೆ. ಆದರೆ 20ರವರೆಗಿರುವ ಘನ ಸಂಖ್ಯೆಗಳ ಕಂಠಪಾಠ ಎಲ್ಲರಿಗೂ ಆಗಿರಬೇಕು. ಆನ್ಲೈನಲ್ಲಿ ಯಾರು ನೋಡ್ತಿದ್ರೆ ಮಕ್ಕಳು, ಈಗ ಸರಿಯಾದ ಸಮಯ ಘನ ಸಂಖ್ಯೆಗಳ ಮೌಲ್ಯಗಳನ್ನು 20ರವರೆಗೆ ಇರುವ ಮೌಲ್ಯಗಳನ್ನೆಲ್ಲ ಕಂಠಪಾಠ ಮಾಡಿ. ಸೊ ಇಷ್ಟನ್ನು ಹೇಳ್ತಾ ಮುಂದಿನ ತರಗತಿಯಲ್ಲಿ ನಾವು ಹಿಂದಿನ ಪ್ರಶ್ನೆ ಪತ್ರಿಕೆಗಳ ಪ್ರಶ್ನೆಗಳನ್ನು ನೋಡಲಿದ್ದೇವೆ. ಇದರೊಂದಿಗೆ ಇವತ್ತಿನ ತರಗತಿಯನ್ನು ಮುಗಿಸ್ತಾ ಇದ್ದೀವಿ. ನೆನಪಡಿ, ಈ ಈಸಿ ಪಿಸಿ ಕ್ಲಾಸಸ್ ನಿಮ್ಮ ತರಬೇತಿ ಕೇಂದ್ರ.